ಹಾಯ್ ಎವ್ರಿವನ್, ಎಲ್ರಿಗೂ ಸ್ಪರ್ಧಾ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ಕಳೆದ ತರಗತಿನಲ್ಲಿ ನಾವು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ, ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬೇಸಿಕ್ ಥಿಂಗ್ಸನ್ನು ತಿಳ್ಕೊಂಡಿದ್ವಿ. ಬಟ್ ಇವತ್ತಿನ ತರಗತಿನಿಂದ ಒಂದು ಸೀಕ್ವೆನ್ಸಿಯಲ್ ಆರ್ಡರ್ ಆಗಿ ಚಾಪ್ಟರ್ ವೈಸು ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಆ ಅಧ್ಯಯನದ ಭಾಗವಾಗಿ ಇವತ್ತು ಮೊದಲನೇದಾಗಿ ಪ್ರಿಯಾಂಬಲ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಪ್ರಿಯಾಂಬಲ್ಲು ಪೀಠಿಕೆ ಅಂತ ಕನ್ನಡದಲ್ಲಿ ಕರಿತೀವಿ. ಈ ಪೀಠಿಕೆ ಅನ್ನುವಂತಹ ಕನ್ನಡದ ಪದ ಪ್ರಿಯಾಂಬಲ್ ಅಂತಕ್ಕಂತಹ ಇಂಗ್ಲೀಷ್ ಪದದ ತರ್ಜುಮೆಯ ರೂಪ ಅಥವಾ ಆ ಭಾಷೆಯ ಭಾಷಾಂತರದ ರೂಪ. ಆದರೆ ಈ ಇಂಗ್ಲೀಷ್ನ ಪ್ರಿಯಾಂಬಲ್ ಅಂತಕ್ಕಂಥದ್ದು ಯಾವ ಭಾಷೆಯಿಂದ ಬಂದಿದೆ ಅಥವಾ ಅದರ ಹುಟ್ಟು ಅಥವಾ ಪದದ ಯಾವ ಹಿನ್ನೆಲೆಯಿಂದ ಬಂದಿದೆ ಅನ್ನೋದನ್ನು ನೋಡೋದಾದರೆ, ಈ ಪ್ರಿಯಾಂಬಲ್ ಅಂತಕ್ಕಂಥ ವರ್ಡ್ ಏನಿದೆ ಇದು ಲ್ಯಾಟಿನ್ ಭಾಷೆಯ ಪ್ರಿಯಾಂಬುಲಸ್ ಅಂತಕ್ಕಂತಹ ವರ್ಡಿಂದ ಬಂದಿದೆ. ಏನು ಪ್ರಿಯಾಂಬುಲಸ್ ಅಂತಂದರೆ? ಪ್ರಿಯಾಂಬುಲಸ್ ಅಂತಂತಂದರೆ ಇದರರ್ಥ ಇಂಟ್ರೊಡಕ್ಷನ್, ಆರ್ ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್. ಇಂಟ್ರೊಡಕ್ಟರಿ ಸ್ಟೇಟ್ಮೆಂಟ್ ಅಂತ ಅರ್ಥ ಆಗುತ್ತೆ. ಬಟ್ ನಾವು ಪೀಠಿಕೆಯನ್ನು ಯಾವ ಥರ ನೋಡ್ಬೋದು ಅಥವಾ ಯಾವ ಥರ ಅರ್ಥ ಮಾಡ್ಕೋಬೋದು ಅಥವಾ ಇದರ ಉದ್ದೇಶ ಏನು, ಪೀಠಿಕೆಯ ಉದ್ದೇಶ ಏನು ಅಂತ ನೋಡಿದಾಗ ನೋಡಿ, ಪೀಠಿಕೆಯನ್ನು ಪ್ರಮುಖವಾಗಿ ಭಾರತದ ಸಂವಿಧಾನದ ತತ್ವ ಅಥವಾ ಮೂಲಭೂತ ಮೌಲ್ಯ. ಪೀಠಿಕೆ ಅಂತಂದರೆ ಕೆಲವೊಂದು ತತ್ವಗಳು ಅಂತ ಅನ್ಕೋಬೋದು, ಅಥವಾ ಮೂಲಭೂತ ಮೌಲ್ಯಗಳು ಅಂತ ಅನ್ಕೋಬೋದು, ಅಥವಾ ಪರಿಚಯಾತ್ಮಕ ವಿವರಣೆ ಅಂತ ಕರೀಬೋದು. ಅಂದರೆ ಪೀಠಿಕೆ ಅಂತಂದರೆ ತತ್ವ ಆಗಿರ್ಬೋದು, ಅಥವಾ ಏನನ್ನು ಹೇಳ್ತಾ ಇದ್ದೀವಿ ಅದರದ್ದು ಎಸೆನ್ಷಿಯಲ್ ಕೋರ್ ವ್ಯಾಲ್ಯೂಸ್ ಏನಿದೆ, ಫಂಡಮೆಂಟಲ್ ವ್ಯಾಲ್ಯೂಸ್ ಏನಿದೆ ಅದನ್ನಾದರೂ ತಿಳ್ಕೊಬೋದು. ಅಥವಾ ಪರಿಚಯಾತ್ಮಕ ವಿವರಣೆ, ಅದನ್ನು ಏನು ನಾವು ಇನ್ನೊಬ್ಬರಿಗೆ ಪರಿಚಯಿಸ್ತಕ್ಕಂಥ ರೀತಿ ಇದೆಯಲ್ಲ, ಬೇಸಿಕ್ಕಾಗಿ ಇನಿಷಿಯಲ್ ಆಗಿ ಆ ರೀತಿಯಾಗಿ ಪೀಠಿಕೆ ಅಂತಂದರೆ ಆ ಪದವನ್ನು ನಾವು ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್, ನಿಮ್ಗಾಗಲೇ ಗೊತ್ತಿದೆ ಈ ಪೀಠಿಕೆಯನ್ನು ಕುರಿತು ನಾನು ನಿಮ್ಗಾಗಲೇ ಕಳೆದ ತರಗತಿನಲ್ಲಿ ಅಂತಂದರೆ ಸಂವಿಧಾನದ ರಚನಾ ಸಭೆಯ ಬಗ್ಗೆ ಕ್ಲಾಸ್ ಮಾಡುವಾಗ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಇನ್ನೊಂದು ಸಲ ಅದನ್ನು ನಾನು ರಿಮೈಂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮ್ಮೆಲ್ರಿಗೂ ಗೊತ್ತಿದೆ ಸಂವಿಧಾನವನ್ನು ರಚನೆ ಮಾಡಬೇಕು ಅಂಥೇಳಿ ಸಭೆ ಸೇರಿದ್ರು. ಆ 3ನೇ ಸಭೆಯಲ್ಲಿ, ಡಿಸೆಂಬರ್ 13, 1946ನೇ ತಾರೀಕು ಅಲ್ವಾ, ಜವಾಹರ್ಲಾಲ್ ನೆಹರೂರವರು ಧ್ಯೇಯಗಳ ನಿರ್ಣಯ ಅಥವಾ ಆಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ಅಂತ ಹೇಳಿಬಿಟ್ಟು ಪೀಠಿಕೆಯ ಪೂರ್ವದಲ್ಲಿ, ಅಂತಂದರೆ ಪೀಠಿಕೆ ಅಂತ ಕರೆಯೋದಕ್ಕಿಂತ ಮುಂಚೆ ಇದನ್ನೇನಂತ ಕರಿತಿದ್ವಿ? ಧ್ಯೇಯಗಳ ನಿರ್ಣಯ ಅಂತ ಕರಿತಾ ಇದ್ವಿ. ಸೊ ಇಂಗ್ಲೀಷ್ನಲ್ಲಿ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಕರಿತೀವಿ. ಇದನ್ನು ಪ್ರಿಪೇರ್ ಮಾಡಿದವ್ರು ಯಾರು ಅಂತಂದರೆ ಜವಾಹರ್ಲಾಲ್ ನೆಹರೂರವರು.
ಸೊ ಎಷ್ಟರಲ್ಲಿ ಅಂತಂದರೆ ಡಿಸೆಂಬರ್ 13ನೇ ತಾರೀಕು 1946ನೇ ಇಸ್ವಿನಲ್ಲಿ ಅಂತ. ಇದು ಯಾವಾಗ ಸಂವಿಧಾನಕ್ಕೆ ಅಳವಡಿಸ್ಕೊಳ್ಳಲ್ಪಡ್ತು ಅಥವಾ ಯಾವಾಗ ಜಾರಿಯಾಯಿತು ಸಂವಿಧಾನದ ಪೀಠಿಕೆಯ ಭಾಗ ಅಂತ ನೋಡಿದಾಗ ಜನವರಿ 22, 1947ರಲ್ಲಿ ಸಂವಿಧಾನದ ಮೊದಲ ಪುಟಕ್ಕೆ ಸೇರಿಸಿ ಇದನ್ನೇನು ಮಾಡಿತು, ಸಂವಿಧಾನದ ಭಾಗವಾಗಿ ನಾವು ನೋಡೋದಕ್ಕೆ ಶುರು ಮಾಡಿದ್ವಿ ಅಂತ. ಸೊ ಇವಾಗ ಮುಂದುವರೆದೇನು ಅಂತಂದರೆ, ಈ ಸಂವಿಧಾನವನ್ನು ನಮಗೆ ಯಾವ ರೀತಿ ಈ ಪೀಠಿಕೆ ಪರಿಚಯಿಸ್ಕೊಡುತ್ತೆ ನಿಮ್ಗೆಲ್ರಿಗೂ ಗೊತ್ತಿದೆ. ಆ್ಯಕ್ಚುಲಿ ತುಂಬ ಜನರು ಏನು ಮಾಡಿರ್ತೀರ, ಇದನ್ನು ಬೈಹಾರ್ಟ್ ಮಾಡಿರ್ತೀರ, ಅಂತಂದರೆ ಬಾಯ್ಪಾಠ ಕಂಠಪಾಠ ಮಾಡ್ಕೊಂಡಿರ್ತೀರ. ಏನು ಪೀಠಿಕೆನಲ್ಲಿರ್ತಕ್ಕಂಥ ಅಂಶಗಳು ಅಥವಾ ಪೀಠಿಕೆಯನ್ನು ಯಾರಾದರೂ ಹೇಳಿ ಅಂತ ಹೇಳಿದ್ರೆ ನೀವು ಆ್ಯಸ್ ಯೂಶುವಲ್ಲು ಹೇಳ್ತೀರ, ಎಲ್ರಿಗೂ ಗೊತ್ತಿರುತ್ತೆ, ಪ್ರತಿಯೊಬ್ಬರು ಇದ್ರ ಬಗ್ಗೆ ತಿಳ್ಕೊಂಡಿರ್ತೀರ. ಸೊ ಹಂಗಾಗಿ ಹೇಳ್ತೀರ, ಏನಂತ ಹೇಳ್ತೀರ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಪ್ರಜಾಸತ್ತಾತ್ಮಕ, ಸಮಾಜವಾದಿ ಮತ್ತು ಸಾರ್ವಭೌಮ, ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಮತ್ತು ಭಾರತದ ಪ್ರಜೆಗಳಿಗೆ ಸ್ವಾತಂತ್ರ್ಯವನ್ನು, ಸಮಾನತೆಯನ್ನು ಮತ್ತು ಭ್ರಾತೃತ್ವವನ್ನು, ಜೊತೆಗೆ ಇಂಟಿಗ್ರಿಟಿ ಆ್ಯಂಡ್ ಏನು ಹೇಳ್ತೀವಿ ಕನ್ನಡದಲ್ಲಿ ದೇಶದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಕಲ್ಪಿಸ್ಕೊಡೋದಕ್ಕೆ ನಾವು ಶಪಥ ಮಾಡಿ ಏನು ಮಾಡ್ತಾಯಿದ್ದೀವಿ, ನಮಗೆ ನಾವೇ ಇದನ್ನು ಅರ್ಪಿಸ್ಕೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಪೀಠಿಕೆಯನ್ನು ನಮ್ಮ ಮುಂದೆ ಇಡ್ತಾರೆ. ಸೊ ನೆಕ್ಸ್ಟು ಈ ಪೀಠಿಕೆಯ ಅಂಶಗಳನ್ನು ಅಥವಾ ಈ ಪೀಠಿಕೆ ಹೇಳ್ತಕ್ಕಂತಹ ಪದಗಳ ವಿವರಣೆ. ಮತ್ತು ಇನ್ನೊಂದೇನು ಅಂತಂದರೆ, ನೀವು ಇದನ್ನು ಹೀಗೆ ಬರಿಬೇಕು ಅಂತ ಏನು ಅರ್ಥ ಆ ಥರ ಏನಿಲ್ಲ. ಆ್ಯಕ್ಚುಲಿ ನಿಮಗೆ ಆ ಕಾನ್ಸೆಪ್ಟ್ಗಳ ಬಗ್ಗೆ ತಿಳುವಳಿಕೆ ಇರಬೇಕಷ್ಟೆ. ಈಗ ನಾನೇ ಹೇಳಿದೆ, ಆ್ಯಕ್ಚುಲಿ ಈಗ ಫಸ್ಟು ಸಾವರೈನ್ ಹೇಳಬೇಕಾಗಿತ್ತು, ಆಮೇಲೆ ಸೋಷಿಯಲಿಸ್ಟ್ ಹೇಳಬೇಕಾಗಿತ್ತು, ಆನಂತರ ಏನು ಸೆಕ್ಯುಲರ್ ಹೇಳಬೇಕಾಗಿತ್ತು. ಸೊ ಈ ಥರ ಸೀಕ್ವೆನ್ಸಾಗಿ ಹೇಳಬೇಕು ಅಂತೇನಿಲ್ಲ, ಜಸ್ಟ್ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ ಅದ್ರ ಬಗ್ಗೆ ತಿಳುವಳಿಕೆ ಇದ್ದರೂ ಕೂಡ ಸಾಕಾಗುತ್ತೆ. ಬಟ್ ನಾನೀಗ ನಿಮಗೆ ಒಂದೊಂದು ಪದಗಳನ್ನು ಅಂತಂದರೆ ಈ ಪೀಠಿಕೆ ಏನೇನು ಹೇಳುತ್ತಲ್ವ, ಏನು ಇಂಟ್ರೊಡಕ್ಟ್ರಿ ವರ್ಡ್ಸ್ಗಳನ್ನು ನಮ್ಮ ಮುಂದೆ ಇಟ್ಟಿದೆ, ಆ ಇಂಟ್ರೊಡಕ್ಟ್ರಿ ವರ್ಡ್ಸ್ಗಳನ್ನ ನಾವು ಯಾವ ಥರ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಮೊದಲನೇದಾಗಿ ಪೀಠಿಕೆ ಏನಂತ ಹೇಳುತ್ತೆ, ಭಾರತದ ಪ್ರಜೆಗಳಾದ ನಾವು. ಸೊ ಇಂಗ್ಲೀಷ್ನಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ. ನೋಡಿ ಹೆಂಗೆ ಶುರುವಾಗ್ತಿದೆ, ಭಾರತದ ಸಂವಿಧಾನದ ಪೀಠಿಕೆ ಹೆಂಗೆ ಶುರುವಾಗ್ತಿದೆ ಅಂತಂದರೆ ಭಾರತದ ಪ್ರಜೆಗಳಾದ ನಾವು ಅಂತ ಶುರುವಾಗ್ತಾ ಇದೆ. ಈವನ್ ನಿಮಗೆ USA ಕಾನ್ಸ್ಟಿಟ್ಯೂಷನ್ ಏನಿದೆ ಅದು ಕೂಡ ಹಿಂಗೆ ಶುರುವಾಗುತ್ತೆ, ವಿ ದ ಪೀಪಲ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತಲೇ ಶುರುವಾಗುತ್ತೆ. ನಾನು ಇನ್ನೊಂದು ಅಂಶನ ಹೇಳಬೇಕು, ಈ ಪೀಠಿಕೆ ಅಂತಕ್ಕಂತಹ ಪರಿಕಲ್ಪನೆ ಏನಿದೆ, ಕಾನ್ಸೆಪ್ಟ್ ಏನಿದೆ, ಇದನ್ನು ಮೊದಲನೇ ಬಾರಿಗೆ ಅಳವಡಿಸ್ಕೊಂಡಂಥ ದೇಶ ಯಾವುದು ಅಂತಂದರೆ USA. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕನೇ. ಸೊ ಅದ್ರ ಮುಂದುವರೆದ ಭಾಗವಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಯಾವ ಥರ ವಿ ದ ಪೀಪಲ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಅಂತಿದೆ, ಹಾಗೇನೇ ಇಲ್ಲೂ ಕೂಡ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಇದೆ ನಮ್ಮ ದೇಶದಲ್ಲೂ ಕೂಡ. ಯಾಕೆ ಭಾರತದ ಪ್ರಜೆಗಳಾದ ನಾವು ಅಂತ ತಗೋತಾರೆ ಅಂತಂದರೆ, ಇದನ್ನು ಏನಂತ ಕರಿತೀವಿ ಅಂತಂದರೆ ಸೋರ್ಸ್ ಆಫ್ ಅಥಾರಿಟಿ. ಇಡೀ ಸಂವಿಧಾನ ಮತ್ತು ಈ ಪೀಠಿಕೆ ಇದಕ್ಕೆ ಸೋರ್ಸ್ ಎಲ್ಲಿಂದ ಬರುತ್ತೆ, ಸ್ಟ್ರೆಂತ್ ಎಲ್ಲಿಂದ ಬರುತ್ತೆ ಅಂತಂದರೆ ಜನರಿಂದ ಬರುತ್ತೆ, ಭಾರತದ ಪ್ರಜೆಗಳಿಂದ ಬರುತ್ತೆ. ಸೊ ಆ ಕಾರಣಕ್ಕೆ ಭಾರತದ ಪ್ರಜೆಗಳಾದ ನಾವು ಅಂತಕ್ಕಂತಹ ವರ್ಡನ್ನು ಮೊದಲನೇ ಬಾರಿಗೆ ಯೂಸ್ ಮಾಡಿದ್ದಾರೆ. ಅಂತಂದರೆ ಇನಿಷಿಯಲ್ ಆಗೇನೆ ಭಾರತದ ಪ್ರಜೆಗಳಾದ ನಾವು ಅಂತಕ್ಕಂತಹ ಪದವನ್ನು ಬಳಸಿದ್ದಾರೆ ಅಲ್ಲಿ ಅಂತ. ಸೊ ಇದೇನು ಅಂತಂದರೆ ಸೋರ್ಸ್ ಆಫ್ ಅಥಾರಿಟಿ. ಭಾರತದ ಪ್ರಜೆಗಳೇ ಈ ಎಲ್ಲ ಸಂವಿಧಾನದ ಬೆಳವಣಿಗೆಗೆ ಮತ್ತು ರಚನೆಗೆ ಸೋರ್ಸ್ ಯಾವುದು ಅಂತಂದರೆ ಭಾರತದ ಪ್ರಜೆಗಳು. ಎಲ್ಲಿಂದ ಪವರನ್ನು ಪಡ್ಕೋತಾ ಇದ್ದೀವಿ ನಾವು, ಇದನ್ನು ತಮ್ಮ ಮುಂದೆ ಇಡೋದಕ್ಕೆ ಭಾರತದ ಪ್ರಜೆಗಳಿಂದ ನಾವು ಪವರನ್ನು ಪಡ್ಕೋತಾ ಇದ್ದೀವಿ ಅನ್ನೋ ಅರ್ಥದಲ್ಲಿ ಭಾರತದ ಪ್ರಜೆಗಳಾದ ನಾವು ಅಂತ ಬಳಸಿದ್ದಾರೆ. ಸೊ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾವರೈನ್ ಅಂತಂದರೆ ಸಾರ್ವಭೌಮ, ಸಾರ್ವಭೌಮತೆ ಅಥವಾ ಪರಮಾಧಿಕಾರ
ಮೊದಲನೇ ವರ್ಡು ಸಾರ್ವಭೌಮತೆ ಅಥವಾ ಪರಮಾಧಿಕಾರ, ಇಂಗ್ಲೀಷ್ನಲ್ಲಿ ಸಾವರ್ನಿಟಿ ಅಂತ ಕರಿತೀವಿ. ಏನು ಸಾವರ್ನಿಟಿ, ಏನು ಪರಮಾಧಿಕಾರ ಅಥವಾ ಸಾರ್ವಭೌಮತೆ ಅಂತಂದರೆ ಅರ್ಥ ಏನು ಅನ್ನೋದೀಗ ನಮಗೆ ಗೊತ್ತಾಗಬೇಕು. ನೋಡಿ, ನಿಮಗೆ ಯೂಶ್ವಲ್ ಆಗಿ ಎಲ್ಲ ಪುಸ್ತಕಗಳಲ್ಲೂ ಓದಿರ್ತೀರ, ಸಾರ್ವಭೌಮತೆ ಅಂತಂದರೆ ಏನು ಅಂತಂದರೆ ಸ್ವತಂತ್ರ ಅಧಿಕಾರ ಅಂತ ಅರ್ಥ ಆಗುತ್ತೆ. ಸ್ವತಂತ್ರ ಅಧಿಕಾರ, ಇಂಗ್ಲೀಷ್ನಲ್ಲಿ ಇಂಡಿಪೆಂಡೆಂಟ್ ಅಥಾರಿಟಿ. ಇಂಡಿಪೆಂಡೆಂಟ್ ಅಥಾರಿಟಿ ಅಂತ ಅರ್ಥ ಆಗುತ್ತೆ. ಸೊ ಹೇಳಿದೆ ನಾನು, ಸಾವರೈಂಟಿ ಅಂತಂದರೆ ಸ್ವತಂತ್ರ ಅಧಿಕಾರ, ಇಂಡಿಪೆಂಡೆಂಟ್ ಅಥಾರಿಟಿ ಅಂತ. ಈ ಇಂಡಿಪೆಂಡೆಂಟ್ ಅಥಾರಿಟಿಯನ್ನು ಬಗ್ಗೆ ಮಾತಾಡುವಾಗ ನಾವು ಎರಡು ಆಸ್ಪೆಕ್ಟ್ಸ್ನಲ್ಲಿ ಇದನ್ನು ನಾವು ನೋಡ್ತೀವಿ. ಸ್ವತಂತ್ರ ಅಧಿಕಾರವನ್ನು ಎರಡು ಆಯಾಮಗಳಲ್ಲಿ ನಾವು ನೋಡ್ತೀವಿ. ಮೊದಲನೇದು ಎಕ್ಸ್ಟರ್ನಲ್ ಅಥಾರಿಟಿ, ಇನ್ನೊಂದು ಇಂಟರ್ನಲ್ ಅಥಾರಿಟಿ. ಕನ್ನಡದಲ್ಲಿ ಬಾಹ್ಯ ಮತ್ತು ಆಂತರಿಕವಾದಂತಹ ಸಾರ್ವಭೌಮತ್ವ ಅಥವಾ ಸ್ವತಂತ್ರ ಅಧಿಕಾರ ಅಂತ ಕರಿತೀವಿ. ನೋಡಿ, ಆಸ್ ಫಾರ್ ಆಸ್ ಎಕ್ಸ್ಟರ್ನಲ್ ಅಥಾರಿಟಿ ಇಸ್ ಕನ್ಸರ್ನ್, ಇದು ಯಾವುದಕ್ಕೆ ಸಂಬಂಧಪಡುತ್ತೆ ಅಂತಂದರೆ ಭೂಪ್ರದೇಶ ಮತ್ತು ಭಾರತದ ಗಡಿಗೆ ಸಂಬಂಧಪಟ್ಟಂತೆ ನಾವು ಎಕ್ಸ್ಟರ್ನಲ್ ಅಥಾರಿಟಿಯನ್ನು ಕ್ಲೈಮ್ ಮಾಡ್ತೀವಿ. ಇಂಟರ್ನಲ್ ಅಥಾರಿಟಿಗೆ ಬಂದಾಗ, ಆಸ್ ಫಾರ್ ಆಸ್ ಇಂಟರ್ನಲ್ ಅಥಾರಿಟಿ ಇಸ್ ಕನ್ಸರ್ನ್, ಇದು ಕಾನೂನನ್ನು ಮಾಡ್ತಕ್ಕಂತಹ ಕಾನೂನುಗಳ ರಚನೆ, ಈ ವಿಚಾರಕ್ಕೆ ಬಂದಾಗ ನಾವು ಇಂಟರ್ನಲ್ ಅಥಾರಿಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಎಕ್ಸ್ಟರ್ನಲ್ ಅಥಾರಿಟಿ ಯಾವುದಕ್ಕೆ ಸಂಬಂಧಪಟ್ಟಂತೆ ಬಾಹ್ಯ ಅಂತ ತಗೊಂಡಾಗ ನಾವು ಭೂಪ್ರದೇಶ ಮತ್ತು ಗಡಿಗೆ ಸಂಬಂಧಪಟ್ಟಂತೆ ಸ್ವತಂತ್ರ ಅಧಿಕಾರ ಇರಬೇಕು. ಇಂಟರ್ನಲ್ ಅಥಾರಿಟಿ ಅಂತ ಬಂದಾಗ ಆಂತರಿಕವಾಗಿ ಕಾನೂನುಗಳನ್ನು ರಚನೆಗೆ ಸಂಬಂಧಪಟ್ಟಂತೆ ನಮಗೆ ಸ್ವತಂತ್ರ ಇರಬೇಕು ಅಂತ. ಉದಾಹರಣೆಗೆ, ಈಗ ಭೂಪ್ರದೇಶಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತಿದೆ ಬೇರುಬಾರಿ ಪ್ರಕರಣ ಅಂತ. ಸೊ ಬೇರುಬಾರಿ ಅಂತಕ್ಕಂಥ ಪ್ರದೇಶವನ್ನು ಬಾಂಗ್ಲಾದೇಶಕ್ಕೆ ಕೊಟ್ಟು ನಾವು ನಮಗೆ ಸಂಬಂಧಪಟ್ಟಂಥ ಕೆಲವೊಂದು ಎನ್ಕ್ಲಾವ್ಸ್ಗಳನ್ನ ಯಾವ ಥರ ತಗೊಂಡ್ವಲ್ಲ, ಆ ಸಂದರ್ಭದಲ್ಲಿ ಯಾವುದೇ ಇತರ ಹೊರಗಿನ ರಾಷ್ಟ್ರದ ಹಸ್ತಕ್ಷೇಪ ಇಲ್ಲದೆ ತನ್ನ ಗಡಿಯನ್ನು ಕೊಡ್ತಕ್ಕಂತಹ, ತನ್ನ ಭೂಪ್ರದೇಶವನ್ನು ಬಿಟ್ಟುಕೊಡ್ತಕ್ಕಂತಹ ಅಥವಾ ಇನ್ನೊಂದು ಭೂಪ್ರದೇಶವನ್ನು ಸೇರಿಸ್ಕೊಳ್ತಕ್ಕಂತಹ ಅಧಿಕಾರವನ್ನು ಚಲಾಯಿಸ್ತಕ್ಕಂಥ ರೀತಿ ಇದೆಯಲ್ಲ ಸ್ವತಂತ್ರವಾಗಿ, ಅದನ್ನೇನಂತ ಕರಿತೀವಿ ಅಂತಂದರೆ ಬಾಹ್ಯ ಸ್ವತಂತ್ರ ಅಧಿಕಾರ ಅಥವಾ ಬಾಹ್ಯ ಸಾರ್ವಭೌಮತ್ವ ಅಂತ ಕರಿತೀವಿ, ಪರಮಾಧಿಕಾರ ಅಂತ ಕರಿತೀವಿ. ಇನ್ನು ಇಂಟರ್ನಲ್ ಅಥಾರಿಟಿ ಅಂತ, ಈಗ ಭಾರತದಲ್ಲಿ ಜನರ ಪರವಾಗಿ ಅಥವಾ ಜನಗಳಿಗೋಸ್ಕರ ಕೆಲವೊಂದು ಕಾನೂನುಗಳನ್ನ ಮಾಡಬೇಕಾಗಿರ್ತದೆ. ಈ ಕಾನೂನುಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಹೊರಗಿನ ಯಾವುದೇ ಹಸ್ತಕ್ಷೇಪ ಇಲ್ಲದೆ, ಹೊರಗಿನವರ ಯಾರದೇ ಒಂದು ಪ್ರಭಾವ ಇಲ್ಲದೆ ನಾವೇನು ಮಾಡ್ಬೋದು, ಸ್ವತಂತ್ರವಾಗಿ ಕಾನೂನುಗಳನ್ನು ರಚನೆ ಮಾಡ್ತಕ್ಕಂತಹ, ದೇಶದ ಎಲ್ಲೆ ಒಳಗಡೆ, ದೇಶದ ಗಡಿ ಒಳಗಡೆ ಸ್ವತಂತ್ರವಾಗಿ ಕಾನೂನನ್ನು ರಚನೆ ಮಾಡ್ತಕ್ಕಂತಹ ಅಧಿಕಾರ ಇದೆಯಲ್ಲ ನಮಗೆ, ಅದನ್ನೇನಂತ ಕರಿತೀವಿ ಅಂತಂದರೆ ಆಂತರಿಕವಾದ ಸಾರ್ವಭೌಮತ್ವ ಅಂತ ಕರಿತೀವಿ. ಸೊ ಈ ಎರಡು ಕಾನ್ಸೆಪ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಬಾಹ್ಯ ಮತ್ತು ಆಂತರಿಕ ಏನು ಸ್ವತಂತ್ರವಾದ ಅಧಿಕಾರ ಅಂತ ನಾವು ತಿಳ್ಕೊಬೇಕಾಗತ್ತೆ. ಮತ್ತು ಇಲ್ಲಿ ಇನ್ನೊಂದು ಅರ್ಥ ಏನು ಅಂತ ನೋಡಿದಾಗ, ಸಾವರೈಂಟಿ ಅಂತಕ್ಕಂತಹ ಪದದ ಇನ್ನೊಂದು ಅರ್ಥ ಏನು ಅಂತ ಗಮನಿಸಿದಾಗ ನಾವು ಈ ಸಾವರೈಂಟಿ ಅನ್ನೋದಕ್ಕೆ ಕೆಲವೊಂದು ಮೂಲಭೂತ ಅಂಶಗಳು ಸ್ವತಂತ್ರ ಅಧಿಕಾರದ ಜೊತೆಗೆ ಇನ್ನು ಕೆಲವೊಂದು ಮೂಲಭೂತವಾದಂಥ ಅಂಶಗಳು ಇರಬೇಕಾಗುತ್ತೆ. ಮೊದಲನೇದು ಜನರು, ಭೂಪ್ರದೇಶ ಮತ್ತು ರೆಕಗ್ನೈಸ್ಡ್ ಗೌರ್ಮೆಂಟ್. ಅಂತಂದರೆ
ಒಂದು ರೀತಿಯ ಲೆಜಿಟಿಮೇಟ್ ಗೌರ್ಮೆಂಟ್. ಲೆಜಿಟಿಮೇಟ್ ಅಂತಂದರೆ ಒಂಥರ ಅದು ಕಾನೂನಿನ ಏನು ಹೇಳ್ತೀವಿ ಲೀಗಲ್ ಆಗಿ ಇರತಕ್ಕಂತಹ ಒಂದು ಸರ್ಕಾರದ ಅವಶ್ಯಕತೆ ಇದ್ದರೆ ಈ ಅಂಶಗಳನ್ನ ಸೇರಿಸಿ ನಾವು ಸಾರ್ವಭೌಮತ್ವ ಅಂತಲೂ ಕೂಡ ಕನ್ಸಿಡರ್ ಮಾಡ್ತೀವಿ. ಇಷ್ಟು ಅಂಶಗಳಿದ್ರೆ ಸಾರ್ವಭೌಮತ್ವ ಅಂತಲೂ ಕೂಡ ಕನ್ಸಿಡರ್ ಮಾಡ್ತೀವಿ ಅಂತ. ಬಟ್ ಇಲ್ಲಿ ನಮಗೆ ಅರ್ಥ ಆಗಬೇಕಾಗಿರೋದೇನು ಅಂತಂದರೆ, ಈ ಸಾವರೈಂಟಿ ಇದೆಯಲ್ಲ, ಈ ಸಾವರೈಂಟಿಗೂ ಬ್ರಿಟಿಷರು ನಮ್ಮನ್ನು ಆಳ್ತಿದ್ರಲ್ಲ ಅವತ್ತು ಕೂಡ ಸಾವರೈಂಟಿ ಇತ್ತು. ಸೊ ಇದು ಸಂವಿಧಾನ ಬಂದ ಮೇಲೆ ನಾವು ಅನ್ಕೋತಾ ಇರ್ತಕ್ಕಂಥ ಸಾವರೈಂಟಿ ಇದು. ಇದಕ್ಕಿಂತ ಹಿಂದೆ ಕೂಡ ಬ್ರಿಟಿಷರು ಈ ದೇಶವನ್ನು ಆಳ್ತಾ ಇದ್ರು, ಅವ್ರಿಗೂ ಕೂಡ ಸಾವರೈಂಟಿ ಇತ್ತು. ಸೊ ಅವ್ರಿಗೂ ಕೂಡ ಒಂದು ಅಧಿಕಾರ ಇತ್ತು, ಪರಮಾಧಿಕಾರ ಇತ್ತು. ಬಟ್ ಅದೇನು ಅಂತಂದರೆ ಇಲ್ಲೀಗಲ್, ಅದು ಕಾನೂನಿಗೆ ಬಾಹಿರವಾದಂತಹ ಅಧಿಕಾರ ಆಗಿತ್ತು. ಯಾರ್ದು? ಬ್ರಿಟಿಷರದು. ಯಾಕೆ ಅಂತಂದರೆ ಅವರು ಜನರಿಂದ ಅಧಿಕಾರವನ್ನು ಪಡೆದಿರಲಿಲ್ಲ. ಅವರೇನು ಮಾಡಿದರು ಅಂತಂದರೆ ತಮ್ಮ ಅಧಿಕಾರದ ಶಕ್ತಿಯನ್ನು ಬಳಸ್ಕೊಂಡು ಅಧಿಕಾರವನ್ನು ಹಿಡ್ಕೊಂಡಿದ್ರು. ಉದಾಹರಣೆಗೆ ಅವರು ಏಕಚಕ್ರಾಧಿಪತ್ಯ ಅಂತ ಕರಿತೀವಿ ನಾವು, ಅಥವಾ ಕ್ರೌನ್ ರೂಲ್ ಅಂತ ಕರಿತೀವಿ. ಚಕ್ರಾಧಿಪತ್ಯದ ಆಸರೆಯಿಂದಾಗಿ ಅವರೇನು ಮಾಡಿದರು? ಅಧಿಕಾರವನ್ನು ಹಿಡಿದಿದ್ರು. ಇದು ಜನರಿಂದ ಚುನಾವಣೆಯಾಗಿದ್ದಂತಹ ಅಥವಾ ಚುನಾಯಿತವಾಗಿದ್ದಂತಹ ಅಥಾರಿಟಿ ಅಲ್ಲ ಅದು. ಸೊ ಆ ಕಾರಣಕ್ಕೆ ಅದನ್ನು ಏನಂತ ಕರಿತೀವಿ? ಇಲ್ಲೆಜಿಟಿಮೇಟ್, ಇಲ್ಲೀಗಲ್ ಅಂತ ಕರಿತೀವಿ. ಸೊ ಸಾವರೈಂಟಿ ಅಂತಕ್ಕಂತಹ ಅರ್ಥ ನಮಗೆ ಗೊತ್ತಾಗಬೇಕು ಅಂತಂದರೆ ಇದನ್ನು ಕಂಪೇರ್ ಮಾಡಿ ನೋಡಬೇಕು. ಬ್ರಿಟಿಷ್ ಕಾಲದಲ್ಲೂ ಕೂಡ ಸಾವರೈಂಟಿ ಇತ್ತು, ಆದರೆ ಅದನ್ನು ಏನಂತ ಕರಿತೀವಿ ಇಂಗ್ಲೀಷಲ್ಲಿ? ಪ್ಯಾರಮೌಂಟ್ ಅಥವಾ ಚಕ್ರಾಧಿಪತ್ಯದ ಪ್ಯಾರಮೌಂಟ್ ಪವರ್ ಅಥವಾ ಚಕ್ರಾಧಿಪತ್ಯದ ಅಧಿಕಾರ ಅಂತ ಕರಿತೀವಿ. ಈ ಚಕ್ರಾಧಿಪತ್ಯದಲ್ಲಿ ಪ್ರಜೆಗಳಿಂದ ಅಧಿಕಾರವನ್ನು ಪಡೆದಿರಲ್ಲ ಅವರು. ಬಟ್ ಈ ಸಾವರೈಂಟಿ ಇದೆಯಲ್ಲ, ನಮ್ಮ ಸಂವಿಧಾನ ಜಾರಿಯಾದಂಥ ನಂತರ ನಾವೇನು ಸಾವರೈಂಟಿ ಅಂತ ಮಾತಾಡ್ತಿದ್ದೀವಿ, ಈ ಸಾವರೈಂಟಿ ಅಂತಕ್ಕಂಥ ಕಲ್ಪನೆ ಇದೆಯಲ್ಲ, ಇದು ಜನರಿಂದ ಅಧಿಕಾರವನ್ನು ಪಡ್ಕೊಂಡಿದೆ. ನಾನು ಮೊದಲೇ ಹೇಳಿದೆ, ಭಾರತದ ಸಂವಿಧಾನದ ಪೀಠಿಕೆಯ ಮೊದಲ ವರ್ಡ್ ಹೇಳುತ್ತೆ, ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು ಅಂತ. ಸೊ ಆ ಸೋರ್ಸ್ ಎಲ್ಲಿದು ಅಂತಂದರೆ ಪ್ರಜೆಗಳಿಂದ ಬಂದಿರತಕ್ಕಂಥದ್ದು. ಬಟ್ ಬ್ರಿಟಿಷರ ಒಂದು ಆಳ್ವಿಕೆಯಲ್ಲಿ ಆ ಸೋರ್ಸ್ ಯಾವುದು ಅಂತಂದರೆ ಅವ್ರಿಗೆ ಚಕ್ರಾಧಿಪತ್ಯದ ಸೋರ್ಸು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟು ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಹಾಗಾದರೆ ಜಸ್ಟ್ ಇಷ್ಟಕ್ಕಷ್ಟು ಸೀಮಿತನ ಸಾವರೈನ್ದು ಅರ್ಥ ಅಂತ ನೋಡಿದಾಗ ಖಂಡಿತ ಇಲ್ಲ. ನೋಡಿ, ಸಾವರೈನ್ ಅಂತಂದರೆ ಇನ್ನೊಂದು ಅರ್ಥ ವೆಲ್ಫೇರ್ ಆಫ್ ದ ಪೀಪಲ್ ಅಂತಲೂ ಕೂಡ ಆಗುತ್ತೆ. ವೆಲ್ಫೇರ್ ಆಫ್ ದ ಪೀಪಲ್ ಅನ್ನೋ ಅರ್ಥನೂ ಆಗುತ್ತೆ. ಅಂದರೆ ಎಲ್ಲಿ ಒಂದು ರಾಷ್ಟ್ರ ಅಥವಾ ರಾಷ್ಟ್ರದ ಆಡಳಿತಾತ್ಮಕ ವ್ಯವಸ್ಥೆ ಜನರ ಪರವಾಗಿ ಸೇವೆಯನ್ನು ಕೊಡ್ತಾ ಇರ್ತದೋ ಅಥವಾ ಜನರಿಗೋಸ್ಕರ ಪಾಲಿಸಿಗಳನ್ನ ಮಾಡ್ತಾ ಇರ್ತದೋ ಅದನ್ನು ನಾವೇನಂತ ಕರಿತೀವಿ? ಸಾವರೈಂಟಿ ಅಂತ ಕರಿತೀವಿ. ಕೇವಲ ಇಂಡಿಪೆಂಡೆಂಟ್ ಪವರ್ ಆಗಿದ್ದರೆ ಮಾತ್ರ ನಾವು ಅದನ್ನು ಸಾವರೈಂಟಿ ಅಂತ ಕರೆಯಲ್ಲ. ಅದ್ರ ಜೊತೆಗೆ ಆ ಗೌರ್ಮೆಂಟು ಅಥವಾ ಆಡಳಿತಾತ್ಮಕ ವ್ಯವಸ್ಥೆ ಏನಿದೆ, ಆ ವ್ಯವಸ್ಥೆ ಏನು ಮಾಡಬೇಕು ಅಂತಂದರೆ ಜನರ ವೆಲ್ಫೇರ್ಗೋಸ್ಕರ, ಜನರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಕ್ಕಂತಹ ರೀತಿಯಲ್ಲಿ ಇದ್ದರೆ ಮಾತ್ರ ಅದನ್ನು ಸಾವರೈಂಟ್ ಅಂತ ಕರಿತೀವಿ. ಪರಮಾಧಿಕಾರ ಅಥವಾ ಸಾರ್ವಭೌಮತ್ವ ಅಂತ ಕರಿತೀವಿ. ಹಾಗಾದರೆ ಬ್ರಿಟಿಷರು ಸರ್ವಿಸ್ ಕೊಡ್ತಿರ್ಲಿಲ್ವಾ ಅಂತ ಅಂದರೆ, ಅವರು ಸರ್ವಿಸ್ ಕೊಡ್ತಿದ್ದು ಯಾರಿಗೆ ಅಂತಂದರೆ ಎಲೀಟ್ ಕ್ಲಾಸ್ ಆಫ್ ಪೀಪಲ್ಗೆ ಕೊಡ್ತಾಯಿದ್ರು. ಸೊ ಸಾಮಾನ್ಯರನ್ನು ಅವರು ಆಡಳಿತದಲ್ಲಿ ಭಾಗವಹಿಸೋದಕ್ಕೆ ಅದೆಲ್ಲ ಲೇಟರ್ ಪ್ರೋಸೆಸ್ ಆಗಿದ್ದು. ಬಟ್ ಅವರು ಅಧಿಕಾರದ ಕಲ್ಪನೆಯಲ್ಲಿ ಮೂಲತವಾಗಿ ಎಲೀಟ್ ಕ್ಲಾಸ್ಗಷ್ಟೇ ಅವರು ಆದ್ಯತೆಯನ್ನು ಕೊಟ್ಟಿದ್ದು. ಹಂಗಾಗಿ ಅವರ ಪವರನ್ನು ನಾವೇನಂತ ಕರಿತೀವಿ? ಪ್ಯಾರಮೌಂಟ್ ಪವರ್ ಅಂತ ಕರಿತೀವಿ. ನಿಮಗಿನ್ನೂ ತುಂಬ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ ಒಂದು ಫ್ರೇಸ್ ಇದೆ, ಆ್ಯಕ್ಚುಲಿ ಲ್ಯಾಟಿನ್ ಫ್ರೇಸು. ಅದೇನು ಅಂತಂದರೆ ಪೇರೆಂಟ್ಸ್ ಪಾತ್ರೆ ಅಂತ. ಪೇರೆಂಟ್ಸ್ ಪಾತ್ರೆ ಇದು ಲ್ಯಾಟಿನ್ ಭಾಷೆ ಒಂದು ವರ್ಡು. ಪೇರೆಂಟ್ಸ್ ಪಾತ್ರೆ ಅಂತಂದರೆ ಈ ಸಾವರೈಂಟಿ ಅಂತಕ್ಕಂಥ ವರ್ಡನ್ನು ಇಟ್ಸ್ ಬ್ಯೂಟಿಫುಲಿ ಕ್ಯಾಪ್ಚರ್ಡ್ ಇನ್ ದ ವರ್ಡ್ಸ್ ಆಫ್ ಪೇರೆಂಟ್ಸ್ ಪಾತ್ರೆ. ಏನು ಪೇರೆಂಟ್ಸ್ ಪಾತ್ರೆ ಅಂತಂದರೆ, ಗೌರ್ಮೆಂಟ್ ಶುಡ್ ಲುಕ್ ಆಫ್ಟರ್ ಆನ್ ಇಟ್ಸ್ ಪೀಪಲ್ ಆ್ಯಸ್ ಲೈಕ್ ಆ್ಯಸ್ ಪೇರೆಂಟ್ಸ್ ಅಂತ. ಸೊ ಒಂದು ದೇಶ ತನ್ನ ಪ್ರಜೆಗಳನ್ನ ಹೆಂಗೆ ನೋಡ್ಕೋಬೇಕು ಅಂತಂದರೆ, ಒಬ್ಬ ಪೇರೆಂಟು ತನ್ನ ಮಕ್ಕಳನ್ನ ಹೆಂಗೆ ನೋಡ್ಕೋತಾನಲ್ಲ, ಒಬ್ಬ ಜವಾಬ್ದಾರಿಯುತವಾದಂಥ ಪೋಷಕ ಅಥವಾ ತಂದೆ ತಾಯಿಗಳು
ತನ್ನ ಮಕ್ಕಳನ್ನ ಹೆಂಗೆ ನೋಡ್ಕೋತಾರೆ ಆ ಥರವಾಗಿ ನಮ್ಮ ಸರ್ಕಾರ ಏನು ಮಾಡಬೇಕು, ಪ್ರಜೆಗಳನ್ನ ನೋಡ್ಕೋಬೇಕು. ಸೊ ನಾನು ಹೇಳಿದೆ ಇಲ್ಲಿ ವೆಲ್ಫೇರ್ ಆಫ್ ದ ಪೀಪಲ್, ಜನಗಳ ಪರವಾಗಿ ಕೆಲಸ ಮಾಡಬೇಕು ಅಂತ. ಸೊ ಇದನ್ನು ಪೇರೆಂಟ್ಸ್ ಪಾತ್ರ ಅಂತ ಏನು ಹೊರಡಿದೆ ಇದರ ಅರ್ಥ ಅದೇನೇನೆ. ಇದನ್ನು ಎಲ್ಲೂ ಕೂಡ ಸಂವಿಧಾನದಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಅಂತಂದರೆ ತುಂಬ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂತಂದರೆ ಈ ಪೇರೆಂಟ್ಸ್ ಪಾತ್ರ ಸ್ಪಿರಿಟನ್ನು ನಾವು ಎಲ್ಲಿ ನೋಡ್ಬೋದು ಅಂತಂದರೆ ಆರ್ಟಿಕಲ್ 38, 39 ಮತ್ತು 39A ಆಫ್ DPSPs, ರಾಜ್ಯ ನಿರ್ದೇಶನಾತ್ಮಕ ತತ್ವಗಳಾದಂತಹ ಆರ್ಟಿಕಲ್ 38, 39 ಮತ್ತು 39A ಈ ಪೇರೆಂಟ್ಸ್ ಪಾತ್ರೆಯ ಅಂಶಗಳನ್ನು ನೋಡ್ಬೋದು ಅಂತ ನಾವು ಹೇಳ್ಕೋಬೋದು ಅಂತ. ಮತ್ತು ಮುಂದುವರೆದು ಈ ಸಾವರಾಂಟಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಕಾನ್ಸೆಪ್ಟು, ನೀವೆಲ್ಲರೂ ಪೇಪರ್ಗಳನ್ನ ಓದ್ತಾ ಇದ್ರೆ ಅಥವಾ ಮ್ಯಾಗ್ಝಿನ್ಗಳನ್ನ ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗಿರುತ್ತೆ. ಇದು ಈ ಹೊಸ ಕಾನ್ಸೆಪ್ಟ್ ಏನು ಅಂತಂದರೆ ಡಿಜಿಟಲ್ ಸಾವರಾಂಟಿ ಅಂತ. ಸೊ ಡಿಜಿಟಲ್ ಪರಮಾಧಿಕಾರ ಏನು ಹಿಂಗಂದರೆ ಇವತ್ತೆಲ್ಲ ಗೊತ್ತಿದೆ ನಿಮಗೆ, ಇಡೀ ದೇಶದ ವ್ಯವಸ್ಥೆ ಎಲ್ಲವೂ ಕೂಡ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮುಂದೆ ಸಾಗ್ತಾ ಇದೆ. ಉದಾಹರಣೆಗೆ ನಿಮ್ಮದು ಆಧಾರ್ ಇನ್ಫಾರ್ಮೇಷನ್ ಇದೆ, ನಿಮ್ಮ ಎಲ್ಲ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು, ಕ್ರಿಟಿಕಲ್ ಇನ್ಫಾರ್ಮೇಷನ್ನ ಏನು ಮಾಡುತ್ತೆ ಗೌರ್ಮೆಂಟು ಸ್ಟೋರ್ ಮಾಡಿ ಇಡ್ತದೆ. ಮತ್ತು ಇಸ್ರೋಗೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಬಾಬಾ ಆಟೋಮಿಕ್ ರಿಸರ್ಚ್ಗೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳಿಗೆ ತುಂಬ ಗೌರ್ಮೆಂಟ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಅಂತ ಏನು ಕರಿತೀವಿ ಅದನ್ನು ಸಂಗ್ರಹ ಮಾಡಿ ಇಡ್ತಕ್ಕಂತಹ ವ್ಯವಸ್ಥೆ ಏನಿದೆಯಲ್ಲ ಅದನ್ನೇನಂತ ಕರಿತೀವಿ ಅಂತಂದರೆ ಡಿಜಿಟಲ್ ಸ್ಟೋರೇಜ್, ಡಿಜಿಟಲ್ ಇನ್ಫಾರ್ಮೇಷನ್ ಸ್ಟೋರೇಜ್ ಅಂತ ಕರಿತೀವಿ. ಇದನ್ನು ಕೂಡ ಕಾಪಾಡ್ಕೊಳ್ತಕ್ಕಂಥದ್ದು ಇದೆಯಲ್ಲ ಇದು ಕೂಡ ಒಂದು ರೀತಿಯ ಸಾರ್ವಭೌಮತೆ. ಯಾಕೆಂತಂದರೆ ಇಷ್ಟು ಇಶ್ಯೂಗಳಿದಾವಲ್ಲ, ಇಷ್ಟು ವಿಚಾರಗಳಿದಾವಲ್ಲ, ಇವನ್ನು ಕೂಡ ನಾವೇನು ಮಾಡಬೇಕು, ಕಾಪಾಡ್ಕೋಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಬೇರೆ ದೇಶದವ್ರಿಗೆ ಸುಲಭವಾಗಿ ಸಿಗುತ್ತೆ, ಅದು ನಮಗೆ ಥ್ರೆಟ್ಟನ್ನು ತಂದು ಕೊಡ್ಬೋದು ಅಂತ. ಈಗ ನೀವೆಲ್ಲರೂ ಕೇಳಿದ್ದೀರಾ, ಜಸ್ಟ್ ಈಗ ತಾನೇ ನ್ಯೂಸ್ ಪೇಪರಲ್ಲಿ ಅದು ಒಂದು ವೀಕು ಅಥವಾ ಒಂದು ಮಂತಲ್ಲಿ ತುಂಬ ಇಶ್ಯೂ ಆಗ್ತಾಯಿತ್ತು, ಈವನ್ ಪಾರ್ಲಿಮೆಂಟಲ್ಲೂ ಕೂಡ. ಪೆಗಾಸಸ್ ಅಂತ ಕೇಳಿರ್ಬೋದು ನೀವು. ಪೆಗಾಸಸ್ ಅಂತಂದರೆ ಇದೊಂದು ಇಸ್ರೇಲಿ ಸ್ಪೈ ಏನು ಆ್ಯಪ್ ಇದು. ಪೆಗಾಸಸ್ ಗೂಢಚರ್ಯೆಯನ್ನು ಮಾಡ್ತಕ್ಕಂತಹ, ಸ್ಪೈಯಿಂಗ್ ಮಾಡ್ತಕ್ಕಂತಹ ಒಂದು ಆ್ಯಪ್. ಇದನ್ನು ಬಳಸ್ಕೊಂಡು ಜಸ್ಟ್ ಇದು ಅಲಿಗೇಷನ್ ಅಷ್ಟೇ, ಇದು ಇನ್ನೂ ಸುಳ್ಳೋ ಸತ್ಯನೋ ಅಂತ ಗೊತ್ತಾಗಿಲ್ಲ, ಜಸ್ಟ್ ಒಂದು ಅಲಿಗೇಷನ್, ಆರೋಪ ಅಷ್ಟೇ. ಇದನ್ನು ಬಳಸ್ಕೊಂಡು ಗೌರ್ಮೆಂಟ್ ಏನು ಮಾಡ್ತಾ ಇದೆ, ತನಗೆ ಆಗದೇ ಇರ್ತಕ್ಕಂಥವ್ರನ್ನ ಅಥವಾ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳದ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಅಲಿಗೇಷನ್ ಆಗಿದೆ. ಸೊ ಇದೇ ಥರ ಈಗ ನಿಮಗೆ ಇನ್ನಷ್ಟು ಉದಾಹರಣೆಗಳನ್ನ ಕೊಡ್ತೀನಿ ನಾನು ನಿಮಗೆ. ಈಗ ಚೈನಾದವರು ಗೌರ್ಮೆಂಟು ವೆಬ್ಸೈಟ್ಗಳ ಮೇಲೆ ಹ್ಯಾಕ್ ಮಾಡಿದರು ಅಂತೆಲ್ಲ ನ್ಯೂಸಲ್ಲೆಲ್ಲ ನೋಡಿದ್ದೀವಿ. ಮತ್ತು ಸುಖೋಯ್ ವಿಮಾನ ಅಂತ ಇತ್ತು ನಮ್ಮಲ್ಲಿ, ಇದೆ ನಮ್ಮಲ್ಲಿ. ಆ ಸುಖೋಯ್ ವಿಮಾನದ ಕೆಲವೊಂದು ಏನು ಇನ್ಫಾರ್ಮೇಷನ್ ಇದೆ, ಕ್ರಿಟಿಕಲ್ ಇನ್ಫಾರ್ಮೇಷನ್ ಇದೆ, ಅದು ಚೈನಾದವರು ಹ್ಯಾಕ್ ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ಲ ನ್ಯೂಸಲ್ಲಿ ನೋಡಿರ್ತೀವಿ. ಸೊ ಈ ಇಶ್ಯೂನು ಕೂಡ ಡಿಜಿಟಲ್ ಸಾವರಾಂಟಿಗೆ ಸಂಬಂಧಪಟ್ಟಂತು. ಈ ಡಿಜಿಟಲ್ ಸಾವರಾಂಟಿನೂ ಕೂಡ ಇವತ್ತು ಹೊಸ ರೀತಿಯಾಗಿ ಭಾರತೀಯ ಸಾರ್ವಭೌಮತೆಯ ಒಳಗಡೆ ಸೇರ್ಕೋತಾ ಇದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇದು ಒನ್ ಕೈಂಡ್ ಆಫ್ ಎಕ್ಸ್ಟರ್ನಲ್ ಥ್ರೆಟ್. ಇದು ಬಾಹ್ಯವಾಗಿ ನಮಗೆ ಇದೊಂಥರ ಅಪಾಯಕಾರಿಯಾದಂತಹ ಸನ್ನಿವೇಶಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಸೊ ಹಂಗಾಗಿ ಇದು ಕೂಡ ಡಿಜಿಟಲ್ ಪರಮಾಧಿಕಾರದ ವ್ಯಾಪ್ತಿಯ ಒಳಗಡೆ ಬರ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಬೇಕು. ನೆಕ್ಸ್ಟ್, ಈ ಪರಮಾಧಿಕಾರ ಅಂತ ನಾವು ಏನು ಮಾತಾಡ್ತಾ ಇದ್ದೀವಿ, ಸಾವರಾಂಟಿ ಅಂತ ಏನು ಮಾತಾಡ್ತಾ ಇದ್ದೀವಿ, ಇದಕ್ಕೆ ಇಂಟರ್ನಲ್ ಥ್ರೆಟ್ಸ್ ಏನು ಇಲ್ವಾ? ಹಂಗಾದರೆ ಇಂಟರ್ನಲ್ ಥ್ರೆಟ್ಸ್ ಬಗ್ಗೆ ಮಾತಾಡೋದಾದರೆ ನೋಡಿ, ನೀವು ಪಾತಾಲ್ಗಡಿ ದಂಗೆ ಅಂತ ಕೇಳಿರ್ಬೋದು. ಪಾತಾಲ್ಗಡಿ ದಂಗೆ ಅಂತ ತುಂಬ ನ್ಯೂಸ್ ಆಗಿತ್ತಿದ್ದು ಆ್ಯಕ್ಚುಲಿ, ಪಾತಾಲ್ಗಡಿ ರೆಬೆಲಿಯನ್ ಅಂತ. ಈ ಪಾತಾಲ್ಗಡಿ ರೆಬೆಲಿಯನ್ನು ಎಲ್ಲಿ ಅಂತಂದರೆ ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜ್ಯಗಳ ಟ್ರೈಬಲ್ಸ್ಗಳು ಏನು ಮಾಡಿದ್ರು ಅಂತಂದರೆ ಇಂಟರ್ನಲ್ ಥ್ರೆಟ್ ಕೊಟ್ಟರು. ಯಾವ ಥರ ಅಂತಂದರೆ, ನಾವು ಭಾರತದ ಸಂವಿಧಾನವನ್ನು ಗೌರವಿಸಲ್ಲ, ಭಾರತದ ಸಂವಿಧಾನಕ್ಕೆ ನಾವು ವಿಧೇಯರಾಗಿರಲ್ಲ,
ಭಾರತದ ಯಾವುದೇ ಒಂದು ರಾಷ್ಟ್ರೀಯ ಆಚರಣೆಗಳನ್ನು ನಾವು ಆಚರಿಸಲ್ಲ. ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದೇ ರೀತಿಯ ಅಭಿವೃದ್ಧಿ ಯೋಜನೆಗಳನ್ನ ಹಮ್ಮಿಕೊಂಡ್ರೆ ಅದನ್ನು ನಮ್ಮ ಪ್ರದೇಶಗಳಲ್ಲಿ ಅನುಷ್ಠಾನ ಮಾಡೋದಕ್ಕೆ ಬಿಡೋದಿಲ್ಲ. ಮತ್ತು ಈಗ CBSE, NCERT ಅಥವಾ ಸ್ಟೇಟ್ ಸಿಲೆಬಸ್ಸು ಆ ಥರದ್ದೆಲ್ಲ ಇರುತ್ತೆ, ಅದನ್ನು ನಮ್ಮಲ್ಲಿ ನೀವು ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಬಿಡಲ್ಲ. ನಮ್ಮಲ್ಲಿ ಆದಿವಾಸಿ ಬೋರ್ಡ್ಗಳಿದೆ, ನಾವು ಅದನ್ನೇ ಎಸ್ಟಾಬ್ಲಿಷ್ ಮಾಡ್ಕೋತೀವಿ. ಆದಿವಾಸಿ ಸ್ಕೂಲ್ಗಳಿದೆ, ನಮ್ಮದೇ ಆದಂಥ ಕಲ್ಚರ್ ಇದೆ, ನಾವು ಅದನ್ನೇ ಎಸ್ಟಾಬ್ಲಿಷ್ ಮಾಡ್ಕೋತೀವಿ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ಅವರು ಗೌರ್ಮೆಂಟನ್ನು ಒಂದು ಅಥಾರಿಟಿ ಅಂತಲೇ ಅಂದ್ಕೊಳ್ಳಲ್ಲ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಅವ್ರಿಗೆ ಒಂದೇ ಒಂದು ಪಂಚಾಯಿತಿ ಅಂತಕ್ಕಂಥ ಸಂಸ್ಥೆ ಇದೆಯಲ್ಲ, ಅದಷ್ಟೇ ಅವ್ರಿಗೆ ಸುಪ್ರೀಂ ಆರ್ಗನ್ ಅವ್ರಿಗೆ. ಅದರಲ್ಲೂ ಈ ಪಂಚಾಯಿತಿ ಹೆಂಗೆ ಅಂತಂದರೆ, ಇಲ್ಲಿ ಎಲೆಕ್ಷನ್ ಆಗಲ್ಲ, ಸೆಲೆಕ್ಷನ್ ಆಗುತ್ತೆ, ಬರೀ ಆಯ್ಕೆ ಆಗುತ್ತೆ, ಅಲ್ಲಿ ಚುನಾವಣೆಗಳಾಗಲ್ಲ. ಸೊ ಈ ಥರದ ವ್ಯವಸ್ಥೆ ಇದೆ. ಅಂತಂದರೆ ನಾವು ಭಾರತದ ಯಾವುದೇ ಸಾರ್ವಭೌಮತ್ವದ ಅಂತಂದರೆ ಅದರ ಭಾಗ ಆಗಿ ಇರಲ್ಲ ಅಂತ ಹೇಳ್ತಾರೆ. ಯಾಕೆ ಹಿಂಗೆ ಹೇಳ್ತಾರೆ ಅಂತಂದರೆ, ಇವ್ರ ಕ್ಲೈಮ್ ಏನು, ಇವ್ರು ಯಾವ ರೀತಿ ಯಾಕೆ ಅದನ್ನು ಹೇಳ್ತಿದ್ದಾರೆ ಅಂತಂದರೆ, ನಮಗೆ ಭಾರತದ ಸಂವಿಧಾನ ಅಲ್ಲ, ನಮ್ಮ ಭೂಪ್ರದೇಶ ಮತ್ತು ನಮಗಿರ್ತಕ್ಕಂಥ ಫಾರೆಸ್ಟ್ ಕಾಡು ಪ್ರದೇಶ ಇದಕ್ಕೆಲ್ಲ ನಮಗೆ ಹಕ್ಕುಗಳನ್ನು ಕೊಟ್ಟಿರೋದು ಯಾರು ಅಂತಂದರೆ ಬ್ರಿಟಿಷ್ನ ವಿಕ್ಟೋರಿಯಾ ರಾಣಿ, ಭಾರತದ ಸಂವಿಧಾನ ಅಲ್ಲ ಅಂತ ಹೇಳಿ ಅವರು ಕ್ಲೈಮ್ ಮಾಡ್ತಾಯಿದ್ರು. ಇದನ್ನು ಕ್ಲೈಮ್ ಮಾಡೋದಕ್ಕೂ ಕೂಡ ಒಂದು ಕಾರಣ ಇದೆ. ಯಾಕೆ ಅಂತಂದರೆ, ಗೌರ್ಮೆಂಟ್ ಏನು ಮಾಡ್ತು ಆ ಸಂದರ್ಭದಲ್ಲಿ ಅಂತಂದರೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಎರಡೂ ಕೂಡ ಏನು ಮಾಡ್ತು ಅಂತಂದರೆ, ಟ್ರೈಬಲ್ಸ್ ಲ್ಯಾಂಡನ್ನು ನಾನ್ ಟ್ರೈಬಲ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂತಹ ಕೆಲವೊಂದು ಅಮೆಂಡ್ಮೆಂಟ್ಗಳನ್ನ ಮಾಡೋದಕ್ಕೆ ಅದು ಯೋಜನೆಯನ್ನು ನಡೆಸ್ತಾಯಿತ್ತು, ಪ್ಲ್ಯಾನ್ ಮಾಡ್ತಾಯಿತ್ತು ಸರ್ಕಾರಗಳು. ಸೊ ಇದು ಗೊತ್ತಾದಂತಹ ಈ ಜನರು ಏನು ಮಾಡಿದ್ರು ಅಂತಂದರೆ, ಈಗ ನಿಮ್ಗೆ ಗೊತ್ತಿರುತ್ತೆ ಟ್ರೈಬಲ್ಸ್ ಅಂತಂದರೆ ಅವ್ರಿಗೆ ಕಾಡು ಮತ್ತು ಅಲ್ಲಿ ಇರ್ತಕ್ಕಂತಹ ಪ್ರದೇಶ, ಬೆಟ್ಟ ಗುಡ್ಡಗಳು ಇವೆಲ್ಲವೂ ಕೂಡ ಅವ್ರಿಗೆ ತುಂಬ ಸಂಸ್ಕೃತಿಯ ಭಾಗವಾಗಿ ಮತ್ತು ಭಾವನಾತ್ಮಕ ಭಾಗವಾಗಿ ಇರ್ತದೆ ಅವ್ರಿಗೆ. ಸೊ ನೀವು ಅಭಿವೃದ್ಧಿ ಹೆಸರಲ್ಲಿ ಅವ್ರ ಸಂಸ್ಕೃತಿಯನ್ನು ಅಥವಾ ಅವರ ಆಚರಣೆಗಳನ್ನು ಅಥವಾ ಅವರ ಭಾವನೆಗಳಿಗೆ ಧಕ್ಕೆ ತಂದಾಗ ಅವ್ರು ಆಟೋಮೆಟಿಕಲಿ ಏನು ಮಾಡ್ತಾರೆ, ನಮ್ಮನ್ನು ವಿರೋಧ ಮಾಡೇ ಮಾಡ್ತಾರೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಡಿಸ್ಸಾದಲ್ಲಿ ಮಿಯಾಮ್ಗಿರಿ ಹಿಲ್ಸ್ ಅಂತ ಇದೆ, ಮಿಯಾಮ್ಗಿರಿ ಬೆಟ್ಟ. ಈ ಬೆಟ್ಟವನ್ನು ಅಲ್ಲಿನ ಟ್ರೈಬಲ್ಸ್ಗಳು ದೇವರು ಅಂತ ಪೂಜೆ ಮಾಡ್ತಿರ್ತಾರೆ. ಆದರೆ ಗೌರ್ಮೆಂಟ್ ಏನು ಮಾಡುತ್ತೆ ಅಂತಂದರೆ, ಈ ಮಿಯಾಮ್ಗಿರಿ ಹಿಲ್ಸನ್ನು ಬಾಕ್ಸೈಟ್ ಅದಿರನ್ನು ಏನು ಮಾಡೋದಕ್ಕೆ ತೆಗೆಯೋದಕ್ಕೆ ಅಲ್ಲಿಂದ ವೇದಾಂತ ಕಂಪ್ನಿಗೆ ಪರ್ಮಿಷನ್ ಕೊಡ್ತದೆ. ಇವ್ರು ಏನು ಮಾಡ್ತಾರೆ ಅಂತಂದರೆ, ಮಿಯಾಮ್ಗಿರಿ ಹಿಲ್ಸನ್ನು ದೇವರು ಅಂತ ಪೂಜೆ ಮಾಡ್ತಿದ್ದಂಥ ಟ್ರೈಬಲ್ಸು ಅವರು ಅಪೋಸ್ ಮಾಡ್ತಾರೆ. ಯಾಕೆಂತಂದರೆ ನಮ್ಮ ಭಾವನೆಗೆ ಇದು ಧಕ್ಕೆ ಆಗ್ತದೆ ಅಂತ. ಎಷ್ಟರ ಮಟ್ಟಿಗೆ ಅಂತಂದರೆ, ನಾನು ಹೇಳಿದ್ನಲ್ಲ, ನಾವು ಭಾರತೀಯರೇ ಅಲ್ಲವೇನೋ ಅನ್ನೋ ಮಟ್ಟಕ್ಕೆ ಅವರು ಗೌರ್ಮೆಂಟನ್ನು ಅಪೋಸ್ ಮಾಡ್ತಾರೆ. ಬಟ್ ಗೌರ್ಮೆಂಟ್ದು ಒಂದು ವಾದ ಇದೆ. ಗೌರ್ಮೆಂಟ್ ವಾದ ಏನು ಅಂತಂದರೆ, ಇವರೆಲ್ಲರೂ ಕೂಡ ಇಲ್ಲೀಗಲ್ಲಾಗಿ ಅಫೀಮನ್ನು ಬೆಳೀತಾರೆ ಮತ್ತು ಇವರು ಮಾವೋಯಿಸ್ಟ್ ಚಳುವಳಿಯ ಭಾಗವಾಗಿದ್ದಾರೆ ಅಂತ ಗೌರ್ಮೆಂಟು ಕ್ಲೈಮ್ ಮಾಡುತ್ತೆ. ಬಟ್ ವಾಟ್ ಎವರ್ ದ ಡಿಸ್ಕಷನ್ ಈಸ್ ದೇರ್. ಆದರೆ ಏನು ಅಂತಂದರೆ ನೋಡಿ, ಟ್ರೈಬಲ್ಸ್ಗಳನ್ನು ಆ್ಯಕ್ಚುಲಿ ಈ ಬುಡಕಟ್ಟು ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನರೇನಿದ್ದಾರೆ, ಅವರ ಸಂಸ್ಕೃತಿಯನ್ನು ಅಥವಾ ಅವರ ಆಚರಣೆಗಳನ್ನು ಅಥವಾ ಅವರ ಭಾವನೆಗಳನ್ನು ನಾವೇನಾದರೂ ಧಕ್ಕೆಗೊಳಿಸಿದ್ದೇ ಆದರೆ ಅದು ಖಂಡಿತವಾಗಿಯೂ ಅವರ ಜನ್ರೇಷನ್ನು ನಾಶ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತದೆ. ಉದಾಹರಣೆಗೆ ನಿಮಗೆ ಈ ಸೆಂಟಿನಲೀಸ್ ಅಂದ್ಬಿಟ್ಟು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ವಾಸ ಮಾಡ್ತಾರಲ್ಲ, ಅವ್ರಿಗೆ ಈವನ್ ಒಂದು ಸಣ್ಣ ರೋಗ ಬಂದ್ರೂ ಅವ್ರಿಗೆ ತಡ್ಕೊಳ್ಳೋ ಅಂತಹ ಶಕ್ತಿ ಇಲ್ಲ, ಅವ್ರಿಗೆ ರೋಗ ನಿರೋಧಕ ಶಕ್ತಿ ಇಲ್ಲ. ಅಂಥವ್ರ ಹತ್ರ ಹೋಗಿ ನಾವೇನಾದರೂ ಒಂದು ಡಿಸೀಸ್ನ ಹರಡಿಸ್ಬಿಟ್ಟು ಬಂದುಬಿಟ್ರೆ ಅವ್ರ ಇಡೀ ಜನಾಂಗನೇ ಸತ್ತೋಗ್ಬಿಡ್ತದೆ. ಇಂತಹ ಸೂಕ್ಷ್ಮತೆಗಳೆಲ್ಲವನ್ನೂ ಅರ್ಥ ಮಾಡಿಕೊಂಡು ಗೌರ್ಮೆಂಟ್ ಏನು ಮಾಡಬೇಕಾಗಿತ್ತು ಅಂತಂದರೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಆಮೇಲೆ ಇನ್ನೊಂದೇನು ಅಂತಂದರೆ ನೋಡಿ, ಈಗ ಇವರ ಸಂಸ್ಕೃತಿ ಅಥವಾ ಇವರ ಆಚರಣೆಗಳನ್ನ ಅಥವಾ ಇವ್ರಿಗೇನು ಭಾವನಾತ್ಮಕ ಸಂಬಂಧಗಳನ್ನು ಯಾವ್ಯಾವುದ್ರ ಜೊತೆ ಇಟ್ಕೊಂಡಿದ್ದಾರೆ, ಕಾಡಿನ ಜೊತೆ ಮತ್ತು ಅಲ್ಲಿನ ನದಿಗಳ ಜೊತೆ, ಪ್ರಾಣಿ ಪಕ್ಷಿಗಳ ಜೊತೆ, ಬೆಟ್ಟ ಗುಡ್ಡಗಳ ಜೊತೆ, ಇವ್ರ ಜೊತೆ ಎಲ್ಲವೂ ಭಾವನಾತ್ಮಕ ಒಂದು ಸಂಬಂಧವನ್ನು ಇಟ್ಕೊಂಡಿರ್ಬೇಕಾದ್ರೆ ನಾವು ಅಭಿವೃದ್ಧಿ ಹೆಸರಲ್ಲಿ ಅದನ್ನು ನಾಶ ಮಾಡಿ ನಾವು ನಿಮಗೆ ಬೇರೆ ಕಡೆ ರಿಪ್ಲೇಸ್ ಮಾಡ್ತೀವಿ ಅಂತ ಹೇಳೋದಿದೆಯಲ್ಲ, ಇದು ತುಂಬ ತಪ್ಪಿನ ವಿಚಾರ ಅಂತ ಅನಿಸುತ್ತೆ. ಯಾಕೆ ಗೊತ್ತಾ, ಈಗ ನಾವು ಅವ್ರನ್ನ ಬೆಂಗಳೂರು ಅಪಾರ್ಟ್ಮೆಂಟಲ್ಲಿ ಕರ್ಕೊಬಂದು ಇರಿಸಿದ್ರೆ ಅವ್ರು ಯಾರೂ ಇರಲ್ಲ ಟ್ರೈಬಲ್ಸು. ಯಾಕೆಂತಂದರೆ ಅವ್ರಿಗಿದ್ದು ಗೊತ್ತಿಲ್ಲ ಅಥವಾ ಈ ಒಂದು ಕಲ್ಪನೆಯೂ ಕೂಡ ಅವ್ರಿಗಿರಲ್ಲ. ಅಷ್ಟು ಹಿಂದುಳಿದ ಜನಾಂಗ ಅವರು. ಆ ಕಾರಣಕ್ಕೆ ಇಂಥ ವಿಚಾರಗಳಲ್ಲಿ ಗೌರ್ಮೆಂಟು ಕೆಲಸವನ್ನು ಮಾಡಬೇಕಾದ್ರೆ ಬಹಳ ಜಾಗರೂಕತೆಯಿಂದಾಗಿ ವರ್ತಿಸಬೇಕಾದಂತಹ ಸಂಗತಿಗಳಿರ್ತವೆ. ಸೊ ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ, ಈ ಪಾತಾಲ್ಗಡಿ ರೆಬೆಲಿಯನ್ ಯಾಕಾಯಿತು ಅಂತಂದರೆ, ಸೊ ಗೌರ್ಮೆಂಟು ಕೆಲವೊಂದು ಡೆವಲಪ್ಮೆಂಟು
ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀವಿ ಅಂತ ಹೋಗಿ ಅವ್ರ ಜಮೀನಿನ ವಿಷಯಕ್ಕೆ ಕೈ ಹಾಕಿದಾಗ ಅವ್ರು ಏನು ಮಾಡಿದ್ರು, ಆಟೋಮೆಟಿಕ್ಕಾಗಿ ಗೌರ್ಮೆಂಟ್ ವಿರುದ್ಧ ತಿರುಗಿ ಬಿದ್ದರು. ಸೊ ನಾವು ಭಾರತೀಯರಲ್ಲ, ಭಾರತೀಯ ಸಂವಿಧಾನಕ್ಕೆ ನಾವು ಬೆಲೆ ಕೊಡಲ್ಲ, ಸೊ ನಾವು ಯಾವುದೇ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡಲ್ಲ, ಈ ಥರ ಒಂದು ರೀತಿಯ ಥ್ರೆಟ್ಟಾಗಿ ಪರಿಣಾಮವನ್ನು ಬೀರ್ತಕ್ಕಂತಹ ಸಂದರ್ಭಗಳನ್ನು ನಾವು ನೋಡಿದ್ದೀವಿ. ಸೊ ಇವಾಗ ಏನಾಗಿದೆ ಅಂತಂದರೆ ಗೌರ್ಮೆಂಟು ಇದನ್ನು ಸಪ್ರೆಸ್ ಮಾಡಿದೆ ಮತ್ತು ಅವ್ರಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಕೊಡೋದಕ್ಕೆ ಮನಸ್ಸು ಮಾಡ್ತಾ ಇದೆ. ಮತ್ತು ಮಾವೋಯಿಸ್ಟ್ ಚಳುವಳಿ ಆ ಭಾಗದಲ್ಲಿ ಇನ್ನೂ ಕೂಡ ಸ್ಟ್ರಾಂಗಾಗೇ ಇದೆ. ಆದ್ರೂ ಇನ್ನು ಮುಂದಿನ ದಿನಗಳಲ್ಲಾದ್ರೂ ಈ ವಿಚಾರಗಳ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಕೆಲಸ ಮಾಡ್ತಕ್ಕಂತಹ, ಅಂದರೆ ಇಂಟರ್ನಲ್ ಥ್ರೆಟ್ ಬಂದಾಗ ಅದನ್ನು ತುಂಬ ಪರಿಣಾಮಕಾರಿಯಾಗಿ ಎದುರಿಸ್ತಕ್ಕಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಸೊ ಸಾವರೈಂಟಿ ಅಂತಂದರೆ ಇಷ್ಟನ್ನು ನಾವು ತಿಳ್ಕೊಬೇಕಾಗತ್ತೆ. ಸೊ ನೆಕ್ಸ್ಟ್ ವರ್ಡ್ ಏನು? ಸಮಾಜವಾದಿ. ಸಮಾಜವಾದಿ ಇಂಗ್ಲೀಷಲ್ಲಿ ಸೋಷಿಯಲಿಸ್ಟ್. ಸಮಾಜವಾದಿ ಹಂಗಂದ್ರೆ ಅರ್ಥ ಏನು? ತುಂಬ ಪುಸ್ತಕಗಳಲ್ಲಿ ಸಮಾಜವಾದಿ ಅಂತಂದರೆ ಅದರಲ್ಲಿ ವಿವರಣೆ ಏನು ಕೊಟ್ಟಿದ್ದಾರೆ ಅಂತಂದರೆ ಮಿಶ್ರ ಆರ್ಥಿಕ ವ್ಯವಸ್ಥೆ, ಮಿಶ್ರ ಆರ್ಥಿಕತೆ ಅಂತ ಕೊಟ್ಟಿದ್ದಾರೆ. ಸೊ ಈ ಮಿಶ್ರ ಆರ್ಥಿಕತೆ ಅಂತಕ್ಕಂಥದ್ದು ಎಕನಾಮಿಕಲ್ ಕನೊಟೇಷನ್ ಅಥವಾ ಎಕನಾಮಿಕಲ್ ಕಂಟೆಕ್ಸ್ಟಲ್ಲಿ ಅದು ಅರ್ಥ. ಆದರೆ ಕಾನ್ಸ್ಟಿಟ್ಯೂಷನಲ್ ಆಸ್ಪೆಕ್ಟಲ್ಲೂ ಮಿಶ್ರ ಆರ್ಥಿಕತೆ ಅಂತಕ್ಕಂಥದ್ದೇ ಅರ್ಥನಾ? ನೋಡಿ, ನಾನು ಮತ್ತೆ ಹೇಳ್ತಿದ್ದೀನಿ, ಸಮಾಜವಾದಿ ಅಂತಂದರೆ ಕೆಲವೊಂದು ಪುಸ್ತಕಗಳಲ್ಲಿ ಬರೆದಿದ್ದಾರೆ ಏನಂತ ಅಂತಂದರೆ ಮಿಶ್ರ ಆರ್ಥಿಕತೆ ಅಂತ, ಮಿಕ್ಸ್ಡ್ ಎಕಾನಮಿ ಅಂತ ಕರಿತೀವಿ. ಆದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಟೆಕ್ಸ್ಟಲ್ಲೂ ಅದೇ ಅರ್ಥನಾ? ನೋ, ಆ ಅರ್ಥ ಅಲ್ಲ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಟೆಕ್ಸ್ಟಲ್ಲಿ ಅರ್ಥ ಏನು ಅಂತಂದರೆ ಗ್ಯಾರಂಟಿ ಆಫ್ ಮಿನಿಮಮ್ ಸ್ಟ್ಯಾಂಡರ್ಡ್ ಆಫ್ ಗುಡ್ ಲೈಫ್. ಅಂದರೆ ಕನಿಷ್ಠ ಗುಣಮಟ್ಟದ ಜೀವನವನ್ನು ಭಾರತ ತನ್ನ ಪ್ರಜೆಗಳಿಗೆ ಕಲ್ಪಿಸ್ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ಏನಂತ ಕರಿತೀವಿ ಅಂತಂದರೆ ಸಮಾಜವಾದಿ ಅಂತ ಕರಿತೀವಿ. ನಿಮಗೆ ಇನ್ನೂ ಅರ್ಥ ಆಗಬೇಕು ಅಂತಂದರೆ ಈ ಸಮಾಜವಾದಿ ಚಿಂತನೆ ಏನಿದೆ ಇದ್ರದ್ದು ವೆಸ್ಟರ್ನ್ ಕಾನ್ಸೆಪ್ಟ್ ಏನು ಅಥವಾ ಇಂಡಿಯನ್ ಕಾನ್ಸೆಪ್ಟ್ ಏನು ಅಂತ ತಿಳ್ಕೊಂಡ್ರೆ ಗೊತ್ತಾಗ್ಬಿಡ್ತದೆ. ನೋಡಿ, ಇದು ಯಾಕೆ ನಮಗೆ ಈ ಥರ ಆಗಿದೆ ಅಂತಂದರೆ, ಈ ಥರ ತಿಳ್ಕೊಬೇಕು ಅಂತ ಅನಿಸಿದೆ ಈ ಸೋಷಿಯಲಿಸ್ಟ್ ಅಂತಕ್ಕಂಥ ಪದನ ಅಂತಂದರೆ, ಹಲವಾರು ಪೊಲಿಟಿಕಲ್ ಪಾರ್ಟೀಸು, ಹಲವಾರು ರಾಜಕೀಯ ಪಕ್ಷಗಳೇನು ಮಾಡಿದೆ, ಈ ಪದವನ್ನು ತಪ್ಪಾಗಿ ಅರ್ಥೈಸ್ಕೊಂಡು ತಪ್ಪಾಗಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂತಹ ಉದಾಹರಣೆಗಳಾಗಿದೆ. ಸೊ ಆ ಕಾರಣಕ್ಕೆ ಏನಾಗಿದೆ ಅಂತಂದರೆ ಜನಸಾಮಾನ್ಯರ ಮನಸ್ಸಲ್ಲೂ ಕೂಡ ಏನು ಮಿಶ್ರ ಆರ್ಥಿಕತೆ ಅಂತಕ್ಕಂಥದ್ದೇ ಉಳಿದಿದೆ. ಗೌರ್ಮೆಂಟ್ ಪ್ರಕಾರ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅಷ್ಟೇ, ಸೋಷಿಯಲಿಸ್ಟ್ ಅಂತಂದರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅಂತ ಅಷ್ಟೇ ಅರ್ಥ. ಬಟ್ ಇದನ್ನು ಮೀರಿ ಇದಕ್ಕೆ ಅರ್ಥ ಕೊಡೋದಕ್ಕೆ ಸಾಧ್ಯನಾ? ಏನು ಸಮಾನ ವಿತರಣೆ ಅಥವಾ ಸಮಾನವಾಗಿ ಎಲ್ರಿಗೂ ಹಂಚ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ಗೌರ್ಮೆಂಟ್ ಏನು ಮಾಡಿದೆ, ಸಮಾಜವಾದಿ ತತ್ವ ಅಂತ ಹೇಳಿದೆ. ಬಟ್ ಇದನ್ನು ಮೀರಿ ಸಮಾಜವಾದಿ ತತ್ವವನ್ನು ನಾವು ಅರ್ಥ ಮಾಡ್ಕೋಬೋದು ಅಂತಂದರೆ ಖಂಡಿತವಾಗಿಯೂ ನೋಡಿ, ಹೆಣ್ಣುಮಕ್ಕಳು ಮತ್ತು ಮಹಿಳೆಯರ ರಕ್ಷಣೆ, ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ರಕ್ಷಣೆ, ಕೃಷಿಗೆ ಹೆಚ್ಚಿನ ಮಹತ್ವ, ಸಮಾನ ವೇತನ, ದುಡಿಯುವ ವರ್ಗದ ರಕ್ಷಣೆ, ಹಾಗೂ ಮದ್ಯಪಾನ ನಿಷೇಧ. ಎಕ್ಸೆಟ್ರಾ. ಅಂದರೆ ಗುಡ್ ಲೈಫ್ ಅಂತಂದರೆ ಕೇವಲ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾತ್ರ ಅಲ್ಲ, ಸಮಾನ ಹಂಚಿಕೆ ಮಾತ್ರ ಅಲ್ಲ, ಬಿಯಾಂಡ್ ದಟ್ ನಾವು ಅದಕ್ಕೆ ಅರ್ಥ ಕೊಡೋದಕ್ಕೆ ಅವಕಾಶ ಇದೆ.
ಆ ಅರ್ಥ ಹೆಂಗೆ ಅಂತಂದರೆ ನೋಡಿ, ಹೆಣ್ಮಕ್ಳನ್ನ ಮತ್ತು ಮಹಿಳೆಯರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು, ಮತ್ತು ಸಮಾನ ವೇತನವನ್ನು ಅಂತಂದರೆ ಹೆಣ್ಣಾಗಲಿ ಗಂಡಾಗಲಿ ಅವ್ರು ಮಾಡಿದಂಥ ಕೂಲಿಗೆ ಇಬ್ರಿಗೂ ಒಂದೇ ರೀತಿಯ ವೇತನವನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ಮತ್ತು ದುಡಿಯುವ ವರ್ಗದ ರಕ್ಷಣೆ, ಯಾರು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ರಕ್ಷಣೆಯನ್ನು ಒದಗಿಸ್ತಕ್ಕಂಥದ್ದಾಗಿರ್ಬೋದು, ಮತ್ತು ಮದ್ಯಪಾನವನ್ನು ನಿಷೇಧ ಮಾಡ್ತಕ್ಕಂಥದ್ದಾಗಿರ್ಬೋದು. ಇವೆಲ್ಲವೂ ಕೂಡ ಸಮಾಜವಾದಿ ಚಿಂತನೆಗಳೇ ಆಗಿದ್ದಾವೆ. ಬಟ್ ನಮ್ಮ ಗೌರ್ಮೆಂಟು ಯಾವುದಕ್ಕೆ ತನ್ನನ್ನು ತಾನು ರಿಸ್ಟ್ರಿಕ್ಟ್ ಮಾಡ್ಕೊಂಡಿದೆ ಅಂತಂದರೆ ಕೇವಲ ಈಕ್ವಲ್ ಡಿಸ್ಟ್ರಿಬ್ಯೂಷನ್ಗೆ ತನ್ನನ್ನು ತಾನು ಕನ್ಫೈನ್ ಮಾಡ್ಕೊಂಡಿದೆ. ಅದಕ್ಕೆ ಏನಾದರೂ ಒಂದನ್ನು ಕೊಟ್ಟರೆ ನಾವು ಇದನ್ನು ಕೊಟ್ಟಿದ್ದೀವಿ ಅದನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಿರ್ತಾರೆ. ಬಟ್ ಬಿಯಾಂಡ್ ದಟ್ ಮಾಡೋದಕ್ಕೆ ಸಾಧ್ಯ ಇದೆ. ಅದು ಎಲ್ಲವನ್ನು ಮಾಡಿದ್ರೆ ನೋಡಿ, ಗುಡ್ ಲೈಫ್ ಅಂತಂದರೆ ಇವೆಲ್ಲವನ್ನು ಒಳಗೊಳ್ಳುತ್ತೆ. ಗುಡ್ ಲೈಫ್ಗೆ ಈವನ್ ಕಾನ್ಸ್ಟಿಟ್ಯೂಷನಲ್ಲಿ ಕೂಡ ಗುಡ್ ಲೈಫ್ ಅಂತಂದರೆ ಏನು ಅಂತ ಅರ್ಥ ಕೊಟ್ಟಿಲ್ಲ. ಯಾಕೆ ಅರ್ಥ ಕೊಟ್ಟಿಲ್ಲ ಅಂತಂದರೆ ಕಾಲ ಬದಲಾದಂಗೆ ಆ ಗುಡ್ ಲೈಫ್ನ ಕಾನ್ಸೆಪ್ಟು ಕೂಡ ಬದಲಾಗ್ತಾ ಹೋಗ್ತದೆ. ಉದಾಹರಣೆಗೆ ನಿಮಗೆ ರೈಟ್ ಟು ಲೈಫ್ ಅಂತಂದರೆ ಡಿಗ್ನಿಫೈಡ್ ಲೈಫ್ ಅಂತಕ್ಕಂಥ ಅರ್ಥ ಇರಲಿಲ್ಲ ಹಿಂದೆ. ಸುಪ್ರೀಂ ಕೋರ್ಟ್ ಅದಕ್ಕೆ ಮೀನಿಂಗ್ ಕೊಟ್ಟು ಇಂಟರ್ಪ್ರಿಟೇಷನ್ ಕೊಟ್ಟು ಆನಂತರ ಗುಡ್ ಲೈಫ್ ಅಂತಂದರೆ ಈ ಥರ ಇರಬೇಕು ಅಂತ ಹೇಳಿದ್ದು. ಸೊ ಹಾಗೇನೇ ಗುಡ್ ಲೈಫ್ಗೆ ಇಷ್ಟೆಲ್ಲ ಆಯಾಮಗಳಿದ್ದಾವೆ, ಇಷ್ಟೆಲ್ಲ ಆಯಾಮಗಳು. ಮತ್ತು ಇನ್ನು ಮುಂದುವರೆದು ಕಾಲ ಬದಲಾದಂತೆ ಇನ್ನೂ ಸಾಕಷ್ಟು ಬದಲಾವಣೆಗಳಾಗ್ಬೋದು ಅಥವಾ ಹೊಸ ಚಿಂತನೆಗಳು ಹುಟ್ಕೋಬೋದು. ಆದರೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ನ ಬಿಯಾಂಡ್, ಅದನ್ನು ಹೊರತಾಗಿಯೂ ಕೂಡ ಇಷ್ಟೆಲ್ಲ ಅಂತಂದರೆ ಗುಡ್ ಲೈಫನ್ನು ಕೊಡೋದಕ್ಕೆ ಏನೇನೆಲ್ಲ ಸಾಧ್ಯತೆ ಇದೆಯೋ ಅದೆಲ್ಲವನ್ನು ಕೂಡ ಈ ಸಮಾಜವಾದಿ ಚಿಂತನೆಗಳು ಅಥವಾ ಸಮಾಜವಾದಿ ಅಂತ ಏನು ಪರಿಕಲ್ಪನೆ ನಾವು ಮಾತಾಡ್ತಿದ್ದೀವಿ ಅದು ಒಳಗೊಳ್ಳುತ್ತೆ ಅಂತ. ಸೊ ಈ ಕಾನ್ಸೆಪ್ಟು ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಬರುತ್ತೆ ಅಂತಂದರೆ DPSPಸಲ್ಲಿ ಬರುತ್ತೆ. ದ ಕಂಪ್ಲೀಟ್ DPSPs ಏನಿದೆ ಅದೆಲ್ಲವೂ ಕೂಡ ಸೋಷಲಿಸ್ಟ್ ಅಜೆಂಡಾ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು, ಇವಾಗ ಈ ಸೋಷಿಯಲಿಸಮ್ನ, ಈ ಸೋಷಿಯಲಿಸ್ಟಿಕ್ ಅಂತ ನಾವೇನು ಮಾತಾಡ್ತಿದ್ವಿ, ಈ ಪರಿಕಲ್ಪನೆ ನಮ್ಮ ದೇಶದಲ್ಲೂ ಬೇರೆನಾ ಅಥವಾ ವೆಸ್ಟರ್ನ್ ಕಂಟ್ರೀಸಲ್ಲಿ ಯಾವ ಥರ ಇದೆ ಅಂತ ನೋಡಿದಾಗ ನೋಡಿ, ಈ ಸೋಷಿಯಲಿಸಮ್ ಅಂತಕ್ಕಂಥದ್ದು ಅಥವಾ ಸೋಷಿಯಲಿಸ್ಟಿಕ್ ಅಂತಕ್ಕಂತಹ ಪರಿಕಲ್ಪನೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಯಾವ ಥರ ಹುಟ್ಕೋತು, ವೆಸ್ಟರ್ನ್ ಪಾರ್ಟಲ್ಲಿ ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಯಾವ ರೀತಿಯಾಗಿ ಹುಟ್ಕೋತು ಅಂತ ನೋಡಿದಾಗ ಇದು 5ನೇ ಶತಮಾನದಿಂದ 10ನೇ ಶತಮಾನದವರೆಗೆ ಯುರೋಪ್ನಲ್ಲಿ ಊಳಿಗಮಾನ್ಯ ಪದ್ಧತಿ ಇತ್ತು. ಫ್ಯೂಡಲಿಸ್ಟಿಕ್ ಏಜ್ ಅಂತ ಕರಿತೀವಿ ಅದನ್ನ, ಊಳಿಗಮಾನ್ಯ ಪದ್ಧತಿ. ಈ ಪದ್ಧತಿಯಿಂದಾಗಿ ಅಲ್ಲಿಯ ಆಸ್ತಿ ಕೇವಲ ಕೆಲವು ವರ್ಗದ ಜನರಲ್ಲಿ ಶೇಖರಣೆ ಆಗಿತ್ತು. ಈ ಶೇಖರಣೆ ಆಗಿದ್ದಂತಹ ಆಸ್ತಿಯನ್ನು ಪೊಲೀಸ್ ಫೋರ್ಸನ್ನು ಬಿಟ್ಟು ಕಿತ್ಕೊಂಡ್ರು. ಅಂತಂದರೆ ಇಲ್ಲಿ ಯುರೋಪ್ ಕಂಟ್ರೀಸಲ್ಲಿ ಏನಿದೆ ಅಂತಂದರೆ ಕೋಆಪರೇಟಿವ್ ಓನರ್ಶಿಪ್ ಇದೆ ವಿತ್ ರೆಸ್ಪೆಕ್ಟ್ ಟು ಲ್ಯಾಂಡ್ ಆ್ಯಂಡ್ ಪ್ರಾಪರ್ಟಿ. ಆ ಕೋಆಪರೇಟಿವ್ ಓನರ್ಶಿಪ್ ಅಂತಂದರೆ ಸಾಮೂಹಿಕ ಮಾಲೀಕತ್ವ, ಸಾಮೂಹಿಕ ಮಾಲೀಕತ್ವ ಇದೆ. ಯಾವುದಕ್ಕೆ? ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡಿದಾಗ ಸಾಮೂಹಿಕ ಮಾಲೀಕತ್ವ ಇದೆ. ಅಲ್ಲಿ ಇಂಡಿವಿಜುವಲ್ ಓನರ್ಶಿಪ್ ಇಲ್ಲ. ಅಂತಂದರೆ ವೈಯಕ್ತಿಕ ಮಾಲೀಕತ್ವ ಇಲ್ಲ. ವೈಯಕ್ತಿಕ ಮಾಲೀಕತ್ವಕ್ಕೆ ಅಲ್ಲಿ ಅವಕಾಶ ಇಲ್ಲ. ಬದಲಾಗಿ ಕೋಆಪರೇಟಿವ್ ಓನರ್ಶಿಪ್ಗೆ ಅವಕಾಶ ಇದೆ. ಸೊ ಅವರೇನು ಮಾಡಿದ್ರು ಅಂತಂದರೆ ಈ ವೈಯಕ್ತಿಕ ಮಾಲೀಕತ್ವದಿಂದ ಭೂಮಿಯ ಮೇಲಿನ ಹಕ್ಕನ್ನು ಕಿತ್ಕೊಳ್ಳೋದಕ್ಕೆ ಪೊಲೀಸ್ ಫೋರ್ಸನ್ನು ಬಳಸಿ ಅವರೇನು ಮಾಡಿದ್ರು ಅಂತಂದರೆ ಕೋಆಪರೇಟಿವ್ ಓನರ್ಶಿಪ್ಪನ್ನು ಜಾರಿಗೆ ತಗೊಬಂದರು. ಇದು ವೆಸ್ಟರ್ನ್ ಕಂಟ್ರೀಸಲ್ಲಿ ಸೋಷಿಯಲಿಸ್ಟಿಕ್ ಥಿಂಕಿಂಗ್ ಅಂತ. ಬಟ್ ಇಂಡಿಯಾದಲ್ಲಿ ಈ ರೀತಿನ, ಇಂಡಿಯಾದಲ್ಲಿ ಊಳಿಗಮಾನ್ಯ ಪದ್ಧತಿಗೆ ವಿರುದ್ಧವಾಗಿ ಹುಟ್ಕೊಂಡಿದೆಯಾ ಸೋಷಿಯಲಿಸಮ್ಮು ಅಂತಂದರೆ ಇಲ್ಲ. ಇಲ್ಲಿ ಯಾವುದರಿಂದ ಸೋಷಿಯಲಿಸಮ್ ಹುಟ್ಕೊಂಡಿದೆ ಅಂತಂದರೆ ನ್ಯಾಷನಲ್ ಮೂವ್ಮೆಂಟಿಂದ, ರಾಷ್ಟ್ರೀಯ ಚಳುವಳಿಯಿಂದ. ಸೊ ಭಾರತದಲ್ಲಿ ಸೋಷಿಯಲಿಸ್ಟಿಕ್ನ ಆರಿಜಿನ್ ಹೆಂಗಾಗಿದೆ, ಉಗಮ ಹೆಂಗಾಗಿದೆ ಅಂತಂದರೆ ನ್ಯಾಷನಲ್ ಮೂವ್ಮೆಂಟಿಂದ ಆಗಿದೆ. ಅದರಲ್ಲೂ ಯಾರಿಂದ ಅಂತಂದರೆ ಗಾಂಧೀಜಿಯವರಿಂದ. ಸೊ ಗಾಂಧೀಜಿಯವರಿಂದ ಹೆಂಗೆ
ಅಂತಂದರೆ ನಿಮಗೆಲ್ಲ ಗೊತ್ತಿದೆ 1920ರಲ್ಲಿ ಗಾಂಧೀಜಿಯವರು ತುಂಬ ವ್ಯಾಪಕವಾಗಿ ಸ್ವತಂತ್ರ ಚಳುವಳಿನಲ್ಲಿ ತೊಡಗಿಸ್ಕೊತಾರೆ. ಆ ನಂತರ ಏನಾಗುತ್ತೆ ಅಂತಂದರೆ ಈ ರಾಷ್ಟ್ರೀಯ ಚಳುವಳಿ ಗಾಂಧೀಜಿಯವರು ಬರೋದಕ್ಕಿಂತ ಹಿಂದೆ ಹೆಂಗಾಗಿರುತ್ತೆ ಅಂತಂದರೆ ಒಂಥರ ಎಲೈಟಿಸ್ಟ್ ಮೂಮೆಂಟು. ಕೇವಲ ಇಂಟೆಲೆಕ್ಚುಯಲ್ಸು ಮತ್ತು ದೊಡ್ಡ ದೊಡ್ಡ ಎಜುಕೇಷನ್ನ ಪಡ್ಕೊಂಡಿದ್ದಂಥವ್ರು ಅವ್ರು ಮಾತ್ರ ಭಾಗವಹಿಸ್ತಾ ಇರ್ತಾರೆ. ಇವರೆಲ್ಲರ ಉದ್ದೇಶ ಏನಾಗಿರುತ್ತೆ ಅಂತಂದರೆ ಈ ಇಂಟೆಲೆಕ್ಚುಯಲ್ಸು ಅಥವಾ ಎಲೈಟಿಸ್ಟ್ ಪೀಪಲ್ ಅಂತ ನಾವು ಯಾರನ್ನು ಕರಿತಿದ್ದೀವಿ, ಅವ್ರ ಉದ್ದೇಶ ಏನಾಗಿತ್ತು ಅಂತಂದರೆ ಬ್ರಿಟಿಷರ ಆಡಳಿತದಲ್ಲಿ ಭಾರತೀಯರಿಗೆ ಅವಕಾಶವನ್ನು ಕೊಡಿಸ್ಬೇಕು, ಮತ್ತು ಭಾರತೀಯರಿಗೆ ಪೊಲಿಟಿಕಲ್ ಪವರನ್ನು ಕೊಡಿಸ್ಬೇಕು, ಭಾರತಕ್ಕೆ ಸ್ವತಂತ್ರವನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ಅಷ್ಟೇ ಆಗಿತ್ತು ಅವ್ರಿಗೆ. ಆ ಕಾರಣಕ್ಕೋಸ್ಕರನೇ ಅವ್ರ ಚಿಂತನೆಗಳಿದ್ವಲ್ಲ, ಎಲೈಟಿಸ್ಟ್ ಪೀಪಲ್ದು ಚಿಂತನೆಗಳಿದ್ವಲ್ಲ, ಅವರು ಗ್ರೌಂಡ್ ಲೆವೆಲ್ ಇರ್ತಕ್ಕಂಥ ಜನರಿಗೆ, ಮಾಸ್ಗೆ ಅವರು ತಲುಪಕ್ಕಾಗಲಿಲ್ಲ. ಈಗ ಓದ್ದಿರೋರಿಗೆ ನೀವು ಪೊಲಿಟಿಕಲ್ ಪವರು ಹಂಗೆ ಹಿಂಗೆ ಅಂತಂದರೆ ಅವ್ರಿಗೇನು ಅರ್ಥ ಆಗುತ್ತೆ ಅವತ್ತಿನ ಕಾಲಕ್ಕೆ, ಇವತ್ತು ಅರ್ಥ ಆಗುತ್ತೆ ಬಿಡಿ, ಯಾಕೆಂತಂದರೆ ಇವತ್ತು ಎಲ್ಲವೂ ಪೊಲಿಟಿಸೈಸ್ ಆಗಿದೆ, ಅದು ಬೇರೆ ವಿಚಾರ. ಬಟ್ ಅವತ್ತಿನ ಕಾಲಘಟ್ಟಕ್ಕೆ ಯಾವುದೇ ರೀತಿ ಮಾಧ್ಯಮಗಳಿಲ್ಲ, ಯಾವುದೇ ರೀತಿಯ ಅವ್ರಿಗೆ ಸೌಕರ್ಯಗಳಿರಲಿಲ್ಲ. ಅವತ್ತಿನ ಕಾಲಕ್ಕೆ ಏನು ಗೊತ್ತಿರುತ್ತೆ? ಸೊ ಹಂಗಾಗಿ ಈ ಎಲೈಟಿಸ್ಟ್ ಪೀಪಲ್ಗಳು ಸಾಮಾನ್ಯ ಜನರನ್ನು ತಲುಪೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಟ್ ಗಾಂಧೀಜಿ ಅವ್ರು ಏನು ಮಾಡಿದ್ರು ಅಂತಂದರೆ ಆ ಗ್ರೌಂಡ್ ಲೆವೆಲ್ ರಿಯಾಲಿಟಿಯನ್ನು ಗಮನಿಸಿ ಅವ್ರೇನು ಮಾಡಿದ್ರು ಅಂತಂದರೆ, ನಿಮಗೆ ನಾವೇನು ಮಾಡ್ತೀವಿ ಅಂತಂದರೆ ಕನಿಷ್ಠ ಗುಣಮಟ್ಟದ ಜೀವನವನ್ನು ಕಲ್ಪಿಸ್ಕೊಡೋದಕ್ಕೆ ಏನೆಲ್ಲ ಅವಶ್ಯಕತೆ ಇದೆಯೋ, ಏನೆಲ್ಲ ಕಾರ್ಯಕ್ರಮಗಳಾಗಬೇಕೋ ಅದನ್ನು ಸ್ವತಂತ್ರ ಬಂದ ನಂತರ ನಾವು ನಿಮಗೆ ತಲುಪಿಸ್ತೀವಿ ಅಂತ ಹೇಳಿದ್ರು. ಸೊ ಆಗೇನಾಯಿತು ಅಂತಂದರೆ ಅದು ಸಾಮಾನ್ಯ ಜನರಿಗೆ ಅಪೀಲ್ ಆಯಿತು, ಸಾಮಾನ್ಯ ಜನರಿಗೆ ಅದು ಸರಿ ಅಂತ ಅನ್ನಿಸ್ತು. ಆವಾಗಷ್ಟೇ ಈ ಸಾಮಾನ್ಯ ಜನರು ಏನು ಮಾಡಿದ್ರು, ರಾಷ್ಟ್ರೀಯ ಚಳವಳಿನಲ್ಲಿ ಭಾಗವಹಿಸಿದ್ರು. ಆ ರಾಷ್ಟ್ರೀಯ ಚಳವಳಿನಲ್ಲಿ ಭಾಗವಹಿಸಿದ ಪರಿಣಾಮವಾಗಿ ಇಡೀ ಸ್ವತಂತ್ರ ಚಳವಳಿ ಏನಿದೆ ಅದು ವ್ಯಾಪಕವಾಗಿ ಇಡೀ ಭಾರತದಾದ್ಯಂತ ಸೃಷ್ಟಿಯಾಯಿತು ಅಥವಾ ಅದು ಹಬ್ಬಿತು ವಿಸ್ತಾರವಾಗಿ ಅಂತ ನಾವು ನೋಡ್ತೀವಿ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಭಾರತದ ಸಮಾಜವಾದಿ ಪರಿಕಲ್ಪನೆ ಎಲ್ಲಿಂದ ಸೃಷ್ಟಿಯಾಗಿದೆ ಅಂತಂದರೆ ನ್ಯಾಷನಲ್ ಮೂಮೆಂಟಿಂದ, ಅದರಲ್ಲೂ ಕೂಡ ಅಡ್ವೆಂಟ್ ಆಫ್ ಮಹಾತ್ಮ ಗಾಂಧೀಜಿಯವರಿಂದ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಸೊ ಅಲ್ಲಿ ಆದಂಥ ಬದಲಾವಣೆ ಏನು ಅಂತಂದರೆ ಕನಿಷ್ಠ ಗುಣಮಟ್ಟದ ಜೀವನವನ್ನು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ನಾವು ಕೊಡಿಸ್ತೀವಿ ಅಂತ ಹೇಳಿದ ಮೇಲೆ ಸಾಮಾನ್ಯ ಜನರು ಕೂಡ ಈ ಚಳುವಳಿನಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥದ್ದನ್ನು ತಿಳ್ಕೋಬೇಕು. ಈ ಮುಖಾಂತರವಾಗಿ ಈ ಸೋಷಿಯಲಿಸ್ಟಿಕ್ ಅಂತಕ್ಕಂತಹ ಕಲ್ಪನೆ ಏನಿದೆ ಅದು ಭಾರತದ ಸಂವಿಧಾನದಲ್ಲಿ ಸೇರಿಕೊಂಡಿದೆ ಅಂತ ನಾವು ನೋಡ್ತೀವಿ. ಇನ್ನು ಇದೇ ಸೋಷಲಿಸ್ಟಿಕ್ ಪದಕ್ಕೆ ಪುಸ್ತಕಗಳಲ್ಲಿ ಬರೆದಿದೆಯಲ್ಲ, ಆರ್ಥಿಕವಾಗಿ ಅರ್ಥ ಏನಿದೆ ಮಿಕ್ಸ್ಡ್ ಎಕಾನಮಿ ಅಂತ, ಇದನ್ನು ನೋಡಿದಾಗ ನೋಡಿ 1991ರಲ್ಲಿ LPG ಭಾರತದಲ್ಲಿ ಜಾರಿಯಾಯಿತು. ಖಾಸಗೀಕರಣ, ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಜಾರಿಯಾಯಿತು. ಮತ್ತು ಇಂಡಿಯಾ ಮುಕ್ತ ಆರ್ಥಿಕ ನೀತಿಯನ್ನು ಅಳವಡಿಸ್ಕೊತು. ತನ್ನ ಎಕಾನಮಿ ಏನಿದೆ ಅದನ್ನು ಓಪನ್ ಮಾಡ್ತು, ಎಲ್ರಿಗೂ ಅವಕಾಶ ಕೊಡ್ತು. ಸೊ ಇದ್ರ ಮುಖಾಂತರ ಏನಾಯಿತು ಅಂತಂದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಗಳು ಭಾರತದಲ್ಲಿ ಶುರುವಾದವು. ಕ್ಯಾಪಿಟಲಿಸ್ಟ್ಗಳು ಕೂಡ ಏನು ಭಾರತದ ಅರ್ಥವ್ಯವಸ್ಥೆ ಒಳಗಡೆ ಹೆಚ್ಚಿನ ಮಹತ್ವವನ್ನು ಅಥವಾ ಹೆಚ್ಚಿನ ಪಾತ್ರವನ್ನು ವಹಿಸೋದಕ್ಕೆ ಶುರು ಮಾಡಿದ್ರು. ಈಗ ಕೆಲವ್ರು ಏನು ಟೀಕೆ ಮಾಡಿದ್ರು ಅಂತಂದರೆ ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನ ಮತ್ತು ಈ LPGಯನ್ನು ಕೆಲವರು ಏನಂತ ಟೀಕೆ ಮಾಡ್ತಾರೆ ಇವತ್ತಿಗೂ ಕೂಡ ಅಂತಂದರೆ, ಇದು ದೇಶದ ಏನು ನಾವೇನು ಸೋಷಲಿಸ್ಟಿಕ್ ಅಂತ ಮಾತಾಡ್ತಿದ್ದೀವಿ ಇದಕ್ಕೆ ವಿರುದ್ಧವಾದದ್ದು ಅಂತ. ಬಟ್ ಇದರ ಅರ್ಥ ಹಂಗಿಲ್ಲ. ಇದರ ಅರ್ಥ ಹೆಂಗಿದೆ ಅಂತಂದರೆ ನೋಡಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇದೆಯಲ್ಲ ಇದು ಆ್ಯಕ್ಚುಲಿ ತುಂಬ ಒಳ್ಳೆ ಕಲ್ಪನೆ. ಆ್ಯಕ್ಚುಲಿ ಹೆಂಗೆ ಒಳ್ಳೆ ಕಲ್ಪನೆ ಅಂತ ಹೇಳ್ತೀನಿ ನೋಡಿ. ಆಡಳಿತದೊಳಗಡೆ ನಮ್ಮೆಲ್ಲರ ಭಾವನೆ ಏನು, ಈ ಕ್ಯಾಪಿಟಲಿಸ್ಟ್ಗಳಿಗೆ, ಬಂಡವಾಳಶಾಹಿಗಳಿಗೆ ನಾವು ಹೆಚ್ಚಿನ ಆದ್ಯತೆ ಕೊಟ್ಟರೆ ಇವ್ರೇನು ಮಾಡ್ತಾರೆ, ಲಾಭ ಮಾಡ್ಕೊಂಡು ಹೋಗ್ತಾರೆ, ಜನರಿಗೆ ಏನು ಮಾಡ್ತಾರೆ ಇವರು ಅಂತಕ್ಕಂಥದ್ದು ಎಲ್ಲರಲ್ಲೂ ಇರ್ತಕ್ಕಂಥ ಭಾವನೆ. ಬಟ್ ಪಾಲಿಸಿ ಲೆವೆಲಲ್ಲಿ, ಗೌರ್ಮೆಂಟ್ದು ಪಾಲಿಸಿ ಲೆವೆಲಲ್ಲಿ ಇದರ ಅರ್ಥ ಏನಿದೆ ಅಂತಂದರೆ ನೋಡಿ, ಇದರ ಉದ್ದೇಶ ಏನಿದೆ ಅಂತಂದರೆ ಇಂಡಿಯನ್ GDPನ ಬೂಸ್ಟ್ ಮಾಡೋದಾಗಿರುತ್ತೆ. ಭಾರತದ GDPಯನ್ನು ಹೆಚ್ಚಿಸ್ತಕ್ಕಂಥದ್ದಾಗಿದೆ ಇದರ ಉದ್ದೇಶ. ಹೆಂಗೆ ಅಂತಂದರೆ ನೋಡಿ, ನೀವು ಬಂಡವಾಳಶಾಹಿಗೆ ಅವಕಾಶ ಮಾಡಿಕೊಡ್ತೀರ, ಇವನೇನು ಮಾಡ್ತಾನೆ, ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ತಾನೆ. ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿ
ಒಂದು ಫ್ಯಾಕ್ಟ್ರಿನೋ ಅಥವಾ ಇನ್ನೊಂದು ಏನನ್ನ ಕಟ್ತಾನೆ, ಅಲ್ಲಿ ಉದ್ಯೋಗಗಳು ಸೃಷ್ಟಿಯಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಸೌಕರ್ಯಗಳು ಸೃಷ್ಟಿಯಾಗುತ್ತೆ. ಮೂಲಭೂತ ಸೌಲಭ್ಯಗಳು ಸೃಷ್ಟಿಯಾದಾಗ ಜನರ ಲೈಫ್ ಇದೆಯಲ್ಲ ಅದು ಚೇಂಜ್ ಆಗುತ್ತೆ, ಅವ್ರಿಗೆ ಸಂಬಳ ಬರುತ್ತೆ. ಸೊ ಈ ಥರ ಕಾನ್ಸೆಪ್ಟನ್ನು ನೋಡಿದಾಗ ಮತ್ತು ಕ್ಯಾಪಿಟಲಿಸ್ಟ್ಗಳು ಹೆಚ್ಚು ಅವ್ರಿಗೂ ಆದಾಯ ಆದರೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತೀವಿ, ಆ ಟ್ಯಾಕ್ಸನ್ನು ಗೌರ್ಮೆಂಟ್ ಏನು ಮಾಡುತ್ತೆ ತಗೊಳುತ್ತೆ, ಅದ್ರ ಮುಖಾಂತರ ಗೌರ್ಮೆಂಟು ಕೂಡ ಶ್ರೀಮಂತ ಆಗುತ್ತೆ. ಗೌರ್ಮೆಂಟು ಮತ್ತೆ ಏನು ಮಾಡುತ್ತೆ, ಅದನ್ನು ಜನರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಬಳಸುತ್ತೆ, ಜನರ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸುತ್ತೆ, ಮತ್ತು ಆ ಮುಖಾಂತರ GDPನೂ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ಅರ್ಥದಲ್ಲಿ ನಾವು LPGಯನ್ನು ಮತ್ತು ಈ ಸೋಷಿಯಲಿಸ್ಟಿಕ್ ಅಜೆಂಡಾದಲ್ಲಿ ನಾವೇನು ಹೇಳಿದ್ವಿ, ನ್ಯೂ ಎಕನಾಮಿಕ್ ಪಾಲಿಸೀಸ್ ಅಥವಾ ಏನು ನೂತನ ಆರ್ಥಿಕ ನೀತಿಗಳು, ಮುಕ್ತ ಆರ್ಥಿಕ ನೀತಿಗಳು ಅಂತ ಕರಿತೀವಿ, ಅದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ನೀವು ಈ ಸೋಷಿಯಲಿಸ್ಟಿಕ್ ವ್ಯೂಗೆ ಎಕನಾಮಿಕ್ ವ್ಯೂವನ್ನು ಕೊಟ್ಟು ನೋಡಿದಾಗ ಇದರ ಅರ್ಥ ಏನು ಅಂತಂದರೆ ಈ ಥರ ಆಗುತ್ತೆ ಅಂತ. ಸೊ ಇಲ್ಲಿ ಯಾರಿಗೂ ಬಂಡವಾಳಶಾಹಿಯನ್ನು ಉದ್ಧಾರ ಮಾಡ್ತಕ್ಕಂತಹ ಅಥವಾ ಅವ್ರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಜನರ ಆಶೋತ್ತರಗಳನ್ನು ನಷ್ಟ ಮಾಡ್ತಕ್ಕಂತಹ ಅಥವಾ ಅವರ ಆಶೋತ್ತರಗಳನ್ನು ಹಿಂದೆ ಸರಿಸ್ತಕ್ಕಂಥ ಪ್ರಶ್ನೆ ಅಲ್ಲ. ಇಲ್ಲಿ ಅವರನ್ನು ಬಳಸ್ಕೊಂಡು, ಬಂಡವಾಳಶಾಹಿಗಳನ್ನ ಬಳಸ್ಕೊಂಡು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹೆಂಗೆ ಹಮ್ಮಿಕೋಬೇಕು ಅಂತ ನಿಮಗೆ ಗೊತ್ತಿರಲಿ. 1991ರಲ್ಲಿ ಭಾರತದ ಸ್ಥಿತಿ ಹೆಂಗಿತ್ತು ಅಂತಂದರೆ ತುಂಬ ಆರ್ಥಿಕವಾಗಿ ಹೀನಾಯ ಮಟ್ಟಕ್ಕೆ, ಇವತ್ತು ಪಾಕಿಸ್ತಾನ ಅಫ್ಘಾನಿಸ್ತಾನ ಹೆಂಗಿದೆ ಆ ಲೆವೆಲ್ಗೆ ಆಗೋಗಿತ್ತು. ಬೇರೆ ಆಪ್ಷನ್ನೇ ಇರಲಿಲ್ಲ. ನಾವು ವರ್ಲ್ಡ್ ಬ್ಯಾಂಕ್ ಹತ್ರ ಹೋಗಿ ಸಾಲ ತೊಗೋಬೇಕಾಗಿತ್ತು, ಇಲ್ಲಾಂತಂದರೆ ನಮ್ಮ ಎಕಾನಮಿನ ಓಪನ್ ಮಾಡಬೇಕಾಗಿತ್ತು ಬೇರೆ ಪ್ರೈವೇಟ್ ಅವ್ರಿಗೆ. ಹಂಗಾಗಿ ಏನಾಯಿತು ಅಂತಂದರೆ ಓಪನ್ ಆಯಿತು ಎಕಾನಮಿ, ಅದ್ರ ಮುಖಾಂತರ ಈ ವ್ಯವಸ್ಥೆಯನ್ನು ತಗೊಂಡು ಬಂದರು. ಬಟ್ ದುರಂತ ಏನಾಗಿದೆ ಅಂತಂದರೆ ಪಾಲಿಸಿ ಲೆವೆಲಲ್ಲಿ ಅದರ ಎಲ್ಲ ಆಶೋತ್ತರಗಳು ಅಥವಾ ಧ್ಯೇಯಗಳು ತುಂಬ ಅರ್ಥಪೂರ್ಣವಾಗಿದ್ದಾವೆ. ಆದರೆ ರಿಯಾಲಿಟಿನಲ್ಲಿ ಏನಾಗಿದೆ ಅಂತಂದರೆ ಇವತ್ತು ಬಸ್ ಸ್ಟ್ಯಾಂಡಲ್ಲಿ ಮಲಗೋರು ಸಿಗಲ್ವ, ನಮಗೆ ಭಿಕ್ಷೆ ಬಿಡೋರು ಸಿಗಲ್ವಾ, ಮನೆ ಇಲ್ಲದಿರೋರು ಸಿಗಲ್ವಾ. ಸೊ ಈ ಥರದ್ದೆಲ್ಲ ಸಮಸ್ಯೆಗಳಿದೆ. ಬಟ್ ಪಾಲಿಸಿ ಲೆವೆಲಲ್ಲಿ ನೋಡಿದಾಗ ಈ ಬಂಡವಾಳಶಾಹಿ ಅಥವಾ ಮುಕ್ತ ಆರ್ಥಿಕ ನೀತಿ ಏನಿದೆ ಇದ್ರ ಉದ್ದೇಶ ಆ್ಯಕ್ಚುಲಿ ವೆಲ್ಫೇರ್ ಆಫ್ ದ ಪೀಪಲ್ಲೇ ಆಗಿದೆ. ವೆಲ್ಫೇರ್ ಆಫ್ ದ ಪೀಪಲ್ ಇದೇ ಅದರ ಅರ್ಥ. ಸೋಷಿಯಲಿಸ್ಟಿಕ್ ಅಂತಂದರೆ ಇದೇ ಅರ್ಥ. ನೀವು ಸಂವಿಧಾನದ ಪೀಠಿಕೆಯನ್ನು ಯಾಕೆ ಚೆನ್ನಾಗಿ ಓದ್ಕೋಬೇಕು ಅಂತಂದರೆ ಇಡೀ ಸಂವಿಧಾನಕ್ಕೆ ಇದೊಂಥರ ಟಾರ್ಚ್ ಲೈಟ್ ಇದ್ದಂಗೆ. ಇದರ ಲೈಟಲ್ಲೇ ನೀವು ಎಲ್ಲವನ್ನೂ ಅರ್ಥ ಮಾಡ್ಕೋಬೇಕು. ಸಂವಿಧಾನದ ಪ್ರತಿಯೊಂದು ಪರಿಭಾಷೆಯೂ ಕೂಡ ಈ ಸಂವಿಧಾನದ ಪೀಠಿಕೆಯನ್ನು ನೀವು ಹೆಂಗೆ ಅರ್ಥ ಮಾಡ್ಕೋತೀರಾ ಅದ್ರ ಮೇಲೆ ನಿಮಗೆಲ್ಲವೂ ಕೂಡ ಸಂವಿಧಾನ ಅರ್ಥ ಆಗ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕೆ ಇದನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾನು ಬಯಸ್ತೀನಿ. ಸೊ ನೆಕ್ಸ್ಟ್ ವರ್ಡು ಸೋಷಿಯಲಿಸ್ಟ್ ಆಯಿತು. ನೆಕ್ಸ್ಟ್ ವರ್ಡು ಸೆಕ್ಯುಲರ್ ಅಥವಾ ಜಾತ್ಯತೀತತೆ. ಜಾತ್ಯತೀತತೆ ಏನು? ಜಾತ್ಯತೀತತೆ ಅಂತಂದರೆ ನಮಗೆಲ್ರಿಗೂ ಗೊತ್ತಿದೆ. ಸಾಮಾನ್ಯವಾಗಿ ಜಾತ್ಯತೀತತೆ ಅಂತಂದರೆ ಏನು? ಸರ್ಕಾರ ಏನು ಮಾಡುತ್ತೆ, ಯಾವುದೇ ಒಂದು ಜಾತಿಯನ್ನು ಧರ್ಮವನ್ನು ವಹಿಸ್ಕೊಳ್ಳದೆ ಎಲ್ಲ ಧರ್ಮವನ್ನು ಸಮಾನವಾಗಿ, ಎಲ್ಲ ಜಾತಿಯವ್ರನ್ನೂ ಸಮಾನವಾಗಿ ಕಾಣ್ತಕ್ಕಂಥದ್ದು, ಅದನ್ನೇ ಏನಂತ ಕರಿತೀವಿ? ಸೆಕ್ಯುಲರ್ ಅಂತ ಕರಿತೀವಿ. ಬಟ್ ಇದನ್ನು ಎಲಬೊರೇಟಿವ್ ಆಗಿ ನೋಡೋದಕ್ಕೆ ಸಾಧ್ಯನಾ? ಇನ್ನಷ್ಟು ಎಲಬೊರೇಟಿವ್ ಆಗಿ ನೋಡೋದಕ್ಕೆ ಸಾಧ್ಯನಾ ಅಂತ ನೋಡಿದಾಗ ಈ ಸೆಕ್ಯುಲರ್ ಅಂತಕ್ಕಂಥ ವರ್ಡ್ ಏನಿದೆ ಇದಕ್ಕೆ ಬೇರೆ ಥರದ ಅರ್ಥ ಬರುತ್ತೆ ಅಥವಾ ಬೇರೆ ಥರದ ವಿವರಣೆಯನ್ನು ನಾವು ನೋಡಬೇಕಾಗುತ್ತೆ. ಉದಾಹರಣೆಗೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಜಾತ್ಯತೀತತೆಯ ಪರಿಕಲ್ಪನೆಯನ್ನು ನೋಡಿದಾಗ ಅಲ್ಲಿ ಏನು ಹೇಳುತ್ತೆ ಅಂತಂದರೆ ಚರ್ಚು ಮತ್ತು ಸರ್ಕಾರ ಇವೆರಡರಲ್ಲೂ ಕಂಪ್ಲೀಟ್ ಸಪ್ರೇಷನ್, ಒಂದಕ್ಕೊಂದು ಸಂಬಂಧ ಇಲ್ಲ. ಸೊ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಈ ಜಾತ್ಯತೀತತ್ವ ತತ್ವ ಅಥವಾ ಈ ಸೆಕ್ಯುಲರ್ ಅಂತಕ್ಕಂಥ ಕಾನ್ಸೆಪ್ಟ್ ಏನಿದೆ ಇದು ಯಾವ ಥರ ಉಗಮ ಆಯಿತು, ಯಾವ ಥರ ಆರಿಜಿನ್ ಆಯಿತು ಅಂತ ನೋಡಿದಾಗ ನೋಡಿ ಅಲ್ಲಿ ಎರಡು ಡಾಮಿನೆಂಟ್ ಇನ್ಸ್ಟಿಟ್ಯೂಷನ್ಗಳಿವೆ. ಎಲ್ಲಿ? ಯುರೋಪಿಯನ್ ಕಂಟ್ರೀಸಲ್ಲಿ ಮತ್ತು ವೆಸ್ಟರ್ನ್ಸ್ ಕಂಟ್ರೀಸಲ್ಲಿ. ಯಾವುದು? ಚರ್ಚು ಮತ್ತು ಒಂದೇ ಧರ್ಮ ಕ್ರೈಸ್ತ ಧರ್ಮ, ಕ್ರೈಸ್ತ ಧರ್ಮದ ಡಾಮಿನೇಷನ್ ಮತ್ತು ಸರ್ಕಾರ ಇನ್ನೊಂದು ಆರ್ಗನಲ್ಲಿ. ಈ ಎರಡು ಸಂಸ್ಥೆಗಳು ಏನು ಮಾಡಿದ್ವು ಅಂತಂದರೆ ಸರ್ಕಾರದೊಳಗಡೆ ಹಸ್ತಕ್ಷೇಪ ಮಾಡಿ ಅಥವಾ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿ ಜನರನ್ನ ಪರವಾಗಿ ಕೆಲಸ ಮಾಡೋದಕ್ಕೆ ತುಂಬ ತೊಂದರೆಯನ್ನು ಮಾಡ್ತಾಯಿದ್ರು. ಸೊ ಅದಕ್ಕೇನು ಮಾಡಿದ್ರು ಅಂತಂದರೆ ಇವರು ಎಸ್ಪೆಷಲಿ ಗೌರ್ಮೆಂಟ್ ಏನು ಮಾಡ್ತು ಅಂತಂದರೆ ಚರ್ಚನ್ನು ಮತ್ತು ಧರ್ಮವನ್ನು ಕಂಪ್ಲೀಟಾಗಿ ಹೊರಗಡೆ ಇಡೋಣ, ಕಂಪ್ಲೀಟಾಗಿ ಅದನ್ನು ಬೇರ್ಪಡಿಸೋಣ,
ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರದಲ್ಲಿ ಏನು ಮಾಡಿದ್ರು ಅಂತಂದರೆ ಇವನ್ನ ಕಂಪ್ಲೀಟಾಗಿ ಹೊರಗಡೆ ಇಟ್ಟರು. ಇದ್ರ ಪರಿಣಾಮವಾಗಿ ಏನಾಯಿತು ಅಂತಂದರೆ ಸರ್ಕಾರ ಈ ವಿಚಾರಕ್ಕೆ ಹೋಗೋಂಗಿಲ್ಲ, ಧರ್ಮ ಮತ್ತು ಚರ್ಚಿನ ವಿಚಾರಕ್ಕೆ ಹೋಗೋ ಹಾಗಿಲ್ಲ. ಹಂಗೆ ಚರ್ಚ್ ಮತ್ತು ಧರ್ಮ ಏನಿದೆ ಅದು ಸರ್ಕಾರದ ವಿಚಾರಕ್ಕೆ ಬರೋಂಗಿಲ್ಲ. ನೋಡಿ, ಪಾಲಿಸಿ ಲೆವೆಲಲ್ಲಾಗಿರ್ಬೋದು, ಕಾನೂನು ಮಾಡ್ತಕ್ಕಂಥ ವಿಚಾರದಲ್ಲಾಗಿರ್ಬೋದು, ಅಥವಾ ಏನು ಅನುದಾನವನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಏನು ಧರ್ಮದಲ್ಲಿ ಏನಾದರೂ ತೊಂದರೆಗಳಿದ್ರೆ ಅದನ್ನು ಸಾಲ್ವ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಧರ್ಮದ ವಿಚಾರವಾಗಿ ಏನೇ ಕಾನೂನು ಮಾಡ್ತಕ್ಕಂಥದ್ದಾಗಿರ್ಬೋದು, ಇದು ಯಾವುದೂ ಕೂಡ ವೆಸ್ಟರ್ನ್ ಕಂಟ್ರೀಸಲ್ಲಿ ಸಾಧ್ಯ ಇಲ್ಲ. ಯಾಕೆಂತಂದರೆ ಕಂಪ್ಲೀಟ್ ಸಪರೇಷನ್ ಆಫ್ ಪವರ್ ಇದೆ, ಮತ್ತು ಒಂದೇ ಧರ್ಮದ ಡಾಮಿನೇಷನ್ ಇದೆ ಅಲ್ಲಿ. ಆದರೆ ನಮ್ಮ ದೇಶದಲ್ಲಿ ಆ ಥರ ಇದೆಯಾ ಅಂತ ನೋಡಿದಾಗ ನಮ್ಮ ದೇಶದಲ್ಲಿ ಈ ಜಾತ್ಯತೀತ ಕಲ್ಪನೆ ಇದೆಯಲ್ಲ, ಇದರ ಕಲ್ಪನೆ ಬೇರೆ. ಇಲ್ಲಿ ಧರ್ಮವನ್ನು ಕಂಪ್ಲೀಟ್ ಸಪ್ರೇಟಾಗಿ ಇಟ್ಟು ನೋಡ್ತಾ ಇದ್ದಾರೆ ಎಲ್ಲಿ, ವೆಸ್ಟರ್ನ್ಸ್ ಕಂಟ್ರೀಸಲ್ಲಿ. ಬಟ್ ನಮ್ಮಲ್ಲಿ ಒಂದು ಧರ್ಮದ ಏನು ಪ್ರಭಾವ ಇದೆಯಾ ಅಂತಂದರೆ ಇಲ್ಲ, ಇದು ಮಲ್ಟಿ ರಿಲಿಜಿಯಸ್, ಬೇಕಾದಷ್ಟು ಧರ್ಮಗಳಿದ್ದಾವೆ ಭಾರತದಲ್ಲಿ. ಎಲ್ಲ ಧರ್ಮಗಳ ಒಂದು ಏನು ಒಂಥರ ಏನು ಹೇಳ್ತೀವಿ, ಮೆಲ್ಟಿಂಗ್ ಪಾಟ್ ಅಂತ ಹೇಳ್ತೀವಲ್ಲ, ಸೊ ಆ ಥರ ಇಲ್ಲಿ ಎಲ್ಲ ಧರ್ಮಗಳು ಕೂಡ ಇದ್ದಾವೆ. ಯಾವುದೇ ಒಂದು ಧರ್ಮದ ಪ್ರಭಾವ ಇಲ್ಲ ಅಥವಾ ಡಾಮಿನೆನ್ಸ್ ಇಲ್ಲ ಇಲ್ಲಿ. ಬದಲಾಗಿ ಈ ಎಲ್ಲ ಧರ್ಮಗಳ ಇದರಿಂದಾಗೇನೆ ಅಥವಾ ಏನು ಹೇಳ್ತೀವಿ ಅದರ ಪಾತ್ರದಿಂದಾಗೇನೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಜಾತೀಯತೆ ಇದೆ ಮತ್ತು ಕೋಮುವಾದ. ನಾವು ಡೀಪ್ಲಿ ರಿಲಿಜಿಯಸ್ ಆಗಿರೋದ್ರಿಂದನೇ ಜಾತೀಯತೆ, ಕೋಮುವಾದ ಇವುಗಳು ಸೃಷ್ಟಿಯಾಗಿದ್ದಾವೆ. ಸೊ ಇವುಗಳನ್ನು ನಿರ್ಮೂಲನೆ ಮಾಡ್ತಕ್ಕಂತಹ, ಇವುಗಳನ್ನು ನಿಮಗೆಲ್ಲ ಗೊತ್ತಿದೆ, ಮುಂಚೆನೇ ಹೇಳಿದ್ದೀನಿ, ಈ ಸಪ್ರೇಷನ್ ಯಾವುದು ಪಾರ್ಟಿಷನ್ ಆಯ್ತಲ್ಲ ಪಾಕಿಸ್ತಾನ ಮತ್ತು ಭಾರತ, ಆ ಟೈಮಲ್ಲಿ ಸಾಕಷ್ಟು ಹಿಂಸೆಗಳಾಗಿದ್ದಾವೆ ಭಾರತದಲ್ಲಿ. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಸೆಕ್ಯುಲರ್ ಅಂತಕ್ಕಂತಹ ಏನು ಜಾತ್ಯತೀತತೆ ಅಂತಕ್ಕಂತಹ ಪರಿಕಲ್ಪನೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ನಾವು ಡೀಪ್ಲಿ ರಿಲಿಜಿಯಸ್ ಆಗಿರೋದ್ರಿಂದಲೇ ನಮ್ಮಲ್ಲಿ ಜಾತೀಯತೆ ಇದೆ, ಕೋಮುವಾದ ಇದೆ. ಸೊ ನಮ್ಮಲ್ಲಿ ಸೆಕ್ಯುಲರ್ ಅಂತಂತಂದರೆ ಇದನ್ನು ಏನು ಮಾಡಬೇಕು, ನಿರ್ಮೂಲನೆ ಮಾಡಬೇಕು ಅಂತ. ಇದನ್ನು ನಿರ್ಮೂಲನೆ ಮಾಡಬೇಕು ಅಂತಂದರೆ ಗೌರ್ಮೆಂಟ್ ಏನು ಮಾಡಬೇಕು, ಸಪ್ರೇಟ್ ಮಾಡಿಬಿಟ್ರೆ, ಧರ್ಮ ಬೇರೆ ಸರ್ಕಾರ ಬೇರೆ ಅಂತ ಮಾಡಿಬಿಟ್ರೆ ಅದು ಎಲ್ಲವೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಅದಕ್ಕೆ ಗೌರ್ಮೆಂಟ್ ಏನು ಮಾಡಬೇಕು, ಪಾಸಿಟಿವ್ ರೋಲ್ಸನ್ನು ವಹಿಸ್ಬೇಕಾಗತ್ತೆ ಇಲ್ಲಿ. ಹೆಂಗೆ ಅಂತಂದರೆ ನೋಡಿ, ಉದಾಹರಣೆಗೆ ಈಗ ಜಾತೀಯತೆಯನ್ನು ತಡೆಗಟ್ಟಬೇಕು, ಕೋಮುವಾದವನ್ನು ತಡೆಗಟ್ಟಬೇಕು ಅಂತಂದರೆ ಎಲ್ಲೋ ಒಂದು ಕಡೆ ಕಮ್ಯುನಲ್ ರಿವೋಲ್ಟ್ ಆಯಿತು, ಎಲ್ಲೋ ಒಂದು ಕಡೆ ಕ್ಯಾಸ್ಟ್ಗೆ ಸಂಬಂಧಪಟ್ಟಂತೆ ಗಲಾಟೆ ಆಯಿತು, ಗೌರ್ಮೆಂಟು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಂದರೆ ಏನಾಗುತ್ತೆ, ದೊಡ್ಡ ಅನಾಹುತನೇ ಆಗ್ಬೋದು. ಈಗೆಲ್ಲ ನಿಮಗೆ ಗೊತ್ತಿದೆ, ಭಾರತದ ಇತಿಹಾಸದಲ್ಲಿ ಬೇಕಾದಷ್ಟು ಓದಿರ್ತೀರ ಮತ್ತು ಇವತ್ತಿಗೂ ಕೂಡ ಪ್ರಚಲಿತವಾಗಿ ಸಾಕಷ್ಟು ಘಟನೆಗಳು ನಡೀತಾ ಇದ್ದಾವೆ. ಹಾಗಾಗಿ ಈ ಜಾತೀಯತೆ ಮತ್ತು ಕೋಮುವಾದವನ್ನು ತೆಗಿಬೇಕು. ಆ ಹಿನ್ನೆಲೆಯಲ್ಲಿ ಸೃಷ್ಟಿಯಾಗಿದೆ ಭಾರತದಲ್ಲಿ ಜಾತ್ಯತೀತತೆ ಅಂತ. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಈ ಜಾತೀಯತೆ ಮತ್ತು ಕೋಮುವಾದವನ್ನು ಇದು ಮಾಡೋದಕ್ಕೆ ಭಾರತದ ಸರ್ಕಾರ ಏನು ಮಾಡಬೇಕಾಗುತ್ತೆ, ಅದು ಕೇಂದ್ರ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಎರಡು ಕೂಡ ಪಾಸಿಟಿವ್ ರೋಲನ್ನು ವಹಿಸಬೇಕಾಗುತ್ತೆ. ಹಂಗಾಗಿ ಈಗ ನೋಡಿ, ಇಲ್ಲಿ ಏನಾಗಿದೆ ಅಂತಂದರೆ ಕಂಪ್ಲೀಟ್ ಸಪ್ರೇಷನ್ನು, ಆದರೆ ಇಲ್ಲಿ ಸ್ಟೇಟ್ ನ್ಯೂಟ್ರಾಲಿಟಿ ಅಂತಂದರೆ ಯಾರ ಪರನೂ ವಹಿಸಂಗಿಲ್ಲ, ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣಬೇಕಿಲ್ಲಿ. ಹಂಗೇನಾದರೂ ನೀನು ಪರ ವಹಿಸ್ತಿ ಅಥವಾ ಒಂದು ಧರ್ಮ ವಹಿಸ್ತಿ ಅಂತಾರೆ, ಇನ್ನೊಂದು ಧರ್ಮನೂ ನೀನು ಸಮಾನವಾಗಿ ಕಾಣಬೇಕು ಅಂತ. ಈ ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಲ್ವ ನಿಮಗೆ? ಸ್ಟೇಟ್ ನ್ಯೂಟ್ರಾಲಿಟಿ ಅಂತಂದರೆ ಸುಮ್ಮನೆ ಇರೋದು ಅಂತಲ್ಲ, ತಟಸ್ಥವಾಗಿರೋದು ಅಂತಲ್ಲ. ತಟಸ್ಥವಾಗಿದ್ದರೆ ಪಾಸಿಟಿವ್ ಆಗಿ ತಟಸ್ಥವಾಗಿರಬೇಕು. ಹೆಂಗೆ ಅಂತಂದರೆ ನೋಡಿ, ಈಗ ಗೌರ್ಮೆಂಟ್ ಏನು ಮಾಡುತ್ತೆ, ಮಠಮಾನ್ಯಗಳಿಗೆ ದುಡ್ಡು ಕೊಡುತ್ತೆ, ಚರ್ಚ್ಗಳಿಗೂ ದುಡ್ಡು ಕೊಡ್ತದೆ, ಮಸ್ಜಿದಿಗಳಿಗೂ ದುಡ್ಡು ಕೊಡ್ತದೆ. ಉದಾಹರಣೆಗೆ ನಿಮಗೆ ಹಜ್ ಯಾತ್ರೆ, ಹಜ್ ಸಬ್ಸಿಡಿ ಅಂತ ಕೊಡ್ತಿದ್ರು, ಮತ್ತು ಹಿಂದೂಗಳಿಗೆ ಕೈಲಾಸನಾಥ್ ಯಾತ್ರೆ ಅಂತ ಹೇಳ್ಬಿಟ್ಟು, ಅಂತಂದರೆ ಒಂದು ಧರ್ಮಕ್ಕೆ ನೀವೇನಾದರೂ ಅಂತಂದರೆ ಒಂದು ಧರ್ಮಕ್ಕೆ ನೀವು ಹೆಚ್ಚಿನ ಗಮನ ಕೊಟ್ಟರೆ ಇನ್ನೊಂದು ಧರ್ಮಕ್ಕೂ ಕೂಡ ನೀವು ಗಮನ ಕೊಡಲೇಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಅದು ಸ್ಟೇಟ್ ನ್ಯೂಟ್ರಾಲಿಟಿ ಆಗಲ್ಲ, ಅಥವಾ ಇದರಿಂದ ಇನ್ನೊಂದು ರೀತಿಯ ಸಮಸ್ಯೆಗಳು ಉದ್ಭವ ಆಗ್ಬೋದು. ಆ ಕಾರಣಕ್ಕೆ ನ್ಯೂಟ್ರಾಲಿಟಿ ಅಂತಂದರೆ ನೀವು ಪಾಸಿಟಿವ್ ರೋಲನ್ನು ವಹಿಸಬೇಕು ಅಂತಕ್ಕಂಥ ಅರ್ಥ ಆಗುತ್ತೆ. ಗೌರ್ಮೆಂಟು ಪಾಸಿಟಿವ್ ರೋಲನ್ನು ವಹಿಸಬೇಕು ಅಂತ.
ಹಜ್ ಆಗಿರ್ಬೋದು, ಕೈಲಾಸನಾಥ, ಬೇಕಾದಷ್ಟು ಯೋಜನೆಗಳಿದ್ದಾವೆ. ಬಟ್ ಇವಾಗ ಹಜ್ಜನ್ನ ಸ್ಟಾಪ್ ಮಾಡಿ, ಯಾಕೆ ಅಂತಂದರೆ ಇದಕ್ಕಿಂತ ಮುಸ್ಲಿಂ ಸಮಾಜದಲ್ಲಿ ಸಾಕಷ್ಟು ಬಡವರಿದ್ದಾರೆ, ಅವ್ರಿಗೆ ಅದನ್ನು ಆ ದುಡ್ಡನ್ನು ತಲುಪೋ ಥರ ಅಥವಾ ಅವರು ಆರ್ಥಿಕವಾಗಿ ಅಥವಾ ಸಾಮಾಜಿಕವಾಗಿ ಮೇಲ್ಸ್ತರಕ್ಕೆ ಬರೋ ಥರ ಮಾಡಿ ಅಂತೆಲ್ಲ ಸುಪ್ರೀಂ ಕೋರ್ಟು ಗೈಡ್ಲೈನ್ಸ್ ಕೊಟ್ಟಿದೆ. ಅದೇನಾದರೂ ಇರಲಿ, ಬಟ್ ಭಾರತದ ದೃಷ್ಟಿಯಲ್ಲಿ ಜಾತ್ಯತೀತತೆ ಅಂತಂದರೆ ಅರ್ಥ ಏನು ಅಂತಂದರೆ, ನೀವು ಧರ್ಮವನ್ನು ಸುಧಾರಣೆ ಮಾಡೋದಕ್ಕೂ ಅವಕಾಶ ಇದೆ. ಈಗ ನೀವು ನೋಡಿದ್ದೀರಾ, ಈಗ ಅಯ್ಯಪ್ಪ ಸ್ವಾಮಿದು ದೇವಸ್ಥಾನದ ಇಶ್ಯೂ ಆಗಿತ್ತು, ಮಹಿಳೆಯರು ಅಲ್ಲಿಗೆ ಹೋಗಬಾರ್ದು ಅಂತ. ಮತ್ತು ಹಾಜಿಯಲ್ಲಿ ದರ್ಗಾ ಅಂತಿದೆ, ಅಲ್ಲಿಗೂ ಮಹಿಳೆಯರು ಹೋಗಬಾರ್ದು ಅಂತಿತ್ತು. ಬಟ್ ಧರ್ಮದಲ್ಲಿ ಲೋಪ ಇದ್ದಾಗ ಅದನ್ನು ಸರಿಪಡಿಸೋದಕ್ಕೆ ಅವಕಾಶ ಇದೆ. ಸೆಂಟ್ರಲ್ ಗೌರ್ಮೆಂಟು, ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ಮಾರ್ಗದರ್ಶನ ಮಾಡುತ್ತೆ. ಈ ಥರ ಇಶ್ಯೂಗಳಾದಾಗ ನಿಮ್ಮ ಒಬ್ಬ ಪ್ರತಿನಿಧಿನ ಕಳಿಸಿ, ಆ ಪ್ರತಿನಿಧಿ ಎಲ್ಲ ಸಮಾಜಗಳ ನಡುವೆ, ಎಲ್ಲ ಧರ್ಮಗಳ ನಡುವೆ ಸಮನ್ವಯತೆಯನ್ನು ತೊಗೊಂಬರ್ಬೇಕು. ಅವನು ಯಾರ ಪಕ್ಷಪಾತನೂ ವಹಿಸಬಾರ್ದು, ಅವನು ಸಮಾನವಾಗಿ ಎಲ್ಲರನ್ನೂ ಕಾಣಬೇಕು, ಮತ್ತು ಭ್ರಾತೃತ್ವದ ಭಾವನೆಯನ್ನು ಅವನು ಉಂಟು ಮಾಡಬೇಕಲ್ಲಿ ಅಂತ ಹೇಳ್ಬಿಟ್ಟು ಗೈಡ್ ಮಾಡುತ್ತೆ. ಹಂಗೆ ಈ ಜಾತ್ಯತೀತತೆ ಅಂತಕ್ಕಂಥ ಕಲ್ಪನೆ ಏನಿದೆ, ಇದು ಭಾರತ ದೃಷ್ಟಿಯಲ್ಲಿ ನಾವು ಡೀಪ್ಲಿ ರಿಲಿಜಿಯಸ್ ಅಂತಂದರೆ ಧರ್ಮವನ್ನು ನಾವು ಸಪ್ರೇಟ್ ಹೊರಗಡೆ ಇಡಲ್ಲ, ಧರ್ಮವನ್ನು ನಾವು ಆಡಳಿತದ ಭಾಗವನ್ನಾಗಿ ಇಟ್ಕೊಂಡಿದ್ದೀವಿ, ಇಟ್ಕೋಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ, ಸೊ ನಮ್ಮಲ್ಲಿ ಕೋಮುವಾದ, ಜಾತೀಯತೆ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೆ ಗೌರ್ಮೆಂಟ್ ಏನು ಮಾಡಬೇಕು, ಪಾಸಿಟಿವ್ ರೋಲನ್ನು ಪ್ಲೇ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಇವತ್ತಿನ ಪರಿಸ್ಥಿತಿಗೆ ಮಾತಾಡೋದಾದರೆ, ಈ ಜಾತ್ಯತೀತತೆಗೆ ಸಂಬಂಧಪಟ್ಟಂತೆ ವರ್ಸಸ್ ಕೋಮುವಾದ, ಇದೊಂದು ಡಿಬೇಟ್. ಆ್ಯಕ್ಚುಲಿ ನೀವು ಮೇನ್ಸ್ ಏನಾದರೂ ಬರೆದ್ರೆ ಇದು ಗೊತ್ತಾಗುತ್ತೆ ನಿಮಗೆ, ಜಾತ್ಯತೀತತೆ ವರ್ಸಸ್ ಕೋಮುವಾದ ಅಂತ. ನೋಡಿ, ನಮ್ಮ ದೇಶದ ಏನು ಫೌಂಡರ್ಸ್ ಇದ್ದಾರೆ, ಫೋರ್ ಫಾದರ್ಸ್ಗಳಿದ್ದಾರೆ, ಅವ್ರು ಏನು ಆಸೆ ಪಟ್ಟಿದ್ರು ಅಂತಂದರೆ, ನಾವು ಎಲ್ಲ ಹಕ್ಕುಗಳನ್ನ ಕೊಟ್ಟಾದ ಮೇಲೆ ಪ್ರತಿಯೊಬ್ಬ ಪ್ರಜೆಗೆ ಅವ್ರದ್ದು ಪ್ರೀ ಐಡೆಂಟಿಟಿ ಇತ್ತಲ್ಲ, ಈ ಹಿಂದಿನ ಗುರುತಿದೆಯಲ್ಲ, ಅದು ಬದಲಾಗ್ತದೆ, ಜನರು ಬದಲಾಗ್ತಾರೆ. ಅಂದರೆ ಸೆಕ್ಯುಲರ್ಗೆ ಸಂಬಂಧಪಟ್ಟಂತೆ, ಜಾತ್ಯತೀತೆಗೆ ಸಂಬಂಧಪಟ್ಟಂತೆ. ಬಟ್ ಇವತ್ತೇನಾಗಿದೆ ಅಂತಂದರೆ, ಧರ್ಮಗಳ ನಡುವೆ ತೊಂದರೆ ಆಗ್ತಾಯಿದೆ. ಉದಾಹರಣೆಗೆ ನಿಮಗೆ ವೋಟಿಂಗ್ ರೈಟ್ಸ್ನ ಕೊಟ್ಬಿಟ್ಟು ನೆಹರು ಏನಂತ ಅಂದರು ಅಂದರೆ, ಈ ವೋಟಿಂಗ್ ರೈಟ್ಸ್ನ ಬಳಸ್ಕೊಂಡು ಜನರು ಏನು ಮಾಡ್ತಾರೆ, ಒಂದು ಹೊಸ ಬಗೆಯ ಪರಿಕಲ್ಪನೆಗೆ ತಾವು ಬರ್ತಾರೆ, ಒಂದು ಹೊಸ ಬಗೆಯ ಚಿಂತನೆಗಳನ್ನ ಮಾಡ್ತಾರೆ, ತಮ್ಮ ಪ್ರೀ ಐಡೆಂಟಿಟಿ ಏನಿತ್ತು ಅದನ್ನು ಕಳ್ಕೊಂಡು ಹೊಸದಾಗಿ ಹೊಸ ಜೀವನವನ್ನು ಶುರು ಮಾಡ್ತಾರೆ, ಅಂದರೆ ಧಾರ್ಮಿಕವಾಗಿ. ಬಟ್ ಇವತ್ತೇನಾಗಿದೆ ಅಂತಂದರೆ, ಈ ವೋಟು ಕೂಡ ಧರ್ಮದ ಆಧಾರದ ಮೇಲೆ ನಡೀತಾ ಇದೆ, ಹೇಟ್ ಸ್ಪೀಚ್ಗಳ ಮೇಲೆ ನಡೀತಾ ಇದೆ. ಇದು ಈ ದೇಶದ ದುರಂತ ಅಂತ. ಮತ್ತು ಇನ್ನೊಂದೇನು ಅಂತಂದರೆ, ನೀವು ವಿದ್ಯಾರ್ಥಿಗಳು ಇಲ್ಲಿ ಯಾವುದು ಸರಿ ತಪ್ಪು ಅಂತ ಅಷ್ಟೇ ಯೋಚನೆ ಮಾಡಬೇಕು, ಎಲ್ಲವನ್ನೂ ಸಂವಿಧಾನದ ಚೌಕಟ್ಟಲ್ಲಿ ಯೋಚನೆ ಮಾಡಬೇಕೇ ಹೊರತು ನೀವು ಯಾವುದೇ ಒಂದು ರಾಜಕೀಯ ಪಕ್ಷದ ಚೌಕಟ್ಟಿನಲ್ಲಿ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂತಂದರೆ ಯು ಆರ್ ನಾಟ್ ಅ ಕರೆಸ್ಪಾಂಡೆಂಟ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಆರ್ ಎನಿ ಅದರ್ ಸರ್ಟೈನ್ ಗ್ರೂಪ್ಸ್. ಹಂಗಾಗಿ ನೀವೇನೇ ಯೋಚನೆ ಮಾಡಿದ್ರೂ, ಏನೇ ಚಿಂತನೆ ಮಾಡಿದ್ರೂ ಸಂವಿಧಾನದ ಚೌಕಟ್ಟಲ್ಲೇ ಚಿಂತನೆ ಮಾಡಬೇಕು, ಸಂವಿಧಾನದ ಚೌಕಟ್ಟಲ್ಲೇ ಪ್ರತಿಯೊಂದಕ್ಕೂ ಪರಿಹಾರವನ್ನು ಕೊಡೋದಕ್ಕೆ ನೀವು ಮುಂದಾಗಬೇಕು. ಆ ರೀತಿಯಾಗಿದ್ದರೆ ಮಾತ್ರ ನಮ್ಮ ದೇಶದ ಸಂವಿಧಾನ ಯಶಸ್ವಿಯಾಗಿ ಜಾರಿಯಾಗುತ್ತೆ. ಇಲ್ಲಾಂತಂದರೆ ಕಂಪ್ಲೀಟಾಗಿ ಅದು ಕೂಡ ಒಂದು ರೀತಿ ಸಂವಿಧಾನ ಸರಿಯಾಗಿ ಜಾರಿ ಆಗದೇ ಇರೋಕ್ಕೆ ಒಂದು ಕಾರಣ ಆಗೋಗ್ತದೆ ಅಂತ. ಸೊ ಏನೇ ಇರಲಿ, ಇದ್ರ ಬಗ್ಗೆ ನಾವು ಮೇನ್ಸ್ ಕ್ಲಾಸ್ ಮಾಡುವಾಗ ಮಾತಾಡೋಣ. ಸೊ ನೆಕ್ಸ್ಟ್ ವರ್ಡ್ ಯಾವುದು? ಡೆಮೋಕ್ರೆಟಿಕ್ ರಿಪಬ್ಲಿಕ್. ಕನ್ನಡದಲ್ಲಿ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಏನು ಡೆಮೋಕ್ರಸಿ ಮತ್ತು ರಿಪಬ್ಲಿಕ್ಕು, ಇದರ ಅರ್ಥ ನಿಮ್ಗೆಲ್ರಿಗೂ ಚೆನ್ನಾಗಿದೆ. ಡೆಮೋಕ್ರಸಿ ಅಂತಂದರೆ ಭಾಳ ಜನರಿಗೆ ಬಾಯಾಲ್ಟ್ ಆಗ್ಬಿಟ್ಟಿದೆ. ಅಬ್ರಹಾಂ ಲಿಂಕನ್ ಅವ್ರ ಸ್ಟೇಟ್ಮೆಂಟು, ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ವ್ಯವಸ್ಥೆ ಏನಿದೆ ಅದನ್ನೇ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಇಲ್ಲಿ ನಾನು ನಿಮಗೆ ಏನು ಕ್ಲಾರಿಫೈ ಮಾಡಿಕೊಡ್ಬೇಕು ಅಂತಂದರೆ, ಇದು ಸ್ಟೇಟ್ಮೆಂಟು ಪ್ರಜಾಪ್ರಭುತ್ವವನ್ನು ಕುರಿತು ಅವ್ರ ಅಭಿಪ್ರಾಯ, ಅಬ್ರಹಾಂ ಲಿಂಕನ್ ಅವರ ಅಭಿಪ್ರಾಯ ಅಷ್ಟೇ. ಅದು ಆ ಅಭಿಪ್ರಾಯನೇ ಪ್ರಜಾಪ್ರಭುತ್ವ ಆಗೋದಕ್ಕೆ ಸಾಧ್ಯನಾ? ಅದರಲ್ಲೂ ಇಂಡಿಯನ್ ಪ್ರಜಾಪ್ರಭುತ್ವವನ್ನು, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಆ ಹೇಳಿಕೆ ಕರೆಕ್ಟಾಗಿ ನಮಗೆ ಅರ್ಥ ಮಾಡಿಸುತ್ತಾ ಅಂತ ನೋಡಿದಾಗ
ನಾನು ಇನ್ನೊಂದು ಥರ ಇದನ್ನು ಡಿಫೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಆ ಸ್ಟೇಟ್ಮೆಂಟ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಆ ಸ್ಟೇಟ್ಮೆಂಟ್ ಅಷ್ಟೇ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಾಗುತ್ತಾ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಡೆಮೋಕ್ರಸಿ ಅಂತಂದರೆ ಇದು ಪೊಲೀಸ್ ರಾಜ್ಯಕ್ಕೆ ವಿರೋಧವಾದದ್ದು ಅಂತ ನಾನು ಹೇಳ್ತೀನಿ. ಪೊಲೀಸ್ ಸ್ಟೇಟ್, ಈ ಪೊಲೀಸ್ ಸ್ಟೇಟ್ ಅಂತಂದರೆ ಪೊಲೀಸ್ ರಾಜ್ಯದಲ್ಲಿ ನಿಮಗೆ ಸ್ವತಂತ್ರ ಇರಲ್ಲ. ಯಾವುದಕ್ಕೆ? ಮಾತನಾಡೋದಕ್ಕೆ, ಮತ್ತು ನಿಮ್ಮ ಯೋಚನೆಗಳನ್ನ ಹೇಳ್ಕೊಳ್ಳೋದಕ್ಕೆ, ಮತ್ತು ನೀವು ಸರ್ಕಾರದ ವಿರುದ್ಧವಾಗಿ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಕ್ಕೆ ಇದು ಯಾವುದಕ್ಕೂ ಕೂಡ ನಿಮಗೆ ಅವಕಾಶ ಇರಲ್ಲ. ದಟ್ ಈಸ್ ಕಾಲ್ಡ್ ಪೊಲೀಸ್ ಸ್ಟೇಟ್. ಇದಕ್ಕೆ ವಿರುದ್ಧವಾದದ್ದು ಯಾವುದು ಅಂತಂದರೆ ಪ್ರಜಾಪ್ರಭುತ್ವ ಅಂತ. ಸೊ ನಿಮಗೆ ಸ್ವತಂತ್ರ ಇದೆ, ನೀವು ನಿಮ್ಮ ಇಷ್ಟ ಬಂದಂಥ ಧರ್ಮನ ಪಾಲನೆ ಮಾಡ್ಬೋದು, ನಿಮ್ಗೆ ಇಷ್ಟ ಬಂದಂತಹ ದೇವರನ್ನು ಪೂಜೆ ಮಾಡ್ಬೋದು, ನಿಮ್ಗೆ ಅನಿಸಿದ್ದನ್ನು ಹೇಳ್ಬೋದು, ನಿಮ್ಗೆ ಅನಿಸಿದ್ದನ್ನು ಬರಿಬೋದು, ಸರ್ಕಾರದ ವಿರುದ್ಧ ದನಿ ಎತ್ಬೋದು. ಇದು ಎಲ್ಲದಕ್ಕೂ ಎಲ್ಲ ಅವಕಾಶ ಇರುತ್ತಲ್ಲ, ಅದನ್ನು ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಸರ್ಕಾರ ಸರಿಯದು, ಆದರೆ ಇವನು ತುಂಬ ಪ್ರಮುಖವಾಗಿ ಇರಬೇಕಾಗ್ತದೆ. ಇನ್ನು ರಿಪಬ್ಲಿಕ್ ಅಂತಂದರೆ, ಗಣರಾಜ್ಯ ಅಂತಂದ್ರೆ ಅರ್ಥ ಏನು? ಗಣರಾಜ್ಯ ತುಂಬ ಕಡೆ ಗಣರಾಜ್ಯ ಅಂತಂದರೆ ಅರ್ಥ ಏನು ಅಂತ ಕೇಳಿದಾಗ, ಗಣ ಅಂತಂದರೆ ಗುಂಪು, ರಾಜ್ಯ ಅಂತಂದರೆ ಸ್ಟೇಟ್ಸು. ಗಣ ಅಂತಂದರೆ ಗುಂಪು, ರಾಜ್ಯಗಳು ಅಂತಂದರೆ ಸ್ಟೇಟ್ಸು. ಇವುಗಳನ್ನ ಒಗ್ಗೂಡಿಸ್ತಿದೆಯಲ್ಲ, ಅದನ್ನೇ ಗಣರಾಜ್ಯ ಅಂತ ಕರೀತಾರೆ ಅಂತ ಹೇಳ್ತಾರೆ. ನೋಡಿ, ಗಣರಾಜ್ಯ ಅಂತಂದರೆ ಬೇರೆ ಅರ್ಥ. ಆ್ಯಕ್ಚುಲಿ ಸ್ಟೇಟ್ ರಿಆರ್ಗನೈಸೇಷನ್ನು ಅದು 1956 ಆಗಿದ್ದದು. ರಾಜ್ಯಗಳನ್ನ ಪುನರ್ವಿಂಗಡಣೆ ಮಾಡಿ ಅದನ್ನು ಸಪ್ರೇಟ್ ರಾಜ್ಯಗಳಾಗಿ ಮಾಡಿದ್ದು ಅದು ಬೇರೆ ಆ್ಯಕ್ಚುಲಿ. ಬಟ್ ತುಂಬ ಜನರಿಗೆ ಇವತ್ತು ಕೂಡ ಗಣರಾಜ್ಯ ಅಂತಂದರೆ, ಗಣ ಅಂತಂದರೆ ಗುಂಪು, ರಾಜ್ಯ ಅಂತ ರಾಜ್ಯಗಳು. ಸೊ ರಾಜ್ಯಗಳ ಗುಂಪನ್ನು ಏನಂತ ಕರಿತೀವಿ? ಗಣರಾಜ್ಯ ಅಂತ ಕರಿತೀವಿ ಅಂತ. ಬಟ್ ಇಲ್ಲಿ ಗಣರಾಜ್ಯ ಅಂತಂದರೆ ಆ ಅರ್ಥ ಅಲ್ಲ. ಗಣರಾಜ್ಯ ಅಂತಂದರೆ ಒಂದು ದೇಶದ ಮುಖ್ಯಸ್ಥನನ್ನು ಚುನಾವಣೆ ಮುಖಾಂತರ, ಒಂದು ದೇಶದ ಮುಖ್ಯಸ್ಥನನ್ನು ಚುನಾವಣೆ ಮುಖಾಂತರ ನಿರ್ದಿಷ್ಟ ಅವಧಿಗೆ, ಸೀಮಿತ ಅವಧಿಗೆ ಆಯ್ಕೆ ಮಾಡ್ತಕ್ಕಂತಹ, ಜನರು ಆಯ್ಕೆ ಮಾಡ್ತಕ್ಕಂತಹ ವ್ಯವಸ್ಥೆ ಏನಿದೆಯಲ್ಲ, ಅದನ್ನು ಏನಂತ ಕರಿತೀವಿ? ಗಣರಾಜ್ಯ ಅಂತ ಕರಿತೀವಿ. ಮತ್ತು ಈ ಮುಖ್ಯಸ್ಥ ಇದನ್ನಲ್ಲ, ಇವನು ಯಾವುದೇ ರೀತಿಯ ರಾಜ ಆಗಿರಬಾರ್ದು ಅಥವಾ ಹೆರಿಡಿಟ್ರಿ ಪವರ್ ಆಗಿರಬಾರ್ದು. ಹೆರಿಡಿಟ್ರಿ ಅಂತಂದರೆ ವಂಶ ಪಾರಂಪರ್ಯವಾಗಿ ಬಂದಿರಬಾರ್ದು. ಎಲ್ರಿಗೂ ಕೂಡ ಅವಕಾಶ ಇರಬೇಕು ಮುಖ್ಯಸ್ಥನಾಗೋದಕ್ಕೆ. ಇಲ್ಲಿ ಎರಡು ವರ್ಡನ್ನು, ಕೀವರ್ಡನ್ನು ನೀವು ಗಮನ ಇಟ್ಕೋಬೇಕು. ರಿಪಬ್ಲಿಕ್ ಅಂತಂದರೆ ಒಂದು ದೇಶದ ಮುಖ್ಯಸ್ಥನನ್ನು ಚುನಾವಣೆ ಮುಖಾಂತರ ನಿರ್ದಿಷ್ಟ ಅವಧಿಗೆ ಆಯ್ಕೆ ಮಾಡಬೇಕು. ಅವನ ಅವಧಿ ಮುಗಿದ ತಕ್ಷಣ ಅವನೇನು ಮಾಡಬೇಕು? ಆಫೀಸನ್ನು ಖಾಲಿ ಮಾಡಬೇಕು. ಇದನ್ನು ಏನಂತ ಕರಿತೀವಿ ಅಂತಂದರೆ ರಿಪಬ್ಲಿಕ್ ಅಂತ ಕರಿತೀವಿ. ಬಟ್ ನಿಮ್ಮ ಸಂವಿಧಾನ ಏನು ಹೇಳ್ತಾ ಇದೆ ಅಂತಂದರೆ, ಇಲ್ಲಿ ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ಅಂತ ಹೇಳ್ತಾ ಇಲ್ಲ. ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಹೇಳ್ತಾ ಇದೆ. ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಹೇಳ್ತಾ ಇದೆ. ಪ್ರಜಾಪ್ರಭುತ್ವ ಬೇರೆ, ಗಣರಾಜ್ಯ ಬೇರೆ. ಪ್ರಜಾಸತ್ತಾತ್ಮಕ ಗಣರಾಜ್ಯ ಬೇರೆ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಪ್ರಜಾಪ್ರಭುತ್ವ ಅಂತಂದರೆ ಅದಕ್ಕೆ ಎಕ್ಸ್ಪ್ಲೇನ್ ಕೊಡ್ತಾರೆ, ಗಣರಾಜ್ಯ ಅಂದರೆ ಇದಕ್ಕೆ ಎಕ್ಸ್ಪ್ಲೇನ್ ಕೊಡ್ತಾರೆ. ಸೊ ಮುಗೀತು ಅಂತ. ಭಾರತವನ್ನು ಡೆಮೊಕ್ರೆಟಿಕ್ ಕಂಟ್ರಿ ಅಂತ ಅಷ್ಟೇ ಕರೆಯಲ್ಲ. ಅದರ ನಿಜವಾದ ಅರ್ಥ ಏನು ಅಂತಂದರೆ, ಅದರ ನಿಜವಾದ ಹೇಳಿಕೆ ಹೆಂಗೆ ಕರೆದಿದ್ದಾರೆ ಅಂತಂದರೆ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಕರೆದಿದ್ದಾರೆ. ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ. ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ. ಹಂಗಂದ್ರೇನು ಅಂತಂದರೆ, ಈ ಡೆಮೋಕ್ರಸಿದು ಬೇಸಿಕ್ ರೂಟ್ಸ್ನ ನೋಡಬೇಕಾಗುತ್ತೆ ನಾವು. ಈ ಪ್ಯೂರು ಡೆಮೋಕ್ರಸಿ ಅಂತ ಏನಿದೆ, ಆ ಡೆಮೋಕ್ರಸಿ ಎಲ್ಲಿ ಶುರುವಾಯಿತು ಅಂತ ನೋಡಿದಾಗ ನಮಗೆ ಗ್ರೀಕು, ರೋಮು, ಪ್ರಾಚೀನ ಗ್ರೀಕ್ ಮತ್ತು ರೋಮು, ಅಥೆನ್ಸು, ಇಲ್ಲಿ ಈ ಕಲ್ಪನೆ ಸೃಷ್ಟಿಯಾಗಿದೆ. ಅಲ್ಲಿ ನೇರ ಪ್ರಜಾಪ್ರಭುತ್ವ ಇತ್ತು.
ಈ ಪ್ರಜಾಪ್ರಭುತ್ವ ಅಂತಂದರೆ ಅಲ್ಲಿಯ ಕಲ್ಪನೆ ಏನಾಗಿತ್ತು ಅಂತಂದರೆ ಬಹುಸಂಖ್ಯಾತರ ಆಳ್ವಿಕೆ, ಬಹುಸಂಖ್ಯಾತರ ಆಳ್ವಿಕೆ. ಈ ಬಹುಸಂಖ್ಯಾತರೆ ನೀತಿ ನಿರ್ಣಯಗಳನ್ನು ರೂಪಿಸ್ತಾ ಇದ್ರು, ಅವರೇ ಅಧಿಕಾರನ ನಡೆಸ್ತಾ ಇದ್ರು, ಜೊತೆಗೆ ಅವರೇ ಡಿಸಿಷನ್ ಮೇಕರ್ಸು. ಇಲ್ಲೇನಾಗುತ್ತೆ ಅಂತಂದರೆ ಅಲ್ಪಸಂಖ್ಯಾತರ ಬಗೆಗೆ ಯಾವುದೇ ರೀತಿ ಗಮನ ಇರಲ್ಲ. ಬೇಕಾದರೆ ಇವರನ್ನು ಸಪ್ರೆಸ್ ಮಾಡ್ಬೋದು ನೀವು. ಎಲ್ಲಿ? ಪ್ಯೂರ್ ಡೆಮೋಕ್ರಸಿ ಫಾರ್ಮಲ್ಲಿ. ಅಂದರೆ ಅದು ಸೃಷ್ಟಿಯಾದಂತಹ ಅಥವಾ ಅದರ ಮೂಲ ಕಲ್ಪನೆ ಏನಿದೆ ಆ ಕಲ್ಪನೆಯಲ್ಲಿ ಡೆಮೋಕ್ರಸಿ ಅಂತಂದ್ರೆ ಅರ್ಥ ಏನು? ಬಹುಸಂಖ್ಯಾತರ ಆಳ್ವಿಕೆ, ಬಹುಸಂಖ್ಯಾತರ ನೀತಿ ನಿರ್ಣಯಗಳನ್ನು ಇದು ಮಾಡೋದು, ಮತ್ತು ಅಲ್ಪಸಂಖ್ಯಾತರು ಬಹುಸಂಖ್ಯಾತರಿಂದ ಆಳಿಸ್ಕೊಳ್ಬೇಕು. ಮತ್ತು ಇಲ್ಲಿ ಇಂಡಿವಿಜುವಲ್ಗೆ ವೈಯಕ್ತಿಕವಾಗಿ ಯಾವುದೇ ಬೆಲೆ ಇರಲ್ಲ, ಬದಲಾಗಿ ಮೆಜಾರಿಟಿ ಏನಿರ್ತಾರೆ ಅವ್ರಿಗೆ ಬೆಲೆ ಇರ್ತದೆ. ಇದನ್ನ ಏನಂತ ಕರಿತೀವಿ? ಪ್ಯೂರ್ ಡೆಮೋಕ್ರಸಿ ಫಾರ್ಮ್. ಅದರ ಬೇಸಿಕ್ ಡೆಮೋಕ್ರಸಿ ಫಾರ್ಮ್ ಇದೆಯಲ್ಲ ಅದನ್ನು ಕರಿತೀವಿ. ಬಟ್ ಈ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತಂದರೆ ಅರ್ಥ ಏನು ಅಂತಂದರೆ ಇಲ್ಲೂ ಕೂಡ ಬಹುಸಂಖ್ಯಾತರ ಆಳ್ವಿಕೆನೇ ಇರ್ತದೆ, ಮೆಜಾರಿಟಿ ರೂಲೇ ಇರ್ತದೆ. ಆದರೆ ಅದರ ಅರ್ಥ ಅಲ್ಪಸಂಖ್ಯಾತರನ್ನ ಶೋಷಣೆ ಮಾಡಿ ಅಂತ ಅಲ್ಲ. ಅಲ್ಪಸಂಖ್ಯಾತರಿಗೂ ಕೂಡ ಬಹುಸಂಖ್ಯಾತರಿಗೆ ಏನೇನು ಫೆಸಿಲಿಟೀಸ್ ಇದೆ, ನೀವು ಆಳುವ ವರ್ಗ ಆಗಿದ್ರೂ ಕೂಡ ಆಳಿಸಿಕೊಳ್ಳೋರ ಮೇಲೆ ಯಾವುದೇ ರೀತಿ ದಮನಕಾರಿ ನೀತಿಯನ್ನು ಅನುಸರಿಸಬಾರ್ದು. ಇನ್ನೂ ಮುಂದುವರೆದು ಎವ್ರಿ ಇಂಡಿವಿಜುವಲ್, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸೋರ್ಸ್ ಆಫ್ ಅಥಾರಿಟಿ. ಅವನು ಮೆಜಾರಿಟಿ ಗುಂಪಲ್ಲಿರಲಿ ಅಥವಾ ಮೈನಾರಿಟಿ ಗುಂಪಲ್ಲಿರಲಿ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಏನು? ಸೋರ್ಸ್ ಆಫ್ ಅಥಾರಿಟಿ ಅಂತ. ಇದು ನಮ್ಮ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತಂದರೆ ಅರ್ಥ. ಸೊ ಅರ್ಥ ಆಯ್ತಾ ನಿಮಗೆ? ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತಂದರೆ ಬಹುಸಂಖ್ಯಾತರ ಆಳ್ವಿಕೆ ಇದ್ದರೂ ಕೂಡ ನಾವು ಅಲ್ಪಸಂಖ್ಯಾತರನ್ನು ಮತ್ತು ಅವರ ರೈಟ್ಸ್ಗಳೇನಿದೆ ಅವ್ರನ್ನ ಗೌರವಿಸಬೇಕು, ಅವಕ್ಕೆ ಬೆಲೆ ಕೊಡಬೇಕು. ಇದು ಪ್ರಜಾಸತ್ತಾತ್ಮಕ ಗಣರಾಜ್ಯದ ಕಲ್ಪನೆ. ಆದರೆ ಬೇಸಿಕ್ಕು ಪ್ರಜಾಪ್ರಭುತ್ವ ಏನಿದೆ ಅದು ಜಸ್ಟ್ ಬಹುಸಂಖ್ಯಾತರ ಆಳ್ವಿಕೆಯನ್ನು ಎತ್ತಿ ಹಿಡಿತದೆ. ಬಟ್ ಭಾರತದಲ್ಲಿ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತಂದರೆ ಎವ್ರಿ ಇಂಡಿವಿಜುವಲ್ ಈಸ್ ಅ ಸೋರ್ಸ್ ಆಫ್ ಅಥಾರಿಟಿ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ಪದಗಳನ್ನು ನಾವು ಚರ್ಚೆ ಮಾಡಿದ್ದೀವಿ. ಯಾವುದು? ಸಾವರ್ನಿಟಿ, ಮತ್ತು ಸೋಷಿಯಲಿಸ್ಟ್, ಸೆಕ್ಯುಲರ್ ಆ್ಯಂಡ್ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಇದನ್ನ ಏನಂತ ಕರಿತೀವಿ ಅಂತಂದರೆ, ಸೊ ಪರಮಾಧಿಕಾರ, ಸಮಾಜವಾದಿ, ಜಾತ್ಯತೀತ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯ, ಈ ವರ್ಡ್ಗಳು ಏನಿದ್ದಾವೆ, ಇಷ್ಟು ವರ್ಡ್ಗಳು, ಇವನ್ನೇನಂತ ಕರಿತೀವಿ ಅಂತಂದರೆ, ಅಥವಾ ಏನಾಗಿ ನೋಡ್ತೀವಿ ಸಂವಿಧಾನದಲ್ಲಿ ಅಂತಂದರೆ ನೇಚರ್ ಅಂತ ನೋಡ್ತೀವಿ. ಅಂತಂದರೆ ಅದರ ಸ್ವಭಾವ, ಪೀಠಿಕೆಯ ನೇಚರ್ ಏನು, ಅದರ ಸ್ವಭಾವ ಏನು ಅಂತ ಈ ವರ್ಡ್ಗಳು ಭಾರತದ ಸಂವಿಧಾನದ ಪೀಠಿಕೆಯ ಸ್ವಭಾವವನ್ನು ತಿಳಿಸ್ತವೆ. ಅರ್ಥ ಆಗ್ತಿದೆಯಾ? ಈ 4 ವರ್ಡ್ಗಳು ಮಾತ್ರ ನಿಮಗೆ ಭಾರತದ ಸಂವಿಧಾನದ ನೇಚರನ್ನು ತಿಳಿಸ್ತದೆ. ಇನ್ನು ಉಳಿದಂಥ ವರ್ಡ್ಗಳು ಅದೇನು ಅಂತಂದರೆ, ಇನ್ನು ಉಳಿದಂಥ ವರ್ಡ್ಗಳು ಯಾವುದು? ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ. ನೋಡಿ ಇಲ್ಲಿ ಗಮನಿಸಿ, ಲಿಬರ್ಟಿ ಅಂತಂದರೆ ಸ್ವತಂತ್ರ, ಈಕ್ವಾಲಿಟಿ ಅಂತಂದರೆ ಸಮಾನತೆ, ಫ್ರೆಟರ್ನಿಟಿ ಅಂತಂದರೆ ಸಹೋದರತ್ವ, ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಅಂತಂದರೆ ಐಕ್ಯತೆ ಮತ್ತು ಸಮಗ್ರತೆ. ಈ ವರ್ಡ್ಗಳಿದೆಯಲ್ಲ, ಇದನ್ನೇನಂತ ಕರಿತೀವಿ, ಅಥವಾ ಇದನ್ನು ಯಾವ ಪೋರ್ಷನ್ ಆಗಿ ನೋಡ್ತೀವಿ ಅಂತಂದರೆ ಸಂವಿಧಾನದ ಆಬ್ಜೆಕ್ಟಿವ್ಸ್ ಅಥವಾ ಪೀಠಿಕೆಯ ಉದ್ದೇಶ ಅಥವಾ ಧ್ಯೇಯ ಏನು ಅಂತಂದರೆ
ಲಿಬರ್ಟಿಯನ್ನು, ಈಕ್ವಾಲಿಟಿಯನ್ನು, ಫ್ರೆಟರ್ನಿಟಿಯನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಸಂವಿಧಾನದ ಪೀಠಿಕೆಯ ಉದ್ದೇಶ. ಲಿಬರ್ಟಿ ಸ್ವತಂತ್ರ, ಯಾವುದು ಸ್ವತಂತ್ರ? ಸಮಾನತೆ, ಐಕ್ಯತೆ ಮತ್ತು ಸಮಗ್ರತೆ. ಹೆಂಗೆ ಇದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ಲಿಬರ್ಟಿ ಅಂತಂದರೆ ನೋಡಿ, ಪ್ರತಿಯೊಬ್ಬರಿಗೂ ಸ್ವತಂತ್ರ ಇರಬೇಕು. ಯಾಕೆ? ಮಾತಾಡೋದಕ್ಕೆ, ಮತ್ತು ತನಗನ್ಸಿದ್ದನ್ನು ಹೇಳ್ಕೊಳ್ಳೋದಕ್ಕೆ, ತನಗೆ ಅನ್ಯಾಯ ಆದರೆ ಪ್ರತಿಭಟಿಸೋದಕ್ಕೆ, ಮತ್ತು ಬೇರೆ ಥರದ್ದು ಇದೆ ಜಸ್ಟಿಸ್, ಆಮೇಲೆ ನ್ಯಾಯ. ಈ ನ್ಯಾಯದ ಪರಿಕಲ್ಪನೆಯಲ್ಲಿ ನಾವು ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯ ಅಂತ ನೋಡ್ತೀವಿ. ಸಾಮಾಜಿಕ ನ್ಯಾಯ ಅಂತಂದ್ರೆ ಏನು ಅಂತಂದರೆ, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯ. ಇದರಲ್ಲಿ ನಾವು ನೋಡಿದಾಗ ಏನು ಅದರ ಅರ್ಥ? ಸಾಮಾಜಿಕ ನ್ಯಾಯ ಅಂತಂದ್ರೇನು, ಆರ್ಥಿಕ ನ್ಯಾಯ ಅಂದ್ರೇನು, ರಾಜಕೀಯ ನ್ಯಾಯ ಅಂತಂದರೆ ಏನು ಅಂತ ನೋಡಿದಾಗ, ಸಾಮಾಜಿಕವಾಗಿ ಎಲ್ಲರೂ ಕೂಡ ಸರಿಸಮಾನರು. ಈಗ ಭಾರತದ ವ್ಯವಸ್ಥೆ ಹೆಂಗಿದೆ ಅಂತಂದರೆ, ಮೇಲು ಕೀಳು, ಬಡವ ಶ್ರೀಮಂತ, ಈ ಥರ ಇದೆ. ಈ ವ್ಯವಸ್ಥೆ ಏನಾಗಬೇಕು ಅಂತಂದರೆ ಈ ಥರ ಆಗಬೇಕು, ಸಮಾನವಾಗಿ ಆಗಬೇಕು ಅಂತ. ಇದು ಸಾಮಾಜಿಕ ನ್ಯಾಯ. ಈ ರೀತಿಯಾಗಿ ನಾವೇನು ಮಾಡಬೇಕು? ಸಂವಿಧಾನದ ಮುಖಾಂತರ ಯೋಜನೆಗಳನ್ನ ಹಾಕ್ಕೊಂಡು, ಸಂವಿಧಾನದ ಮಾರ್ಗದರ್ಶನದಲ್ಲಿ ಯೋಜನೆಯನ್ನು ಹಾಕ್ಕೊಂಡು ಈ ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಅಂತಕ್ಕಂಥದ್ದು ಅರ್ಥ. ಆರ್ಥಿಕ ಅಂತಂದರೆ ಈ ಪ್ರಾಪರ್ಟಿ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಇದರ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು. ಬದಲಾಗಿ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ವಿತರಣೆ ಮಾಡಬೇಕು. ಸಂಪತ್ತನ್ನು ವಿತರಣೆ ಮಾಡಿ ಈ ಆರ್ಥಿಕ ಅಸಮಾನತೆ ಏನಿದೆ ಅದನ್ನು ಕೂಡ ಸಮಾನವಾಗಿ ಮಾಡಬೇಕು ಅಂತಕ್ಕಂಥದ್ದು. ರಾಜಕೀಯ ಅಂತಂದರೆ ಈಗ ಆಲ್ಮೋಸ್ಟ್ ಆಲ್ ನಿಮಗೆ ಗೊತ್ತಿದೆ, ರಾಜಕೀಯ ಸಮಾನತೆ ಇದೊಂದೇನೇ ಇವತ್ತಿಗೂ ನಾವು ಸಾಧಿಸೋದಕ್ಕಾಗಿರೋದು. ಆ್ಯಕ್ಚುಲಿ ಈಗ ಪ್ರತಿಯೊಬ್ಬರಿಗೂ ರಾಜಕೀಯವಾಗಿ ಸಮಾನತೆ ಬಂದಿದೆ. ಹೇಗೆ ಅಂತಂದರೆ, ಎಲ್ಲರೂ ಎಲೆಕ್ಷನಲ್ಲಿ ಭಾಗವಹಿಸ್ಬೋದು ಒಂದು ನಿರ್ದಿಷ್ಟ ಏಜ್ ಆದಮೇಲೆ, ಮತ್ತು ವೋಟ್ ಹಾಕ್ತಕ್ಕಂಥ ಅವಕಾಶ ಇದೆ. ಈ ವೋಟ್ ಹಾಕ್ತಕ್ಕಂಥ ಅವಕಾಶ ಇದೆಯಲ್ಲ, ಇದು ಎಷ್ಟು ಪವರ್ಫುಲ್ ಅಂತಂದರೆ ನೋಡಿ, ಕೋಟ್ಯಾಧಿಪತಿ ಆಗಿರ್ಬೋದು, ಅಥವಾ ಒಬ್ಬ ಕೃಷಿ ಮಾಡೋನಿರ್ಬೋದು, ಅಥವಾ ಮನೆ ಇಲ್ಲದೆ ಇರೋನಾಗಿರ್ಬೋದು, ಒಬ್ಬ ಭಿಕ್ಷುಕ ಆಗಿರ್ಬೋದು. ಒಬ್ಬ ಭಿಕ್ಷುಕನಿಗೂ ಒಂದೇ ವೋಟ್ ಹಾಕ್ತಕ್ಕಂಥ ಅವಕಾಶ ಇದೆ. ಕೋಟ್ಯಾಧಿಪತಿ ಆಗಿದ್ರು ಅವನಿಗೂ ಒಂದು ಓಟ್ ಹಾಕ್ತಕ್ಕಂಥ ಅವಕಾಶ ಇದೆ. ಈಗ ಕೋಟ್ಯಾಧಿಪತಿ ಅಂತ ಹೇಳ್ಬಿಟ್ಟು ಅವನಿಗೆ ನೀನು 10 ಓಟ್ ಹಾಕು, 100 ಓಟ್ ಹಾಕು ಅಂತ ಹೇಳಲ್ಲ. ಅಥವಾ ಭಿಕ್ಷುಕ ಅಂದ್ಬಿಟ್ಟು ನೀನು ಒಂದೇ ಓಟ್ ಹಾಕು ಅಂತ ಹೇಳಲ್ಲ. ನೀನು ಯಾವುದೇ ಥರ ಇರು, ಬಟ್ ನಿನ್ನ ಸ್ಥಾನಮಾನ ಏನೇ ಆಗಿದ್ರು ರಾಜಕೀಯವಾಗಿ ನಿನ್ನ ಬೆಲೆ ಎಷ್ಟು ಅಂತಂದರೆ, ನೀನು 1 ಓಟ್ ಹಾಕಿದ್ರೆ ನಿಂದು 1 ಅಂತ ಕನ್ಸಿಡರ್ ಆಗುತ್ತೆ. ಒಬ್ಬ ಕೋಟ್ಯಾಧಿಪತಿ ಓಟ್ ಹಾಕಿದ್ರೂ ಒಂದೇ ಅಂತ ಕನ್ಸಿಡರ್ ಆಗುತ್ತೆ ಅಂತ. ಸೊ ಇದನ್ನೇನಂತೀವಿ? ರಾಜಕೀಯವಾಗಿ ನಾವು ನೋಡ್ತೀವಿ. ಇನ್ನು ಲಿಬರ್ಟಿ ಅಂತಂದರೆ, ನಾನು ಮೊದಲೇ ಹೇಳ್ದಂಗೆ ಮಾತನಾಡೋದಕ್ಕೆ, ಅಥವಾ ಒಂದು ಧರ್ಮವನ್ನು ಆಚರಣೆ ಮಾಡೋದಕ್ಕೆ, ತನ್ನ ನಂಬಿಕೆಯನ್ನು ಇನ್ನೊಬ್ಬರಿಗೆ ಹೇಳೋದಕ್ಕೆ, ಒಂದು ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ನಿಮಗೆ ಫಂಡಮೆಂಟಲ್ ರೈಟ್ಸಲ್ಲಿ ಅದನ್ನು ನೋಡ್ತೀರಾ. ಸೊ ಇದೆಲ್ಲದಕ್ಕೂ ಮುಕ್ತವಾದಂಥ ಅವಕಾಶ ಇರಬೇಕು. ಹಂಗಂತ ನಿಮಗೆ ಮುಕ್ತವಾದ ಅವಕಾಶ ಇದೆ ಅಂದ್ಬಿಟ್ಟು ಏನೇನೆಲ್ಲ ಮಾತಾಡೋದಲ್ಲ, ಅದಕ್ಕೂ ಒಂದು ಮಿತಿ ಇದೆ. ಆ ಮಿತಿಯೊಳಗಡೆ ನೀವು ಏನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥ ಅರ್ಥ. ನೆಕ್ಸ್ಟ್ ಇನ್ನು ಸಮಾನತೆ ಅಂತಂದರೆ, ನಾನು ಮೊದಲೇ ಹೇಳಿದೆ, ಇಡೀ ಭಾರತದ ಸಂವಿಧಾನದ ಆಶಯ ಏನು ಅಂತಂದರೆ, ಎಲ್ಲ ಥರದ ಏನು ತಾರತಮ್ಯ ಭಾವ ಇದೆ, ಅಥವಾ ಮೇಲು ಕೀಳು ಅಂತಕ್ಕಂಥದ್ದಿದೆ, ಅಥವಾ ಅಸ್ಪೃಶ್ಯತೆ ಇದೆ, ಅಥವಾ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ, ಇದೆಲ್ಲವನ್ನೂ ಹೋಗಲಾಡಿಸಿ ಸಮಾನ ಸಮಾಜವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ನಾವೇನಂತೀವಿ? ಈಕ್ವಾಲಿಟಿ ಅಂತ ಕರಿತೀವಿ. ಅದು ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಲಿಂಗ ಆಗಿರ್ಬೋದು, ಈ ಎಲ್ಲದರ ಆಧಾರದ ಮೇಲೆ ಭೇದ ಭಾವವನ್ನು ಮಾಡದೆ ಸಮಾನ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥದ್ದು. ಅದರ ಜೊತೆಗೆ ಅದನ್ನು ಏನಂತ ಕರಿತೀವಿ? ಸಮಾನತೆ ಅಂತ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಫ್ರೆಟರ್ನಿಟಿ, ಸಹೋದರತ್ವ. ಈ ಸಹೋದರತ್ವದಲ್ಲಿ 2 ರೀತಿಯ ಆಸ್ಪೆಕ್ಟ್ಗಳಿದೆ. ಒಂದು ವೈಯಕ್ತಿಕ ಗೌರವ ಮತ್ತು ಇನ್ನೊಂದು ಐಕ್ಯತೆ ಮತ್ತು ಸಮಗ್ರತೆ. ನೋಡಿ, ಫ್ರೆಟರ್ನಿಟಿ, ನಮ್ಮಲ್ಲಿ ಸಹೋದರತ್ವದ ಭಾವನೆ ಯಾವಾಗ ಬೆಳೀತದೆ ಅಂತಂದರೆ, ವೈಯಕ್ತಿಕ ಗೌರವಕ್ಕೆ ನಾವು ಧಕ್ಕೆ ಆಗದೇ ಇರೋ ಥರ ನಡ್ಕೋಬೇಕಾಗ್ತದೆ. ಈಗ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಗೌರವಕ್ಕೆ ಧಕ್ಕೆಯನ್ನು ತಂದಾಗ ಅವನಲ್ಲಿ ಸಹೋದರತ್ವದ ಭಾವನೆ ಹೆಂಗೆ ಉಂಟಾಗ್ತದೆ, ಹೆಂಗೆ ಸೃಷ್ಟಿಯಾಗ್ತದೆ? ಖಂಡಿತ ಸಾಧ್ಯ ಇಲ್ಲ ಅದು.
ಈ ವೈಯಕ್ತಿಕ ಗೌರವಕ್ಕೆ ಎಂದು ಧಕ್ಕೆ ಆಗುತ್ತೋ ಅವತ್ತು ಈ ಫ್ರಾಟರ್ನಿಟಿ ಅಂತಕ್ಕಂಥ ಪ್ರಿನ್ಸಿಪಲ್ ಏನಿದೆ ಇದು ಕೊಲ್ಯಾಪ್ಸ್ ಆಗುತ್ತೆ. ಇದು ಕೊಲ್ಯಾಪ್ಸ್ ಆದರೆ ಐಕ್ಯತೆ ಮತ್ತು ಸಮಗ್ರತೆಯನ್ನು ಸಾಧಿಸೋದಕ್ಕೆ ನಮ್ಮ ಕೈಲಿ ಸಾಧ್ಯ ಆಗಲ್ಲ. ಹಂಗಾಗಿ ಈ ವೈಯಕ್ತಿಕ ಇಂಡಿವಿಜುವಲ್ ಡಿಗ್ನಿಟಿ ಅಂತಕ್ಕಂಥದ್ದು ಏನಿದೆ ಇದು ಕೋರ್ ಆಬ್ಜೆಕ್ಟಿವ್, ಇದು ಬಹಳ ಪ್ರಮುಖವಾದಂಥ ಅಂಶ. ಯಾವುದರಲ್ಲಿ? ಫ್ರೆಟರ್ನಿಟಿನಲ್ಲಿ ಯೂನಿಟಿ ಮತ್ತು ಇಂಟಿಗ್ರಿಟಿಯನ್ನು, ಐಕ್ಯತೆ ಮತ್ತು ಸಮಗ್ರತೆಯನ್ನು ಸಾಧಿಸೋದಕ್ಕೆ ಈ ವೈಯಕ್ತಿಕ ಗೌರವ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕು ಮತ್ತು ಅದು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತದೆ. ಇಡೀ ದೇಶದ ಯೂನಿಟಿ ಮತ್ತು ಇಂಟಿಗ್ರಿಟಿಯನ್ನು ಕಾಪಾಡೋದಕ್ಕೆ ನಾವು ಪಾಲನೆ ಮಾಡಬೇಕಾಗಿರೋದು ಏನು ಅಂತಂದರೆ ವೈಯಕ್ತಿಕ ಗೌರವ. ಬೇರೆಯವ್ರನ್ನ ಬೈತಕ್ಕಂಥದ್ದಾಗಿರ್ಬೋದು, ಬೇರೆಯವ್ರನ್ನ ನಿಂದಿಸ್ತಕ್ಕಂಥದ್ದಾಗಿರ್ಬೋದು, ಜಾತಿಯನ್ನು ಹಿಡಿದು ನಿಂದಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಧರ್ಮವನ್ನು ಹಿಡಿದು ನಿಂದಿಸ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಏನು ಅಂತಂದರೆ ಅವನ ಇಂಡಿವಿಜುವಲ್ ಡಿಗ್ನಿಟಿ ಇದೆಯಲ್ಲ ಅಥವಾ ಅವಳ ಇಂಡಿವಿಜುವಲ್ ಡಿಗ್ನಿಟಿ ಇದೆಯಲ್ಲ ಅದಕ್ಕೆ ಒಂದು ರೀತಿ ಧಕ್ಕೆಯನ್ನು ಉಂಟು ಮಾಡ್ತದೆ. ಆ ಧಕ್ಕೆಯನ್ನು ಉಂಟು ಮಾಡಿದಾಗ ಅವ್ರಿಗೆ ನಾವೇನು ಪರಾಕೀಯರೇನೋ ಅನ್ನುವಂಥ ಫೀಲಿಂಗ್ ಬರ್ತದೆ. ಆ ಫೀಲಿಂಗ್ ಬಂದರೆ ಮುಗಿದೋಯ್ತು, ಈ ಸಹೋದರತ್ವದ ಭಾವನೆ ಇದೆಯಲ್ಲ ಇದು ಕೊಲ್ಯಾಪ್ಸ್ ಆಗೋಗ್ತದೆ. ಇದಾಗಬಾರ್ದು. ಇದ್ರ ಮುಖಾಂತರ ಯೂನಿಟಿ ಆ್ಯಂಡ್ ಇಲ್ಲಿ ಇಂಟಿಗ್ರಿಟಿ, ಯೂನಿಟಿ ಅಂತಕ್ಕಂಥದ್ದು ಎರಡು ಆಸ್ಪೆಕ್ಟಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು ಟೆರಿಟರಿ ವಿಚಾರಕ್ಕೆ, ಇನ್ನೊಂದು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಯೂನಿಟಿ ಹೆಂಗೆ ಅಂತಂದರೆ ವೈಯಕ್ತಿಕ ಗೌರವವನ್ನು ನಾವು ಪರಸ್ಪರ ಕಾಪಾಡ್ಕೊಳ್ಳೋದ್ರಿಂದ, ಪರಸ್ಪರ ಗೌರವ ಕೊಡೋದ್ರಿಂದ ನಾವು ಯೂನಿಟಿಯನ್ನು ತರ್ಬೋದು. ಮತ್ತು ಟೆರಿಟರಿ ವಿಚಾರದಲ್ಲಿ ನಿಮಗೆ ಆರ್ಟಿಕಲ್ 1 ಹೇಳುತ್ತೆ ಭಾರತ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ. ಸೊ ಇಲ್ಲಿ ಸ್ಟೇಟ್ಸ್ಗಳು ಹೆಂಗೆ ಅಂತಂದರೆ ಇಲ್ಲಿ ಬೇರೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅವು ಯಾವಾಗಲೂ ಕೂಡ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ತವೆ. ಬೌಂಡ್ರಿ ಬದಲಾಗ್ಬೋದು, ಗಡಿ ಬದಲಾಗ್ಬೋದು, ಹೆಸರು ಬದಲಾಗ್ಬೋದು. ಆದರೆ ಈ ಟೆರಿಟರಿಯಲ್ ಆಸ್ಪೆಕ್ಟಲ್ಲಿ ನೋಡಿದಾಗ ಅದು ಯಾವಾಗಲೂ ಕೂಡ ಭಾರತದ ಭಾಗವಾಗಿ ಇರ್ತವೆ ಅಂತಕ್ಕಂಥದ್ದು. ಇನ್ನು ಇಂಟಿಗ್ರಿಟಿ ಅಂತಂದರೆ, ಸಮಗ್ರತೆ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ವೈವಿಧ್ಯತೆಗಳನ್ನು ನಾವು ಗೌರವಿಸ್ಕೊಂಡು ಅವನ್ನು ಉಳಿಸ್ಕೊಳ್ತಕ್ಕಂತಹ ರೀತಿಯಲ್ಲಿ ನಾವು ಯೂನಿಟಿಯನ್ನು ಮತ್ತು ಫ್ರೆಟರ್ನಿಟಿಯನ್ನು ಸೃಷ್ಟಿ ಮಾಡ್ಬೋದು ಅಂತಕ್ಕಂಥದ್ದು ನಾವು ಈ ಪೀಠಿಕೆ ಮುಖಾಂತರ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಸೊ ಇವೆಲ್ಲವನ್ನು ಕೂಡ ನಾವು ಅಂತಂದರೆ ಭಾರತದ ಪ್ರಜೆಗಳಾದ ನಾವು ಇವತ್ತೇನು ಮಾಡ್ತಾಯಿದ್ದೀವಿ ಅಂತಂದರೆ 1949 ನವೆಂಬರ್ 26ನೇ ತಾರೀಕು ಏನು ಹೇಳ್ತಾರೆ ಅಂತಂದರೆ ನಾವು ಇದನ್ನು ನಮಗೆ ನಾವೇ ಅರ್ಪಿಸ್ಕೊತಾ ಇದ್ದೀವಿ, ಇದನ್ನು ನಿಮಗೆ ಕೊಡ್ತಿದ್ದೀವಿ ಅಂತ ಹೇಳಿಬಿಟ್ಟು ಪೀಠಿಕೆಯನ್ನು ಕ್ಲೋಸ್ ಮಾಡ್ತಾರೆ. ಸೊ ಇಷ್ಟು ಅಂಶಗಳು ಭಾರತದ ಸಂವಿಧಾನದ ಪೀಠಿಕೆಗೆ ಸಂಬಂಧಪಟ್ಟಂತೆ. ಇನ್ನು ಮುಂದುವರೆದು ಈ ಪೀಠಿಕೆಯನ್ನು ಕುರಿತು ಪ್ರಾಮುಖ್ಯತೆಯನ್ನು ನೋಡೋದಾದರೆ ಇದನ್ನು ಏನಂತ ಕರೀತಾರೆ ಅಂತಂದರೆ ನಿಮಗೆ ಗೊತ್ತಿರಲಿ, ಅನೇಕ ಸಂವಿಧಾನ ತಜ್ಞರು ಮತ್ತು ಆ ಸಂವಿಧಾನ ಸಭೆಯಲ್ಲಿ ಇರ್ತಕ್ಕಂಥವರು ಯಾವ ಥರ ಹೇಳ್ತಾರೆ ಅಂತಂದರೆ ಈ ಪೀಠಿಕೆಯನ್ನು ಕುರಿತು ಇದು ನಮ್ಮಗಳ ಆಲೋಚನೆಯ ಅಥವಾ ಭಾರತದ ಸಂವಿಧಾನದ ಧ್ಯೇಯೋದ್ದೇಶಗಳು ಏನಾಗಬೇಕಿತ್ತಲ್ಲ ಅದರ ಎಲ್ಲದರ ಒಟ್ಟು ಭಾಗ ಅಂತ ಹೇಳ್ತಾರೆ. ಉದಾಹರಣೆಗೆ ಟಿ ಕೃಷ್ಣಮಾಚಾರಿ ಆಗಿರ್ಬೋದು, ಅವ್ರು ಹೇಳ್ತಾರೆ ನಮ್ಮಗಳ ಆಲೋಚನೆ ಅಥವಾ ಭಾರತದ ಸಂವಿಧಾನ ಧ್ಯೇಯೋದ್ದೇಶಗಳು ಏನೇನು ಆಗಿರಬೇಕು ಅಂತ ಯೋಚನೆ ಮಾಡಿದ್ವಲ್ಲ ನಾವು ಅದೇ ಥರ ಇದೆ ಅಂತ. ಮತ್ತು ಭಾರ್ಗವದಾಸ್ ಠಾಕೂರ್ ಅಂತಕ್ಕಂಥವ್ರು ಇದನ್ನು ಏನಂತ ಕರೀತಾರೆ ಅಂತಂದರೆ ಸಂವಿಧಾನದ ಒಡವೆ ಅಥವಾ ಆತ್ಮ ಅಂತ ಕರೀತಾರೆ. ಮತ್ತು KM ಮುನ್ಷಿ ಅವರೆಲ್ಲರೂ ಕೂಡ ಬೇರೆ ಬೇರೆ ತಮ್ಮ ಅನಿಸಿಕೆಗಳನ್ನ ಪೀಠಿಕೆಯನ್ನು ಕುರಿತು ಹೇಳ್ಕೊಂಡಿದ್ದಾರೆ. ಸೊ ಇಡೀ ಪೀಠಿಕೆ ಏನಿದೆಯಲ್ಲ ಇದು ಏನು ಅಂತಂದರೆ ನಮ್ಮ ಇಡೀ ಭಾರತದ ಸಂವಿಧಾನದ ಒಟ್ಟು ಆಶಯಗಳು ಏನಿದ್ದಾವೆ ಅದನ್ನು ಇನ್ ಜನರಲ್ ಆಗಿ ಅರ್ಥ ಮಾಡಿಸ್ತಕ್ಕಂತಹ ಒಂದು ಇಂಟ್ರೊಡಕ್ಟರಿ ಪಾರ್ಟ್ ಅಂತ, ಒಂದು ಪರಿಚಯಾತ್ಮಕವಾದಂತಹ ವಿವರಣೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಭಾಗ ಅಂತ ನಾವು ಅರ್ಥ ಮಾಡ್ಕೋಬೋದು ಪೀಠಿಕೆಯನ್ನು ಕುರಿತು. ಸೊ ನೆಕ್ಸ್ಟು ಇಲ್ಲಿ ಪೀಠಿಕೆ ಸಂವಿಧಾನದ ಭಾಗವೋ ಅಥವಾ
ಅಲ್ವೋ? ಇದು ಕ್ವಶನ್. ಈಗ ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನ ಪೀಠಿಕೆ ಇದೆಯಲ್ಲ ಅದು ಸಂವಿಧಾನದ ಭಾಗನೋ ಅಲ್ವೋ ಅಂತ ನೋಡಿದಾಗ ನಿಮಗೆ ಅನಿಸುತ್ತೆ, ಅರೆ ಅದು ಸಂವಿಧಾನದ ಮೊದಲನೇ ಪುಟದಲ್ಲೇ ಇದೆ, ಮತ್ತು ಅದು ಭಾರತದ ಸಂವಿಧಾನದ ಮೂಲಭೂತ ಅಂಶಗಳನ್ನು ತನ್ನ ಏನು ಇಂಟ್ರೊಡಕ್ಟರಿ ಪಾರ್ಟ್ ಆಗಿ ಹೇಳುತ್ತೆ, ಹಂಗಿದ ಮೇಲೆ ಅದು ಸಂವಿಧಾನದ ಭಾಗನೇ ಅಂತ ಎಲ್ರಿಗೂ ಅನಿಸುತ್ತೆ. ಆದರೆ 1960ರಲ್ಲಿ ಅವತ್ತಿನ ಹೊತ್ತಿಗೆ ಈ ಪೀಠಿಕೆ ಭಾರತದ ಸಂವಿಧಾನದ ಭಾಗ ಅಲ್ಲ ಅಂತಕ್ಕಂತಹ ಒಂದು ಮಾಹಿತಿ ಇತ್ತು ನಮಗೆ. ಯಾಕೆ ಅಂತಂದರೆ ಬೇರುಬಾರಿ ಪ್ರಕರಣ ಅಂತ ಕೇಳಿದಿರಿ ನೀವು. ಅದೇ ನಾನು ಹೇಳಿದೆ, ಬಾಂಗ್ಲಾದೇಶಕ್ಕೆ ಆ ಬೇರುಬಾರಿ ಯೂನಿಯನನ್ನು ಕೊಟ್ಟು, ಅರ್ಧ ಬೇರುಬಾರಿಯನ್ ಯೂನಿಯನ್ನ ಕೊಟ್ಟು ಮತ್ತು ಬೇರೆ ಪ್ರದೇಶಗಳನ್ನು ನಾವು ತೊಗೊಂಡ್ವಲ್ಲ. ಸೊ ಆ ಜಡ್ಜ್ಮೆಂಟಲ್ಲಿ, ಬೇರುಬಾರಿ ಜಡ್ಜ್ಮೆಂಟಲ್ಲಿ ಪೀಠಿಕೆಯನ್ನು ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತಂದರೆ ಸಂವಿಧಾನದ ಭಾಗವಲ್ಲ. ಯಾಕೆ ಸಂವಿಧಾನದ ಭಾಗವಲ್ಲ ಅಂತಂದರೆ ಅದು ಇನ್ ಜನರಲ್ ಇನ್ ನೇಚರು, ಅದು ಕಂಪ್ಲೀಟಾಗಿ ಯಾವುದಕ್ಕೂ ಕೂಡ ಪರ್ಫೆಕ್ಟ್ ಮೀನಿಂಗನ್ನು ಎಲ್ಲೂ ಕೊಟ್ಟಿಲ್ಲ. ಹಂಗಾಗಿ ಅದು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿಬಿಟ್ಟು ತೀರ್ಪನ್ನು ಕೊಟ್ಟಿತ್ತು. ಬಟ್ ಇದೇ ಸುಪ್ರೀಂ ಕೋರ್ಟು 1973ರ ಕೇಶವಾನಂದ ಭಾರತಿ ಜಡ್ಜ್ಮೆಂಟಲ್ಲಿ, ಕೇಶವಾನಂದ ಭಾರತಿ ಜಡ್ಜ್ಮೆಂಟಲ್ಲಿ ಸಂವಿಧಾನದ ಭಾಗ, ಸಂವಿಧಾನದ ಭಾಗ ಅಂಥೇಳಿ ತೀರ್ಪನ್ನು ಕೊಡ್ತು. ಸೊ 1960ರ ಜಡ್ಜ್ಮೆಂಟಲ್ಲಿ, ಬೇರುಬಾರಿ ಜಡ್ಜ್ಮೆಂಟಲ್ಲಿ ಸಂವಿಧಾನದ ಪೀಠಿಕೆ ಏನಿದೆ ಅದು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿತ್ತು. ಬಟ್ 1973ರ ಕೇಶವಾನಂದ ಭಾರತಿ ಜಡ್ಜ್ಮೆಂಟಲ್ಲಿ ಅದು ಇಂಟಿಗ್ರಲ್ ಪಾರ್ಟು, ಸಂವಿಧಾನದ ಪ್ರಮುಖವಾದಂತಹ ಭಾಗ ಅದು. ಮತ್ತು ಅದರ ಜೊತೆಗೆ ಇನ್ನೊಂದು ವಿಶೇಷವನ್ನು ಅದು ಹೇಳ್ತದೆ. ಪೀಠಿಕೆ ಏನಿದೆಯಲ್ಲ ಇದು ಬೇಸಿಕ್ ಸ್ಟ್ರಕ್ಚರ್ ಅಥವಾ ಸಂವಿಧಾನದ ಮೂಲ ರಚನೆಯ ಸಂಬಂಧಪಟ್ಟದ್ದು ಅಂತ. ಇದು ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂತ. ಇದನ್ನು ಆನಂತರ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಕೇಶವಾನಂದ ಭಾರತಿನಲ್ಲಿ ಒಂದು ಹೊಸ ಡಾಕ್ಟ್ರಿನ್ನು ಅಥವಾ ಹೊಸ ತತ್ವ, ಹೊಸ ಫಿಲಾಸಫಿ ಸೃಷ್ಟಿಯಾಗುತ್ತೆ. ಅದೇನು ಅಂತಂದರೆ ಡಾಕ್ಟ್ರಿನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂತ, ಸಂವಿಧಾನದ ಮೂಲ ರಚನೆ. ಸೊ ಈ ಸಂವಿಧಾನದ ಮೂಲ ರಚನೆನೇ ಏನೋ ಪೀಠಿಕೆ ಅಂತ ಅಭಿಪ್ರಾಯವನ್ನು ಈ ಕೇಶವಾನಂದ ಭಾರತಿ ಜಡ್ಜ್ಮೆಂಟು ಹೇಳ್ತದೆ. ಹಂಗಂದ್ರೆ ಈ ಬೇಸಿಕ್ ಸ್ಟ್ರಕ್ಚರ್ ಇನ್ನೊಂದು ಹೇಳುತ್ತೆ, ಏನಂತಂತಂದರೆ ಬೇಸಿಕ್ ಸ್ಟ್ರಕ್ಚರ್ ಅಂತ ನಾವು ಯಾವುದನ್ನು ಕನ್ಸಿಡರ್ ಮಾಡ್ತೀವಿ ಅದನ್ನು ತಿದ್ದುಪಡಿ ಮಾಡಬಾರ್ದು ಅಂತ ಹೇಳುತ್ತೆ. ಏನು ಬೇಸಿಕ್ ಸ್ಟ್ರಕ್ಚರ್ ಮೂಲ ರಚನೆಗೆ ಧಕ್ಕೆ ಆಗದಂಗೆ ತಿದ್ದುಪಡಿ ಮಾಡಬಹುದು, ಆದರೆ ಮೂಲ ರಚನೆಗೆ ಧಕ್ಕೆ ಆಗುತ್ತೆ ಅಂತಂದರೆ ಅದನ್ನು ತಿದ್ದುಪಡಿ ಮಾಡಬಾರ್ದು ಅಂತ ಹೇಳ್ತದೆ. ಏನು ಹಂಗಾದರೆ ಪೀಠಿಕೆಯನ್ನು ಇಲ್ಲಿ ತನಕ ತಿದ್ದುಪಡಿ ಮಾಡಿಲ್ವ ಅಂತಂದರೆ ನಿಮ್ಗೆ ಗೊತ್ತಿದೆ, 1976ರಲ್ಲಿ 42ನೇ ಅಮೆಂಡ್ಮೆಂಟನ್ನು ತಗೊಬಂದು, 42ನೇ ತಿದ್ದುಪಡಿ ತಗೊಬಂದು 3 ಪದಗಳನ್ನು ಸೇರಿಸಿದ್ದಾರೆ. ಒಂದು ಸೋಷಿಯಲಿಸ್ಟು, ಸೆಕ್ಯುಲರು ಮತ್ತು ಡೆಮೊಕ್ರೆಟಿಕ್ ರಿಪಬ್ಲಿಕ್, ಇಂಟಿಗ್ರಿಟಿ. ಸೋಷಿಯಲಿಸ್ಟು, ಸೆಕ್ಯುಲರು ಮತ್ತು ಇಂಟಿಗ್ರಿಟಿ, ಈ ವರ್ಡ್ಗಳನ್ನು ಸೇರಿಸಿದ್ದಾರೆ 42ನೇ ತಿದ್ದುಪಡಿಲಿ. ಅಂತಂದರೆ ಇಲ್ಲೇನಂತ ಹೇಳಿತ್ತು, ಸಂವಿಧಾನದ ಭಾಗ ಅಲ್ಲ, ಹಂಗಾಗಿ ಸಂವಿಧಾನವನ್ನು ಪೀಠಿಕೆ ಸಂವಿಧಾನದ ಭಾಗ ಅಲ್ಲ, ಹಂಗಾಗಿ ಪೀಠಿಕೆಯನ್ನು ತಿದ್ದುಪಡಿ ಮಾಡೋಕ್ಕೆ ಬರಲ್ಲ ಅಂತ ಹೇಳಿತ್ತು. ಯಾವುದು? 1960ರ ಬೇರುಬಾರಿ ಜಡ್ಜ್ಮೆಂಟು. ಆದರೆ ಇಲ್ಲಿ 1976ರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅದಕ್ಕೆ ತಿದ್ದುಪಡಿ ಮಾಡಿದ್ದಾರೆ. ಅದು ಬೇಸಿಕ್ ಸ್ಟ್ರಕ್ಚರ್ ವೈಲೇಷನ್ ಆಗೋ ಥರ ಮಾಡಿಲ್ಲ, ಬದಲಾಗಿ ಬೇಸಿಕ್ ಸ್ಟ್ರಕ್ಚರ್ಗೆ ಇನ್ನಷ್ಟು ಸ್ಟ್ರೆಂತನ್ನು ತುಂಬತಕ್ಕಂತಹ ಕೆಲಸವನ್ನು ಮಾಡಿದ್ದಾರೆ. ಸೋಷಿಯಲಿಸ್ಟು, ಸೆಕ್ಯುಲರು, ಇಂಟಿಗ್ರಿಟಿ ಅಂತಕ್ಕಂಥ ವರ್ಡನ್ನು ಸೇರಿಸೋದ್ರ ಮುಖಾಂತರ. ಹಂಗಾದರೆ ಈ ಸೋಷಿಯಲಿಸ್ಟು, ಸೆಕ್ಯುಲರ್, ಇಂಟಿಗ್ರಿಟಿ ಅಂತಕ್ಕಂತಹ ವರ್ಡು ಪರಿಕಲ್ಪನೆ ಏನಿದೆ ಅದು ಇದಿಲ್ಲದೆ ಇದ್ದಾಗ ನಮ್ಮ ಸಂವಿಧಾನದಲ್ಲಿ ಆ ತತ್ವಗಳು ಇರಲಿಲ್ವ ಅಂತಂದರೆ ಇತ್ತು, ಆದರೆ ಅದಕ್ಕೆ ಪ್ರಾಪರಾಗಿ ವರ್ಡ್ಗಳನ್ನು ಇಟ್ಟಿರಲಿಲ್ಲ. ಆದರೆ ಅದರ ಏನು ಹೇಳ್ತೀವಿ ಅದರದ್ದು ಥೀಮ್ ಇದೆಯಲ್ಲ, ಇಡೀ ಸಂವಿಧಾನದ ಥೀಮೇ ಸೋಷಿಯಲಿಸ್ಟು ನೇಚರು, ಸೆಕ್ಯುಲರು ನೇಚರು ಮತ್ತು ಇಂಟಿಗ್ರಿಟಿ ಇವೆಲ್ಲವನ್ನು ಕೂಡ ಒಳಗೊಂಡಿತ್ತು. ಆದರೆ ಇದನ್ನು 1976ರಲ್ಲಿ ಸೇರಿಸ್ಲಾಯ್ತು ಅಷ್ಟೇ. ನಿಮಗೆ ಡಿ ವಸು ಅಂತಿದ್ದಾರಲ್ಲ, ಅವರು ಇವನ್ನ ಒಪ್ಪಿರಲಿಲ್ಲ. ಯಾಕೆ ಒಪ್ಪಿರಲಿಲ್ಲ ಅಂತಂದರೆ, ನೀವು ಈ ಪದಗಳನ್ನು ಪರ್ಟಿಕ್ಯುಲರಾಗಿ ಸೇರಿಸಿದ್ರೆ
ಇವುಗಳ ಮೀನಿಂಗನ್ನು ನೀವು ಒಂದು ಚೌಕಟ್ಟಿಗೆ ಸೀಮಿತ ಮಾಡ್ದಂಗೆ ಆಗುತ್ತೆ. ಸೊ ಹಂಗಾಗಿ ಯಾವಾಗಲೂ ಈ ವ್ಯಾಲ್ಯೂಸ್ ಏನಿದೆ ಈ ವ್ಯಾಲ್ಯೂಸ್ಗಳನ್ನು ಚೌಕಟ್ಟಿಗೆ ಸೀಮಿತ ಮಾಡ್ದೇ ಬ್ರಾಡ್ ಸೆನ್ಸಲ್ಲಿ ಅಥವಾ ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ನೋಡಬೇಕು. ಅದ್ರ ಬದಲಾಗಿ ನೀವು ಈ ವರ್ಡನ್ನು ಸೇರಿಸಬಾರ್ದು ಅಂತ ಕೂಡ ಡಿ ಡಿ ವಸು ಅವರು ದೊಡ್ಡ ಜಡ್ಜು, ಆ್ಯಕ್ಚುಲಿ ನ್ಯಾಯವಾದಿ, ಅವರು ಈ ಅಭಿಪ್ರಾಯವನ್ನು ಹೊರ ಹಾಕಿದರು. ಬಟ್ ಏನೇ ಇರಲಿ, ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈ 1976ರಲ್ಲಿ 42ನೇ ತಿದ್ದುಪಡಿ ಆಯಿತು. ಇಲ್ಲಿ ಏನಾಯಿತು ಅಂತಂದರೆ ಸೋಷಲಿಸ್ಟು, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಅಂತಕ್ಕಂತಹ ವರ್ಡನ್ನು ಸೇರಿಸಿದ್ರು ಅಂತ. ಸೊ ಇದಿಷ್ಟು ಪೀಠಿಕೆಗೆ ಸಂಬಂಧಪಟ್ಟಂತೆ. ಈ ಪೀಠಿಕೆಯನ್ನು ನೀವು ಇನ್ನೂ ಚೆನ್ನಾಗಿ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇದರ ಬೆಳಕಿನಲ್ಲಿ ಅಥವಾ ಇದರ ಸಹಾಯದಿಂದಲೇ ಇಡೀ ಸಂವಿಧಾನವನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ಕಾರಣಕ್ಕೆ ಈ ಪೀಠಿಕೆ ಅಂತಕ್ಕಂಥದ್ದು ಏನಿದೆ ಒಂದು ಸಂವಿಧಾನದ ಪ್ರಮುಖವಾದಂತಹ ಅಂಗ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಆ ಕೆಲಸದಲ್ಲಿ ನೀವು ಅರ್ಥ ಮಾಡ್ಕೊಳ್ತಕ್ಕಂತಹ ಏನು ಎಕ್ಸಾಮ್ ದೃಷ್ಟಿನಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ. ಎಲ್ರಿಗೂ ಥ್ಯಾಂಕ್ಸ್.